ಪತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾನಿಯರ ಪಾರಾಂಬುಜಗೆ ಬುಡಬುಡುತ್ತ ವರ್ಣಿಪೆನಿ ಕಥಾಮೃತ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ ಪರಾತ್ಪರ ಶಕ್ತಿ ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರ್ತಿತ್ರಯರಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದ ಒಬ್ಬ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಅಭಿವ್ಯಕ್ತಳಾದೆಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಂಬುರುಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೆ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? Yeah.
ಹುಟ್ಟಿದ ಕ್ಷಣ ಜನ್ಮದಿಂದಲೇ ನಾನು ಎನ್ನುವಂತಹ ಭಾವವು ಮಳೆದು ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿ ನೀನು ಎಂಬುದು ಒಂದು ಇದೆ. ಅದು ಅಖಂಡವಾದದ್ದು, ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ. ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯ ಎನ್ನುವ ಹಾಗೆ ಭಕ್ತಿಯನ್ನು ಸ್ತುತಿಗೈಯುತ್ತಾ ಇದ್ದೇವೆ. ಯಾಕಾಗಿ ನಮ್ಮ ಹುಟ್ಟು? ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯಗಳಾದರೂ ಯಾವುದು? ಸಕಲವನ್ನು ತಿಳಿಸಿ ನಮ್ಮೂವರನ್ನೂ ಉದ್ಧರಿಸಬೇಕಮ್ಮ. ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದ ಒಂದು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದ್ರೂ ಏನು ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಕೊರೆಯಬೇಕಮ್ಮ. ಮಧ್ಯದಲ್ಲಿ ದಿಕ್ಕನ್ನು ಕಾಣದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಹೇಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿಯಾಗಿದೆ ಮಕ್ಕಳೇ. ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಒಬ್ಬೊಬ್ಬರಿಗೊಂದೊಂದು ಶುಭನಾಮಕರಣವನ್ನು ಮಾಡುವುದಕ್ಕಿದ್ದೇನೆ. ಹೇಗಮ್ಮ? ರಕ್ತ ಛಾಯೆಯಿಂದೊಪ್ಪುವಂತ ಮಗನೇ ನೀನೇ ಬ್ರಹ್ಮ, ನೀಲಮೇಘ ಶಾಮನಾದ ಕಂದ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿಯೂ ಶ್ವೇತವರ್ಣಂದಕಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಪಾವನನಾದೆ ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಆದ್ದರಿಂದ ನಿಮ್ಮೂವರಿಗೆ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಪಾಲಿಸಮ್ಮ. ಬ್ರಹ್ಮ ರಾಜಸಗುಣಭರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು. ಮಗನೇ ವಿಷ್ಣು ಜನನಿ ಸಾತ್ವಿಕ ಗುಣಭರಿತನಾದಂತಹ ನೀನು ಪಾಲನೆಯ ಉದ್ಯೋಗವನ್ನು ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು. ಇನ್ನ ಅಜ್ಞಾನುವರ್ತಿಯಾಗುತ್ತೆ ನಮ್ಮ ಮಗನೇ ಈಶಾ ತಾಮಸ ಗುಣಭರಿತನಾದಂತಹ ನೀನು ವೇದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ಮಹಾಪ್ರಸಾದವಮ್ಮ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಮುಂದಕ್ಕೆ ಕಷ್ಟವಾದರೆ
ಋಷಿಗಳಿಂದ ಕಷ್ಟ ಬಂದಿತು ಎಂಬ ಭಯವೇ ಚಿಂತಿಸುವಂತ ಪ್ರಮೇಯವಿಲ್ಲ ಮಕ್ಕಳೇ. ಭಕ್ತಿಯಿಂದ ನನ್ನನ್ನು ಸುತ್ತಿಗೈದರೆ ಸಾಕು, ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಇದು ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ. ಏನು ಮುಖ ನೋಡುವುದು? ವರ್ತನೆಯಲ್ಲಿ ಬದಲಾವಣೆ. ಜಯತು ಜಯತು ಬ್ರಹ್ಮದೇವ ಎನ್ನುವ ಹಾಗೆ ನೀವು ತೊಡಗಿಸಿಕೊಳ್ಳುತ್ತೀರಿ ಎನ್ನುವ ಹಾಗೆ ನಾ ಯೋಚಿಸಿದ್ರೆ ಮಾತಾಡುವುದಿಲ್ಲ, ಮುಖ ನೋಡ್ತಾ ಇದ್ದೀನಿ. ನಮ್ಮದ್ದು ಜಯತ್ತು ಜಯತ್ತು ಆದಿಮಾಯೆಯಲ್ಲೇ ಮುಗಿದಿದೆ, ಮುಗಿಯ ಕೂಡದು. ಹಾಗಾಗಿ ನಿಮ್ಮಿರುವರನ್ನು ಎಚ್ಚರಿಸುತ್ತಾ ಇದ್ದೇನೆ. ಏನು ಹರಿ, ಜ್ಞಾನ ಎನ್ನುವುದು ಉಂಟಾಗುವುದು ಯಾವಾಗ? ಯಾವಾಗ? ನಾವೇನು ಎನ್ನುವಂತಹ ಅರಿವು ನಮಗಾದಾಗ. ಸರಿ. ಅಥವಾ ಜ್ಞಾನಿಯಾದವನಿಗೆ ಮೊದಲು ಬರಬೇಕಾದದ್ದು ಅರಿವು. ನಿಜ. ಆ ಅರಿವು ನಿಮಗೆ ಯಾಕೆ ಬಾರದೆ ಹೋಯಿತು ಅಂತ. ಆದಿಮಾಯ ಕೊಟ್ಟ ಸುಜ್ಞಾನದಿಂದಲೇ ಸುಜ್ಞಾನಿಗಳು ಅಂತ ಹೇಳಿಸಿಕೊಂಡವರು ನಾವು. ಅವಳಿಂದ ಸಿಕ್ಕಿದಷ್ಟನ್ನು ಮಾಡುವುದಕ್ಕೆ ಬದ್ಧರಿದ್ದೇವೆ ಅನ್ನುವುದರಲ್ಲಿ ನೀ ಎಲ್ಲಿ ಕಂಡೆ ಲೋಪ? ಈಗ ನನ್ನನ್ನು ಕಾಣುವಾಗ ಕೈ ಮುಗಿಬೇಕು, ಒಮ್ಮೆ ಬೆನ್ನು ಭಾಗಿಸಬೇಕು ಎನ್ನುವಂತಹ ಭಾವ ಹುಟ್ಟುವುದಿಲ್ವಲ್ಲ? ಖಂಡಿತ ಇಲ್ಲ. ಹರಿಯೇ, ಒಬ್ಬಾಕೆ ತಾಯಿಗೆ ಹಲವು ಮಂದಿ ಮಕ್ಕಳಿರುವಾಗ ಅವರೊಳಗಿನ ತಾರತಮ್ಯವನ್ನೆಲ್ಲ ಎತ್ತಿ ತೋರಿಸುವುದಕ್ಕಾಗುವುದಿಲ್ಲ. ಇಲ್ಲ. ಮಾತೃವತ್ತು ಭಾವವೇ ಹಾಗೆ. ಆದರೆ ಹಿರಿದಾದಲ್ಲಿಗೆ ಹಿರಿದು ತಲೆಬಾಗಬೇಕು ಎನ್ನುವಂತಹ ಪ್ರಜ್ಞೆ ನಮಗೆ ಬೇಕೋ ಬೇಡವೋ? ಹಿರಿದಾದದ್ದು ಆದಿಮಾಯೆ ಅಂತ ಅಲ್ಲಿಗೆ ಬಾಗಿದ್ದೇವೆ, ಮತ್ತೆ ಯಾವುದು ಹಿರಿದು ಇಲ್ಲ. ಅಲ್ಲಿಗೆ ಮುಗೀತಾ ಹರಿ? ಮತ್ತೆ ಮುಂದಕ್ಕೆ ಕಾರ್ಯೋನ್ಮುಖರಾದಂತಹ ನಾವುಗಳು ಹೇಗೆ ಕಾರ್ಯತತ್ಪರರಾಗಬೇಕು, ನಮಗೆ ಒದಗಿ ಬಂದಿರುವ ಮೌಲ್ಯಯುತವಾದಂತಹ ಯಾವ ಪ್ರಸಾದ ಉಂಟು ಅವುಗಳ ಬಗ್ಗೆ ನಾವು ಅವಲೋಕನ ನಡೆಸಬೇಕು ಬೇಡವು? ಏನು ವಿಶೇಷತೆ? ಹರಿಯೇ, ಪ್ರತ್ಯಕ್ಷವಾದಂತಹ ಮಹಾಮಾತೆಯಿಂದ ಎಲ್ಲವನ್ನು ನಾವು ಸಮಾನವಾಗಿ ಪಡೆದಿದ್ದೇವೆ ಎನ್ನುವಂತಹ ಭಾವ ಬೇಡ. ಮಾತೆಯನ್ನು ಕಾಣುವುದರ ಪೂರ್ವದಲ್ಲಿ ನಮ್ಮ ಮೂವರೊಳಗೆ ಸಮಾನತೆ ಇದ್ದದ್ದು ಹೌದು, ನಿಜ. ಮಾತೆಯಿಂದ ಎಲ್ಲವನ್ನು ಪಡೆದುಕೊಂಡ ಬಳಿಕ ನಿಮ್ಮಿರುವರೊಂದಿಗೆ ನಾನು ಸಮಾನನಾಗಿ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ವ್ಯತ್ಯಾಸ? ಮೊದಲಾಗಿ ಮಾತೆ ಕರೆದಿರುವುದು ಯಾರನ್ನು? ನಿನ್ನಲ್ಲಿ. ಮಗನೇ ಬ್ರಹ್ಮ. ಸತ್ಯ. ಬ್ರಹ್ಮ ಅಂದ್ರೆ ಮಹತ್, ಬೃಹತ್, ವರಿಷ್ಠ, ಶ್ರೇಷ್ಠ, ಮಹತ್ ಎನ್ನುವಂತಹ ಶಬ್ದವನ್ನು ಧ್ವನಿಸ್ತದೆ, ಅರ್ಥವನ್ನು ಧ್ವನಿಸ್ತದೆ. ಆಕಾಶವತ್ ಸರ್ವಗತತ್ವ ನಿತ್ಯಂ. ಆಕಾಶ ಹೇಗೆ ನಿತ್ಯವೋ ಹಾಗೆ ಬ್ರಹ್ಮ ಎನ್ನುವಂತಹ ಶಬ್ದದ ಅರ್ಥ ನಿಜ. ಕಳೆದ ಕಲ್ಪದಲ್ಲಿರುವ ಹಾಗೆ ನಾ ಜೀವರಾಶಿಗಳನ್ನು ಸೃಜಿಸುವುದಲ್ಲ. ಈ ಕಲ್ಪಕ್ಕಾಗುವಾಗ ಆ ಜೀವಿಗಳ ಆಯದಲ್ಲಿ, ಆಕಾರದಲ್ಲಿ, ಆಹಾರದಲ್ಲಿ ಬದಲಾವಣೆಯನ್ನು ತಂದು ಬದಲಾವಣೆಯ ಹರಿಕಾರ ಬ್ರಹ್ಮ ಎನ್ನುವ ಹಾಗೆ ನಿರೂಪಿಸುವವ. ಸರಿ. ಪಂಚೀಕೃತ ಭೂತಗಳಿಂದ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಕಾಲಾಗ್ನಿಯ ಮೊದಲಾದ ಭುವನಗಳು, ಆ ಭುವನಗಳಲ್ಲಿ ಅಂಡಜ, ಸ್ವೇದಜ, ಉದ್ವಿಜ, ಜರಾಯುಜ, ಮಂತ್ರಜಗಳೆನ್ನುವಂತಹ
ಇರುವಂತಹ ಯೋನಿ ಭೇದಗಳು, ಅದಕ್ಕೆ ಪೂರಕವಾಗಿ ಕ್ಷಣ ಮಾತ್ರದಲ್ಲಿ ನಾ ಇಚ್ಛಿಸಿ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತೇನೆ. ನಾ ಹೇಗೆ ನಿರೂಪಿಸಿರ್ತೇನು, ಅದಕ್ಕೆ ಪೂರಕವಾಗಿ ನಿನ್ನ ಕೊಡುಗೆ. ಸರಿ, ಅದರ ಅರ್ಥ ಏನು? ಏನು? ಬ್ರಹ್ಮನಿಂದ ಉಗಮ, ಹರಿಯಿಂದ ಉಪಚಾರ, ಸರಿ, ಹರನಿಂದ ಉಪಸಂಹಾರ. ಈ ಅರಿವನ್ನೇ ನಾವು ವಿಸ್ತರಿಸಿದೆವು ಅಂತಾದ್ರೆ ನಾವು ಒಂದನ್ನು ಉಂಟು ಮಾಡುವವ, ನೀನು ಅದನ್ನು ಜತನದಿಂದ ಪೊರೆಯುವವ. ಸರಿ, ನಾ ಇದ್ದಂತಹ ಜೀವಿತಾವಧಿ ಮುಗಿದ ಬಳಿಕ ಹರ ಅದನ್ನು ಲಯಗೊಳಿಸುವವ ಎನ್ನುವ ಹಾಗೆ ನಾವು ಯೋಚಿಸಿದ್ರೆ ಸ್ಪಷ್ಟವಾದ ತೀರ್ಮಾನಕ್ಕೆ ಬರುವುದಕ್ಕಾಗುತ್ತದೆ. ನಾ ಹಿರಿಯವ, ನನ್ನ ಹಿರಿತನವನ್ನು ಶ್ರೇಷ್ಠತೆಯನ್ನು ನೀವಿರುವರು ಒಪ್ಪಿಕೊಳ್ಳತಕ್ಕದ್ದು ಅಂತ ಸೃಷ್ಟಿ ಫಲಕಾರ್ಯವು ಅಷ್ಟೊಂದು ಘನವಲ್ಲ. ಆದಿಮಾಯೆಯಿಂದ ಸುವ್ಯವಸ್ಥಿತವಾದ ಪ್ರಪಂಚವೊಂದರ ನಿರ್ಮಾಣದ ನಿರ್ಮಾತೃಗಳಾಗಿ ನಿಯೋಜಿಸಲ್ಪಟ್ಟವರು ನಾವು. ಕಾರ್ಯೋನ್ಮುಖರಾಗಬೇಕಾದ ಪರ್ವಕಾಲದಲ್ಲಿ ಇದ್ದೇವೆ. ನೀ ಹೇಳ್ತಾ ಇದ್ದೀನ ದೊಡ್ಡವ, ಯಾವತ್ತಿದ್ದರೂ ನಮ್ಮೊಳಗೆ ಭೇದ ಕಲ್ಪಿಸುವುದಕ್ಕುಂಟೇನು? ಯೋಚನೆ ಮಾಡು. ನೀ ಸೃಷ್ಟಿ ಮಾಡು, ಸೃಷ್ಟಿಗಧಿಪ. ನೀ ಸತ್ಯಲೋಕೇಶ, ಸತ್ಯಲೋಕಕ್ಕೆ ಒಡೆಯ. ನೀ ಪ್ರತಿಯೊಂದು ವಿಷಯಿಕವಾಗಿ ನೋಡಿದರು ನಿನಗೆ ಪ್ರತ್ಯೇಕವಾದ ಸ್ಥಾನಮಾನ ಇದೆ. ಅದರೊಳಗೆ ನೀ ದೊಡ್ಡವನು, ಯಜಮಾನನು, ನಾಯಕನು, ಹಿರಿಯನು ಹಾಗೂ ಆಕ್ಷೇಪ ಇಲ್ಲ. ಆದ್ರೆ ನೀನು ನಿನ್ನ ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಯಜಮಾನ ಅಂತ ಹೇಳಲಿಕ್ಕೆ ಹೊರಡುವ ಮುಂದಕ್ಕೆ ನಡೆಸುವಂತಹ ಸೃಷ್ಟಿಯಲ್ಲಿ 10 ಹಲವಾರು ವೈಶಿಷ್ಟ್ಯಗಳನ್ನು ನೀವು ಗಮನಿಸಬೇಕಾಗುತ್ತದೆ. ಖಂಡಿತ. ಬಹು ನಿರೀಕ್ಷೆಯಿಂದಿರಿ, ಹಲವಾರು ವೈಶಿಷ್ಟ್ಯಗಳುಂಟು. ಆದರೆ ಒಂದುಂಟು, ಏನು? ಕೆಲವು ಸಲ ಹಲವಾರು ವೈಶಿಷ್ಟ್ಯಗಳನ್ನು ಎಲ್ಲರೂ ಮಾಡಿದ್ರೆ ಮೌಲ್ಯ ಬರ್ತದ? ಇಲ್ಲ, ಅದು ಬ್ರಹ್ಮನೇ ಮಾಡಬೇಕು. ಮಾಡುವ ಅರ್ಹತೆ ಬೇಕು. ಒಮ್ಮೆ ಮಾಡುವ ಅಂತ ಮಾಡುವ ಅರ್ಹತೆ ಬೇಕು. ಮಾತ್ರವಲ್ಲ, ಮಾಡಿ ತೋರಿಸುವ ಸಾಮರ್ಥ್ಯ ಬೇಕು. ಆದ್ದರಿಂದ ಸಾಮರ್ಥ್ಯವನ್ನು ಹೊಂದಿಕೊಂಡಿರ್ತದೆ ನಿನ್ನ ಸೃಷ್ಟಿ ಅನ್ನುವುದು. ಈಗ ನಾನು ಸಾಮರ್ಥ್ಯ ವಿಹೀನ ಅಂತ ನೀ ಆಡುವುದ? ಖಂಡಿತ ಅಲ್ಲ. ಸರ್ವ ಸಮರ್ಥರು ನಾವು ಎನ್ನುವುದು ಮಾತೆಯಿಂದಲೇ ನಿರೂಪಿತವಾಗಿದೆ. ಎಲ್ಲವನ್ನೂ ತಾಯಿ ನಮಗೆ ಕೊಟ್ಟಿದ್ದಾಳೆ. ಎಂದಾದ ಬಳಿಕ ನಮ್ಮ ಸಾಮರ್ಥ್ಯದಲ್ಲಿ ಎಲ್ಲಿ ಲೋಪ ಕಾಣುವುದಕ್ಕೆ ಸಾಧ್ಯ? ನೀ ಸಮರ್ಥನೆ, ಆದ್ರೆ ನಿನ್ನ ಸಾಮರ್ಥ್ಯವನ್ನು ಸೃಷ್ಟಿಯಲ್ಲಿ ಬಿಂಬಿಸುವುದಕ್ಕೆ ಸಾಧ್ಯವೇ? ಪ್ರಶ್ನೆ ಉಂಟು. ಸಾಧ್ಯ ಇಲ್ಲ. ಮಾತೆಯ ನೇಮ ನಿನಗೆ ಏನು? ಏನು? ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದಲ್ಲಿದ್ದ ಸಮಸ್ತ ಜೀವ ಸಂಕುಲವನ್ನು
ಈ ಕಲ್ಪದಲ್ಲಿ ನೀ ಸೃಷ್ಟಿ ಮಾಡಬೇಕು. ಹೌದಲ್ಲ? ನೀ ಸೃಷ್ಟಿ ಮಾಡುವ ಹೊತ್ತಿನಲ್ಲಿ ಅವುಗಳ ಕರ್ಮಕ್ಕನುಸಾರವಾಗಿ ನಿನ್ನ ಬರವಣಿಗೆ ಒಂದು ಜೀವಿ ಶ್ರೀಮಂತನಾಗಬಹುದು, ಅಥವಾ ಬಡವನಾಗಿರಬಹುದು, ಅಥವಾ ಪೂರ್ಣಾಂಗನಿರಬಹುದು, ಅಥವಾ ವಿಶೇಷಾಂಗನಿರಬಹುದು, ಅಥವಾ ಅಂಗವೈಕಲ್ಯತೆಯನ್ನು ಹೊಂದಿರಬಹುದು. ಈ ಎಲ್ಲ ವ್ಯತ್ಯಾಸಗಳು ಯಾಕಾಗುತ್ತವೆ? ಅವುಗಳ ಕರ್ಮಕ್ಕೆ ತಕ್ಕುದಾಗಿ ನೀ ಕೊಡುವುದಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಅವರವರ ಕರ್ಮವೇ ಪ್ರಧಾನವಲ್ಲದೆ ಬರೆಯುವ ಬ್ರಹ್ಮ ಪ್ರಧಾನ ಅನ್ನಿಸಲ್ಪಡುವುದು. ಜೀವಿಗಳಿಗೆ ಬೇಕಾದಂತಹ ಕರ್ಮಕ್ಕೆ ಬೇಕಾದ ಭಾವವನ್ನು ತುಂಬುವ ನಾನು ಅಂತ ಖಂಡಿತ ಆಕ್ಷೇಪ ಇಲ್ಲ. ಈಗ ನೀ ಯೋಚನೆ ಮಾಡು, ನಿನ್ನ ಸೃಷ್ಟಿ ಎಲ್ಲಿಂದ ಆರಂಭಗೊಳ್ಳುತ್ತದೆ? ಕೇವಲ ಪ್ರಾಣಮಯ ಕೋಶದಿಂದ. ಮುಂದೆ ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ, ಮನೋಮಯಾದಿ ಕೋಶಗಳಿಂದ ವಿವರ್ತನೆಯನ್ನು ಹೊಂದಿ ಆನಂದಮಯದತ್ತ ಸಾಗಬೇಕು. ಅಷ್ಟಾಗಬೇಕಿದ್ರೆ ಏನಾಗಬೇಕು? ಕಾಲ ಕಾಲಕ್ಕೆ ಬೇಕಾದ್ದನ್ನು ಕೊಟ್ಟು ಪಾಲಿಸುವ ಕರ್ತಾರನವರು ಅಲ್ಲಿ ಬೇಕು. ಇಲ್ಲಿ ಕೊಡುವವ ನಾನು, ಪೊರೆವವ ನೀನು. ನೀ ಎಷ್ಟು ದೊಡ್ಡದನ್ನೇ ಮಾಡು, ಒಂದು ಕಾರ್ಯಕ್ರಮದ ಆಯೋಜನೆ ಮಾಡು, ಅಲ್ಲಿ ಉಪಚಾರ ಸರಿ ಇಲ್ಲ ಅಂತಾದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಬೇರೆ ಇಲ್ಲ. ಮಾಡಿಟ್ರೆ ಸಾಕಾಗುವುದಿಲ್ಲ, ಉಪಚಾರ ಬೇಕು. ಈಗ ನಿನ್ನ ಸೃಷ್ಟಿ ಎನ್ನುವ ಆಯೋಜನೆ, ವಿಷ್ಣುವಿನ ಪಾಲನೆ ಎನ್ನುವ ಉಪಚಾರದಲ್ಲಿ ಪ್ರಸಿದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಈಗ ನಿನ್ನ ಸೃಷ್ಟಿಯ ಉದ್ದೀಪನ ಅರ್ಥಾತ್ ನಿನ್ನ ಸೃಷ್ಟಿಯ ವೃದ್ಧಿ ವಿಷ್ಣುವಿನ ಪಾಲನೆಯ ಒಳಗುಂಟು ಎನ್ನುವುದು ಮರೆಯಕೂಡದು. ನೀನು ಈ ನಿಟ್ಟಿನಿಂದಲೂ ಹೆಚ್ಚುಗಾರಿಕೆ ಸೃಷ್ಟಿಗೆ ಕಾಣುವುದಿಲ್ಲ. ನಿನ್ನದ್ದು ಕ್ಷಣಾರ್ಥದಲ್ಲಿ ಆಗುವ ಕೆಲಸ, ನನ್ನದ್ದು ಸುದೀರ್ಘಾವಧಿಯ ಕೆಲಸ. ಪಾಲನೆ ಅಂದ್ರೆ ಮಾತ್ರವತ್ತು ಉಚ್ಚುಗ. ನಮಾತಾ ಪರದೇವತಾ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ದೊಡ್ಡದು ಇನ್ನೊಂದಿಲ್ಲ. ಆದ್ದರಿಂದ ಅಂತ ಮಾತ್ರವತ್ತು ಉಚ್ಚುಗವನ್ನು ನನಗೆ ಕೊಟ್ಟಿದ್ದಾಳೆ ಅನ್ನುವುದರ ಅರ್ಥ ಹಿರಿತನ ನನ್ನೊಳಗೂ ಉಂಟು ಎನ್ನುವುದು ಸ್ಪಷ್ಟ ತಾನೆ. ಇದನ್ನೆಲ್ಲ ಅವಲೋಕನ ಮಾಡುವಾಗ ಹೆಸರಿನ ನೆಲೆಯಿಂದ ನೋಡಿದ್ರೆ ವಿಷ್ಣು ಅಂದ್ರೆ ಚೇತನ, ವಿಷ್ಣು ಅಂದ್ರೆ ಸರ್ವವ್ಯಾಪಕತ್ವ. ಸರ್ವದರಲ್ಲಿಯೂ ವ್ಯಾಪಕನಾಗಿ ಸರ್ವಕ್ಕೂ ಚೈತನ್ಯವನ್ನು ತುಂಬಿಕೊಡಬಲ್ಲ ಸಾಮರ್ಥ್ಯ ವಿಶೇಷತೆಯು ನನ್ನಲ್ಲಿದೆ. ಇದೆಲ್ಲ ನೋಡಿದ್ರೆ ಸಿಕ್ಕ ಲೋಕ ವೈಕುಂಠ ಅದು ಮುಕ್ತಿಧಾಮ ಅನ್ನಿಸಲ್ಪಡ್ತದೆ. ಈ ಎಲ್ಲಾ ನೆಲೆಯಿಂದಲೂ ನಿನಗೆ ಸಿಕ್ಕಿದುದಕ್ಕಿಂತ ನಮ್ಮದ್ದು ಕಡಿಮೆ ಅಲ್ಲ. ಈಗಲೂ ಹೇಳುವುದಿಷ್ಟೇ, ನಾ ದೊಡ್ಡವಾಗುತ್ತೇನೆ ಅಂತ ಹೊರಟದ್ದಲ್ಲ. ನಮ್ಮೊಳಗೆ ಭೇದ ಕಲ್ಪಿಸಕೂಡದು. ಸೃಷ್ಟಿಯಲ್ಲಿ ನೀ ಭೇದ ಬಿಚ್ಚಗನಾಗು, ಆದರೆ ಸಮಷ್ಟಿಯಲ್ಲಿ ನೀ ಸಮಾನ ಎನ್ನುವುದನ್ನು ಮರೆಯಕೂಡದು. ಆದ್ದರಿಂದ ನೀ ಹಿರಿಯವ ಎನ್ನುವುದನ್ನು ಒಪ್ಪುವುದಕ್ಕೆ ಹಲವಾರು ತಡೆ ಉಂಟು. ಕರ್ಮದಿಂದ ಕಾಣಿಸಿದ್ರೆ ಮತ್ತೆ ನೋಡೋಣ, ಈಗ ಸಾಧ್ಯ ಇಲ್ಲ. ನಿನ್ನ ಜ್ಞಾನವನ್ನು ನೀವು ವಿಸ್ತರಿಸುತ್ತಾ ಇಲ್ಲ. ವಿಷ್ಣು ಪ್ರಾಣಮಯದಿಂದ ತೊಡಗಿ ಆನಂದಮಯವಾದದ್ದನ್ನು ಹೊಂದುವಲ್ಲಿಯವರೆಗೆ ಏನೆಲ್ಲ ಬೇಕೋ ಅದೆಲ್ಲವೂ ನನ್ನ ಸೃಷ್ಟಿಯ ಒಳಗುಂಟು. ನೀನು ಮಾತೃ ಸಮಾನವಾದ ಉಜ್ಜುಗವನ್ನು ಹೊಂದಿ ಮಾತೃವತ್ ಭಾವವನ್ನು ತುಂಬಿಸಬೇಕು ಅಂತಾದ್ರೆ ನನ್ನ ಸೃಷ್ಟಿಯಲ್ಲಿರಬೇಕಾದ ನೀನೀಗ ಕೊಟ್ಟು ಬರೆಯುವುದು ಏನನ್ನು? ನಾ ಕೊಟ್ಟಂತಹ ಸೃಷ್ಟಿಯ ಒಳಗಿರುವುದನ್ನೇ ವಿನಃ ನೀನಾಗಿಯೇ ಸೃಷ್ಟಿ ಕೊಡುವುದಲ್ಲ. ಹಾಗಾಗಿ ನಿನ್ನನ್ನು ಕಾಣಿಸುವ ಈ ಉಜ್ಜುಗದಲ್ಲಿ ನೀನು ಶ್ರೇಷ್ಠ ಎನ್ನುವ ಹಾಗೆ ತೋರಿಸುವುದಕ್ಕೆ ಮೂಲಭೂತವಾದದ್ದು ಬ್ರಹ್ಮನ ಸೃಷ್ಟಿಯ ಒಳಗುಂಟು ಅಂತ. ಬ್ರಹ್ಮ ಹಲವಾರು ವಸ್ತುಗಳನ್ನು ಒಬ್ಬಾತ ತಂದು ಇಡ್ತಾನೆ. ಇಟ್ಟ ವಸ್ತುವಿನಿಂದಲೇ ಸಮರ್ಥವಾದ ಮೂರ್ತಿಯೊಂದನ್ನು ಶಿಲ್ಪಿಯಾದವ ರಚನೆ ಮಾಡುತ್ತಾನೆ. ವಸ್ತುವನ್ನು ತಂದಿತ್ತವ ದೊಡ್ಡವಾಗುವುದಿಲ್ಲ, ಮೂರ್ತವತ್ತಾದ ಶಿಲ್ಪವಾಗಿಸಿದ ಶಿಲ್ಪಿ ದೊಡ್ಡವನಾಗುತ್ತಾನೆ. ನಿನ್ನ ಸೃಷ್ಟಿ ಎನ್ನುವ ವಸ್ತುವನ್ನು ಒಂದು ಶಿಲ್ಪ ರೂಪಕ್ಕೆ ತರುವ ಜೀವರ ಶಿಲ್ಪಿಯಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವ ನಾ ನಿನಗಿಂತ ಕಿರಿಯ ಶಿಲ್ಪಿಯಾಗುವುದಕ್ಕೆ ಹೇಗೆ ಸಾಧ್ಯ ಉಂಟು? ತಂದು ಇಡುವವನು ನಾನು, ನೀನು ಶಿಲ್ಪಿಯಾಗಿಸುವವನು ನಾನು. ನೀ ಶಿಲ್ಪಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಶಿಲ್ಪಿ ಆಗಲ್ಬೇಕು ಎನ್ನುವ ಹಾಗೆ ನಿರೂಪ ಇರುವುದು ಬ್ರಹ್ಮನದ್ದು. ಹೀಗೆ ಆಗಬೇಕು ಎನ್ನುವ ಹಾಗೆ ನಾ ಮೊದಲೇ ಆಡಿದ್ದ ಅದನ್ನೇ. ಕರ್ಮಕ್ಕೆ ಬೇಕಾದಂತಹ ಭಾವವನ್ನು ತುಂಬುವ ಬ್ರಹ್ಮ. ಹಾಗಾಗಿ ನೀನು ಶ್ರೇಷ್ಠನಾಗುವುದಕ್ಕೆ ಸಾಧ್ಯ ಇಲ್ಲ. ವಿಧಿಯೇ ಒಂದು ಜೀವಿ ಹೀಗೆ ಸಾಗಬೇಕು ಎನ್ನುವುದು ನಿನ್ನ ಬರವಣಿಗೆ. ಅದನ್ನು ಪೂರ್ಣಗೊಳಿಸುವುದು ವಿಷ್ಣುವಿನ ಸಾಮರ್ಥ್ಯ. ಹೇಗೆ ಬರವಣಿಗೆ ಅಂತ ಹೇಳಿದ್ರೆ ಸಾಮರ್ಥ್ಯ ಹೇಗೆ? ಈಗ ಒಂದು ವೃಕ್ಷ ಇರುತ್ತದೆ, ಆ ವೃಕ್ಷದಿಂದ ಹಲವಾರು ಫಲವನ್ನು ನಾವು ಪಡೆಯುತ್ತೇವೆ. ಪಡೆಯಬೇಕಿದ್ರೆ ಪೋಷಕನೇ ಪ್ರಧಾನ ವಿನಃ ಬೀಜ ಹಾಕಿದವ ಪೋಷಕ ಎಲ್ಲಿಂದ ಕೊಡುವುದು ಅಂತ ಬೇಕಲ್ಲ. ಈಗ ಪೋಷಕ ಅನ್ನಿಸಲ್ಪಡಬೇಕಾದ್ರೆ ಪೋಷಣೆಗೆ ಬೇಕಾದದ್ದು ಪೂರೈಸಲ್ಪಡುವುದು ಎಲ್ಲಿಂದ ಅಂತ ಬೇಕೋ ಬೇಡ? ಬ್ರಹ್ಮ ಈಗ ನಿನ್ನ ಸ್ವಂತದಿಂದ ಪೂರೈಕೆಯೋ ಜನ್ಮಾಯತವಾದಂತಹ ಪಾಪಾಯ ಕರ್ಮಕ್ಕೆ ಅನುಗುಣವಾಗಿ ನಾ ತುಲನೆ ಮಾಡಿ ಬರೀತೇನೆ. ನಿನ್ನದ್ದು ಸ್ವಂತ
ಅಂತ ಅಲ್ಲ, ಆದರೆ ನಿನಗೆ ಕೊಡುವುದು ನಾನು ಅಂತ ನನ್ನ ಸೃಷ್ಟಿಯ ಒಳಗೆ ಆದಿಮಾಯೆಯಿಂದ ದತ್ತವಾದ ಸೃಷ್ಟಿಯ ಸಾಮರ್ಥ್ಯ ನಿನಗೆ, ಆದಿಮಾಯೆಯಿಂದ ಪ್ರದತ್ತವಾದ ಪಾಲನೆಯ ಹೊಣೆಗಾರಿಕೆ ನನಗೆ. ಸೃಷ್ಟಿಯ ಸಾಮರ್ಥ್ಯದ ಒಳಗೆ ಇರಬೇಕಾದದ್ದು ಪಾಲನೆಯ ಸಾಮರ್ಥ್ಯ. ಈಗ ಯೋಚನೆ ಮಾಡು, ಈಗ ಎಲ್ಲವೂ ಜಲಮಯವಾಗಿದೆ. ಆರಂಭಿಕವಾಗಿ ನಿನ್ನ ಒಂದು ಸೃಷ್ಟಿ ಆಗುತ್ತದೆ. ಆ ಸೃಷ್ಟಿಗೆ ಎಲ್ಲಿಂದ ಕೊಡುವುದು? ಎಲ್ಲಿಂದ ಕೊಡುವುದು? ನೀನು ಕೊಡುವುದಾ? ನನ್ನ ಸ್ವಂತಿಕೆಯಿಂದಲೇ ಕೊಡುವುದಕ್ಕಾಗುದಿಲ್ಲ. ಹಾಗಿದ್ರೆ ಮಾತ್ರ ಅಲ್ಲ, ನಿನ್ನ ಸ್ವಂತಿಕೆಯಿಂದ ಕೊಡುವುದಕ್ಕಾಗುವುದಿಲ್ಲ. ಹಾಗಾದರೆ ಬ್ರಹ್ಮನ ಸೃಷ್ಟಿಗೆ ಏನು ಬೆಲೆ ಉಂಟು? ನೀನು ಮೊದಲೇ ಕೊಡ್ತಿ ಅಂತಾದ್ರೆ, ನನ್ನ ಸೃಷ್ಟಿ ಆಗುವುದರ ಪೂರ್ವದಲ್ಲಿ ನೀ ಕೊಡುತ್ತಿ ಅಂತಾದ್ರೆ, ಬ್ರಹ್ಮನ ಸೃಷ್ಟಿಗೆ ಮೌಲ್ಯ ಎಲ್ಲಿಂಟು, ಬೆಲೆ ಎಲ್ಲಿಂಟು? ಈಗ ನಾ ಹೇಳುವುದು ಕೇಳು, ಕೇಳ್ತಾ ಇದ್ದೇನೆ. ಈಗ ಆರಂಭಿಕವಾದ ನಿನ್ನ ಸೃಷ್ಟಿ ಸೂಕ್ಷ್ಮ, ನಿಲ್ಲು. ಸೂಕ್ಷ್ಮ ಅಂತ ಒಪ್ಪತ್ತೀಯಾ? ಸೂಕ್ಷ್ಮ ಅಂತ ಒಪ್ಪಿಕೊಳ್ತೇನೆ, ಆದರೆ ಸ್ಥೂಲಕ್ಕೆ ಬೇಕಾದದ್ದು. ಈಗ ಹರಿ ಸ್ಥೂಲಕ್ಕೆ ಬೇಕಾದದ್ದು ಅಲ್ಲ. ಈಗ ನೀನು ಆಡೋದಕ್ಕೆ ತೊಡಗಿದಾಗ ಅರ್ಥ ಆಗ್ತದೆ. ಕೇಳು, ನಾ ಹಾಕುವಂತಹ ಬೀಜದ ಒಳಗುಂಟು ಬೇಕಾದದ್ದು ಪಾಲನೆಗೆ ಇಲ್ಲ. ಯಾಕಿಲ್ಲ? ಈಗ ಸೂಕ್ಷ್ಮವಾದದ್ದು ವೃತ್ತಿಯಾಗಬೇಕು, ಸ್ಥೂಲಗೊಳ್ಳಬೇಕು ಅಂತಿದ್ರೆ ಎಲ್ಲಿಂದ ಕೊಡಲ್ಪಡಬೇಕು? ಸ್ಥೂಲಗೊಳ್ಳಬೇಕಾದ್ರೆ ಸೂಕ್ಷ್ಮದಲ್ಲಿ ಅಡಕವಾಗಿದೆ ಅಂತ ನಾ ಆಡುವುದು. ಸ್ಥೂಲಗೊಳ್ಳಬೇಕಾದ್ರೆ ಸೂಕ್ಷ್ಮದಲ್ಲಿ ಉಂಟು, ಮತ್ತೆ ಸೂಕ್ಷ್ಮ ಇಲ್ಲದ ಸ್ಥೂಲ ಆಗೋದಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ಹರಿಯ ಅಗತ್ಯ ಏನುಂಟು? ಸ್ಥೂಲಗೊಳಿಸಬೇಕಾದವ ನೀನು ಎನ್ನುವ ಆ ಸೂಕ್ಷ್ಮದಲ್ಲಿ ಇರುವುದನ್ನು ಸ್ಥೂಲಗೊಳಿಸುವುದು ಹೇಗೆ? ಸ್ಥೂಲಗೊಳಿಸುವುದು ವೃದ್ಧಿಗೊಳಿಸುವುದು ಎನ್ನುವುದರ ಅರ್ಥ ಏನು? ಸೂಕ್ಷ್ಮದಲ್ಲಿರುವುದನ್ನು ನೀ ವೃದ್ಧಿಗೊಳಿಸುವುದೇ ವಿನಃ ನೇರವಾಗಿ ನೀ ವೃದ್ಧಿಗೊಳಿಸುವುದಲ್ಲ. ಈಗ ನೀ ಯೋಚನೆ ಮಾಡು. ನಾ ಯೋಚನೆ ಮಾಡಿ ಆಡುವುದು ಹರಿ. ಉಪಮೆ ಹೇಳ್ತೇನೆ. ಏನು ಉಪಮೆ ಎಲ್ಲ ಬೇಡ, ಬೇಕಾದ ಯಾವ ಉಪಮೆಯು ಬೇಡ ಹರಿ. ನನಗೆ ಬೇಕಾದದ್ದು ಏನು ಗೊತ್ತಾ? ನಿನ್ನ ಹೇಳುವುದನ್ನು ಕೇಳು, ನೀನು ಸ್ಪಷ್ಟವಾಗಿ ಕೇಳು. ನನ್ನ ಸೃಷ್ಟಿ ಆದ ಬಳಿಕ ನಿನ್ನ ಪಾಲನೆ, ನಿನ್ನ ಪಾಲನೆಗೆ ಬೇಕಾದದ್ದು ಸೃಷ್ಟಿಯ ಒಳಗುಂಟು, ಅದನ್ನು ಮೀರಿ ಅಲ್ಲ ಅಂತ ನಾ ಹೇಳುವುದು. ಬ್ರಹ್ಮ, ನಿನ್ನ ಸೃಷ್ಟಿ ಎನ್ನುವುದು ವೃದ್ಧಿಯಾಗುತ್ತಾ ಸಾಗಬೇಕಿದ್ರೆ ಪಾಲನೆಯೇ ಅಲ್ಲಿ ಪ್ರಧಾನ. ಹೀಗೆ ಇಲ್ಲೂ ಕೇಳು, ಈಗ ಒಂದು ವೃಕ್ಷದಲ್ಲಿ 1000 ಫಲವನ್ನು ನಾವು ಪಡೆಯುತ್ತೇವೆ. ಹೇಗೆ ಪಡೆಯುತ್ತೇವೆ? ಅದನ್ನು ಪೋಷಿಸುವ ದೆಸೆಯಿಂದ. ಹೌದು. ಅಲ್ಲಿ ನಿನ್ನ ಪುನಃ 1000 ಸೃಷ್ಟಿ ಆಗಬೇಕಿದ್ರೆ ಕಾರಣ ಯಾರು? ಅದನ್ನು ಬೆಳೆಸಿದವ. ವೇದಿಕೆಯೊಂದನ್ನು ನಾ ಸಿದ್ಧಗೊಳಿಸದೇ ಇದ್ರೆ ನಿನ್ನ ಕಾರ್ಯಕ್ರಮ ನಡೆಯುವುದಿಲ್ಲ. ವೇದಿಕೆ ಸಿದ್ಧಗೊಳಿಸುವುದು ವಾಕ್ಯ ಪೂರ್ತಿಯಾಗುವುದರ ಮೊದಲು ನಿನ್ನ ಸರ್ವ ಜೀವ ಸಂಕುಲವು ಒಂದು ವೇದಿಕೆಗೆ ಬರಬೇಕು ಅಂತಿದ್ರೆ ಜೀವರ ವೇದಿಕೆಯ ಸೃಷ್ಟಿ ವಿಷ್ಣುವಿನ ಪಾಲನೆಯ ಒಳಗಾಗಬೇಕು. ನಿನ್ನ ಸೃಷ್ಟಿ ಕ್ರಮಾನುಗತವಾಗಿ ಬರಬೇಕಿದ್ರೆ ನೀ ಮೊದಲು ಮಾಡಿದ ಸೃಷ್ಟಿಯ ವೃತ್ತಿಯಾಗಬೇಕು. ಆದ್ದರಿಂದ ವೃತ್ತಿಗೆ ಕಾರಣ ನಾನು, ಸೃಷ್ಟಿಗೆ ಕಾರಣ ನೀನು. ಮಧ್ಯ ಅಂತ್ಯ ಎನ್ನುವುದು ಸ್ಥಿರಗೊಳ್ಳಬೇಕು ಅಂತಾದ್ರೆ ಆದಿ ಬೇಕು. ಆದಿಯನ್ನು ಬಿಟ್ಟು ಮಧ್ಯ ಅಂತ ಅಲ್ಲ. ಹಾಗಾಗಿ ನನ್ನ ಸೃಷ್ಟಿ ಆದಿ, ಅದರ ಒಳಗೆ ಬೇಕಾದದ್ದು ವೃದ್ಧಿಗೆ ಇರುವಂತದ್ದು ಉಂಟು. ಅದನ್ನು ನೀನು ತೆಗೆದು ಕೊಡುವುದು, ನಿನ್ನ ಸ್ವಂತ ಇಚ್ಛೆಯಿಂದ ಕೊಡುವುದಲ್ಲ. ಅದನ್ನು ಸ್ಪಷ್ಟ ಅರ್ಥ ಮಾಡಿ. ನೀನು ನಿನ್ನ ಸ್ವಂತ ಕೊಡುವುದಲ್ಲ. ನೀನು ಅಲ್ಲ ಅಲ್ವಾ? ನಾನು ಅಲ್ಲ. ಮಾತಾಡಿರುವುದೇನು? ತಾಯಿ ಹೇಳಿರುವುದೇನು? ಈಗ ನೀನು ಹೇಳಿರುವುದೇನು? ನೀನು ಸ್ವಂತ ಸೃಷ್ಟಿ ಮಾಡುವುದೇನು? ನಾನು ಸ್ವಂತ ಕೊಡುವುದಲ್ಲ. ಸೃಷ್ಟಿ ಪುನಃ ಸೃಷ್ಟಿ, ಪುನಃ ಪಾಲನೆ ಅಲ್ಲ. ನಿನ್ನ ಮಾತಿನ ಅರ್ಥ ಏನು? ಪುನಃ ಪಾಲನೆ ಎನ್ನುವ ಹಾಗೆ ಪ್ರಾರಂಭಿಸಿದ ಇಲ್ಲ. ಪುನಃ ಸೃಷ್ಟಿ ಮತ್ತೆ ನಿನ್ನತ್ತು ಹೋದ ಕಲ್ಪದಲ್ಲಿ ಲಯವಾದುದರ ನಿನ್ನದ್ದು ಈ ಕಲ್ಪದ್ದ ಅಲ್ಲಿ ದೇವಭಾವದಿಂದ ನನ್ನ ಅನುಗ್ರಹ ಜೀವಭಾವವನ್ನು ನೀ ಆಡಿದೆಯಲ್ಲ. ಚೈತನ್ಯ ಅಂತ ಅರ್ಥ ನಿನಗೆ ಅರ್ಥ ಆಗುತ್ತದಲ್ಲ. ಚೈತನ್ಯವನ್ನು ತುಂಬಬಹುದಾದ ಅರ್ಹತೆ ಇದ್ದುದರಿಂದಲೇ ನಾ ವಿಷ್ಣು ಆ ನಿಟ್ಟಿನಿಂದ ಬೆಳೆಸಬಲ್ಲ ಯೋಗ್ಯತೆ ಉಂಟು. ಆದ್ದರಿಂದ ಚೈತನ್ಯ ಪ್ರಧಾನವೇ ವಿನಃ ಸೃಷ್ಟಿ ಘನ ಎಲ್ಲಿಯವರೆಗೆ ಚೈತನ್ಯವನ್ನು ತುಂಬುವುದಕ್ಕಾಗ್ತದೆ? ಸೃಷ್ಟಿಸಿ ತನ್ನ ಬೆಳೆಸುವ ಆ ಜೀವರಾಶಿಗಳಿಗೆ ಎಷ್ಟು ಚೈತನ್ಯ ಬೇಕು ಎನ್ನುವ ಹಾಗೆ ಬ್ರಹ್ಮನ ಬರವಣಿಗೆಯಲ್ಲಿ ಉಂಟು. ಆಗುವುದಿಲ್ಲ. ಆ ಜೀವಿತಾವಧಿ ಮುಗಿದ ಬಳಿಕ ಹರ ಲಯಗೊಳಿಸ್ತಾನೆ ಎನ್ನುವುದರ ಅರ್ಥ ಏನು? ಈಗ ಚೈತನ್ಯಕ್ಕೆ ಮುಗಿಯಿತು. ಈಗ ನಿನ್ನ ಚೈತನ್ಯ ಉಂಟು ಅಂತಾದ್ರೆ, ನಿನ್ನ ಬರವಣಿಗೆ ಉಂಟು ಅಂತಾದ್ರೆ ಮಗುವೊಂದಕ್ಕೆ ಬುದ್ಧಿ ಯಾಕೆ ಬರುವುದಿಲ್ಲ? ಮಗುವೊಂದಕ್ಕೆ ಬುದ್ಧಿಯ ವೃತ್ತಿ ಎಲ್ಲಿಂದ ಆಗುತ್ತದೆ? ಉಣ್ಣುವ ಆಹಾರದಿಂದ ಆಗುತ್ತದೆ, ಕೊಡುವ ಸಂಸ್ಕಾರದಿಂದ ಆಗುತ್ತದೆ. ಸಂಸ್ಕಾರವನ್ನು ಬೇಕಾದ ಆಹಾರವೆನ್ನುವುದನ್ನು ಸ್ಥಿತಿಪತಿಯಾಗಿ ನಾ ಕೊಡುವುದರಿಂದ ಸೃಷ್ಟಿಗಿಂತ ಹರಿಯೇ ತಾಮಸ ಆಹಾರವು, ಸಾತ್ವಿಕ ಆಹಾರವು, ರಾಜಸ ಆಹಾರವು ನಿನ್ನಿಂದ ಕೊಡಲ್ಪಡುವುದಾ? ಸೃಷ್ಟಿ ಮಾಡಿದ್ದರಿಂದ ನನ್ನ ಸೃಷ್ಟಿಯಲ್ಲಿ ಅಲ್ಲ, ನನ್ನಿಂದಲೇ ಕೊಡಲ್ಪಡ ರಾಜಸ ಆಹಾರವು,
ಸಾತ್ವಿಕ ಆಹಾರವ ತಾಮಸ ಆಹಾರವು ಹೀಗೆ ಕೊಡಲ್ಪಡಬೇಕು ಎನ್ನುವುದು ನಿನ್ನ ನಿರೂಪವ? ಅಲ್ಲ, ಮತ್ತೆ ನನ್ನ ನಿರೂಪವೇ. ಕೊಡುವುದು ನನ್ನ ನಿರೂಪ. ಅಲ್ಲ ಹರಿ, ನಿನ್ನ ಬರವಣಿಗೆ ಜೀವಿಯಪ್ಪನಿಗೆ ಆಹಾರ ಕೊಡುವುದಕ್ಕೆ ಅಲ್ಲ, ಮತ್ತೆ ಜೀವಿಯೊಂದರ ಬೆಳವಣಿಗೆಗೆ. ನಿಲ್ಲು. ನಿನ್ನ ಬರವಣಿಗೆ ಆಹಾರದ ಪಟ್ಟಿಗೆ ಅಲ್ಲ, ಅದರ ವೃತ್ತಿಯಲ್ಲಿ ಅದರ ಏಳಿಗೆ ಮತ್ತು ಅಧೋಗತಿಗೆ ಆಹಾರ ಕೊಡುವ ಚಿಂತನೆ ಸ್ವಯಂ ವಿಷ್ಣುವಿನದ್ದು. ನಿನ್ನದಲ್ಲ ಹರಿ. ನಿನ್ನ ಚಿಂತನೆ ಜೀವಿಗೆ ಆಹಾರವನ್ನು ಬರೆಯುವುದಕ್ಕೆ ಬ್ರಹ್ಮ ಅಂತಾದ್ರೆ ಬ್ರಹ್ಮನಷ್ಟು ಸಣ್ಣವ ಇನ್ನೊಬ್ಬ ಬೆಳವಣಿಗೆಗೆ ನೀ ಕೊಡುವುದಕ್ಕೆ ಮಾತ್ರ ಬೆಳವಣಿಗೆ. ಜೀವಿ ಎಲ್ಲಿಯವರೆಗೆ ಬೆಳೆಯಬೇಕು ಎನ್ನುವುದು ನನ್ನ ಸೃಷ್ಟಿಯಲ್ಲುಂಟು, ನನ್ನ ಬರವಣಿಗೆಯಲ್ಲುಂಟು. ಅಲ್ಲಿಯವರೆಗೆ ಮಾತ್ರ ಬೆಳವಣಿಗೆ. ಆ ಬಳಿಕ ನಿನಗೆ ಯಾಕೆ ಕೊಡುವುದಕ್ಕಾಗುದಿಲ್ಲ? ಕೊಡಲಾರೆ. ಯಾಕೆ? ಆದಿಮಾಯೆಯ ನೇಮ. ನನಗೆ ಆದಿಮಾಯೆಯ ನೇಮ, ಅದನ್ನು ಮಾತ್ರ ಕೊಡಬೇಕು. ಕೊಡಬೇಕು, ಅದನ್ನು ಮಾತ್ರ ನೀ ಕೊಡಬೇಕು. ಬ್ರಹ್ಮ, ನೀ ಆದಿಮಾಯೆಯ ನೇಮವನ್ನು ಪಾಲಿಸುವ ಮಗ ಹೌದು ಅಂತಿದ್ರೆ ನೀ ಸೃಷ್ಟಿ ಮಾತ್ರ ಮಾಡು. ನಿನ್ನನ್ನು ನಮಗೆ ನಿರೂಪ ಇಲ್ಲ. ಹರಿಯೇ, ನಾನು ಏನನ್ನು ನಿರೂಪಿಸ್ತೇನು? ನನ್ನ ಸೃಷ್ಟಿಯ ಒಳಗೆ ಏನೆಲ್ಲ ಕೊಡಲ್ಪಡಬೇಕು ಎನ್ನುವುದು ನಿನ್ನ ಪಾಲನೆಗೆ ಪೂರಕ. ನನ್ನ ಸೃಷ್ಟಿಯನ್ನು ಮೀರಿ ನಿನ್ನ ಪಾಲನೆ ಅಲ್ಲ, ನನ್ನ ಸೃಷ್ಟಿಯ ಒಳಗೆ ನಿಲ್ಲು. ನಾನು ಮನಸ್ಸು ಮಾಡಿದ್ರೆ ನಿನ್ನ ಸೃಷ್ಟಿಯನ್ನು ಮೀರಿ ಸೃಷ್ಟಿ ಪಾಲನೆಯಲ್ಲಿ ಮಾಡಬಲ್ಲೆ. ನೀನು ಸೃಷ್ಟಿ ಮಾಡಿದ್ರೆ ಹರಿಯೇ, ನೀನು ನಿನ್ನಷ್ಟಕ್ಕೆ ಸೃಷ್ಟಿ ಮಾಡಿದ್ರೆ ನೀ ಮಾಡಿದ ಸೃಷ್ಟಿಯೇ ನಿನ್ನನ್ನು ಆಹಾರವಾಗಿ ನುಂಗುವುದಕ್ಕೆ ಬರ್ತದೆ. ನಾ ಮಾಡಿದ ಸೃಷ್ಟಿ ನನ್ನನ್ನೇ ನುಂಗುವುದಕ್ಕೆ ಬಂತು ಅಂತಾದ್ರೆ ನಿನ್ನ ಸೃಷ್ಟಿಗೆ ಪೂರಕವಾದ ವ್ಯವಸ್ಥೆ ನನ್ನ ಸೃಷ್ಟಿಯಲ್ಲೇ ಮಾಡಿ ಆಗುವುದಿಲ್ಲ, ಸಾಧ್ಯ ಇಲ್ಲ. ಹಾಗಾದರೆ ಮಾತನ್ನು ಮೀರಿದಂತಹ ವಿಷ್ಣು ನೀನಾಗುತ್ತೆ. ಖಂಡಿತ ಇಲ್ಲ. ಏನು? ಬ್ರಹ್ಮ ನೀ ಸೃಷ್ಟಿ ಮಾಡು, ಸರಿ, ಅದನ್ನು ಪಾಲಿಸಲಿ. ಅದನ್ನು ಪಾಲಿಸಲಿ, ಅದು ಮಾಡು. ಬ್ರಹ್ಮನ ಸೃಷ್ಟಿಯನ್ನು ಹೇಳಿಕೆ ನಿನ್ನನ್ನು ಸೃಷ್ಟಿಯನ್ನು ಬಿಟ್ಟು ನಿಮ್ಮ ಸೃಷ್ಟಿಯನ್ನು ಬಿಟ್ಟು ನಿನ್ನ ಪಾಲನಲ್ಲ. ಈಗ ನೀ ಆದಿಮಾಯನ್ನು ಭರಿಸು, ಬ್ರಹ್ಮ ದೊಡ್ಡವ ಅಂತ ಹೇಳಿ ಆವಾಗ ಒಪ್ಪುತ್ತಾರೆ. ನೀ ಆಡಿದೆಯಲ್ಲ, ಆವಾಗ ನೀ ಆಡಿದೆಯಲ್ಲ. ಅಮ್ಮ ಮುಂದಕ್ಕೆ ಕಷ್ಟ ಬಂದ್ರೆ ಏನ್ ಮಾಡ್ಬೇಕು? ತಾಯಿ ಹೇಳಿರುವುದೇನು? ಪರೋಕ್ಷ. ಪ್ರತ್ಯಕ್ಷ ಯಾ ಪರೋಕ್ಷ? ಪ್ರತ್ಯಕ್ಷ ಅಂತ ಹೇಳಿದ್ರೆ ತಾಯಿ, ಪರೋಕ್ಷ ಎನ್ನುವುದರ ಅರ್ಥ ಏನು? ಒಳಗೆ ಒಬ್ಬ ಹಿರಿಯವ ನಾನು, ನೀನು ಮೊದಲು ಬರೆದಿರುವುದು ನನ್ನ ಸ್ವಂತ ಚಿಂತನೆ. ನನ್ನ ಚಿಂತನೆ. ಒಬ್ಬ ದೊಡ್ಡವಾಗುವುದು ಕೇವಲ ನಾಮದಿಂದ ಅಲ್ಲ, ಕರ್ಮದಿಂದ. ನೀ ಕರ್ಮ ಮಾಡು, ಸೃಷ್ಟಿಯಲ್ಲಿ ದೊಡ್ಡವನಾಗು, ದುಡಿದು ದೊಡ್ಡವನಾಗುವುದು ಬೇರೆ. ಆಗ್ತೇನೆ. ನೀನು ಲೌಕಿಕವಾದಂತಹ ವಿಚಾರವನ್ನು ಸ್ಪಷ್ಟಪಡಿಸಬೇಡ. ದೊಡ್ಡವನ ವೇದಿಕೆಯನ್ನು ನೀ ದುಡಿದು ದೊಡ್ಡವನಾಗಿ, ದುಡಿದು ದೊಡ್ಡವನಾಗಿದ್ದ ಮಾಡಿದಂತಹ ಸೃಷ್ಟಿಗೆ ಅನುಗುಣವಾಗಿ ನೀ ಪಾಲನೆ ಮಾಡು. ಇಲ್ಲ, ನಿನ್ನ ಕರ್ಮ ಕಾಣಿಸಿ ಮಾಡು. ಅವ ಪಾಲಿಸಿಯೇ ಪಾಲಿಸ್ತಾನೆ. ನಿನಗೆ ಲಯದ ಅಧಿಕಾರ ಉಂಟು. ಮುಂದೆ ಮುಖ ನೋಡಿ ಮಾತಾಡಬೇಡ, ಮುಂದಕ್ಕೆ ನೋಡಿ ಮಾತಾಡ. ಅದೆಷ್ಟೋ ಸಮಯದಿಂದ ವಾದದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ, ಅದು ಮುಗಿಯುವುದಿಲ್ಲ ಎನ್ನುವ ಹಂತಕ್ಕೆ ಬರ್ತದೆ ಎನ್ನುವ ಉದ್ದೇಶದಿಂದ ಸ್ಪಷ್ಟವಾಗಿ ನಾನು ಮುಗಿಯುವುದಿಲ್ಲ ಅಂತಲೇ ಇತ್ತು. ಮಾತೆಯ ಸ್ವರ ಕೇಳಿಸಿದ ಹಾಗಾಯ್ತು. ಹಾಗೆಲ್ಲ ಮಧ್ಯ ಬಾರದೆ ಉಪಾಯವೇ ಇಲ್ಲ. ಈಗ ನೀನು ಹೇಳುವುದು ದೊಡ್ಡವ ಎಂಬ ಹಾಗೆ, ನೀನು ಅಧಿಕ ಎಂಬ ಹಾಗೆ ಹೇಳುತ್ತಿ. ಸರಿ, ನಿಮ್ಮೊಳಗೆ ನೀವಿಬ್ಬರು ದೊಡ್ಡವರೇ, ಆದರೆ ನಮ್ಮಿಮ್ಮವರೊಳಗೆ ತುಲನೆ ಮಾಡಿ ನೋಡಿದಾಗ ನಿಮ್ಮ ಉಭಯರಿಗಿಂತ ಅಧಿಕ ಎನಿಸಲ್ಪಡ್ತೇನೆ. ಬೆನ್ನು ಬಾಗಿಸಿ 4 ಬಾರಿಸಿದ್ರೆ ಹೇಗೆ? ಯಾಕೆ? ಅಲ್ಲ, ಇವ ದೊಡ್ಡವನಾಗುವುದಕ್ಕೆ ಹೊರಟಿದ್ದಾನೆ. ಈಗ ನಮ್ಮದು ವಾದ, ನಾನು ದೊಡ್ಡವ ಅವ ದೊಡ್ಡವ ಅಂತ ತೀರ್ಮಾನಕ್ಕೆ ಬಂದವ ನೀನು. ಕೊಡಬೇಕಾದದ್ದು ಹೇಗೆ? ಜ್ಞಾನದ ಕಣ್ಣನ್ನು ಹೊಂದಿರುವ ಒಂದು ನಾನು, ಇಲ್ಲದಿದ್ರೆ ಅವ.
ಹಾಗಾಗುವುದಿಲ್ಲ. ಮೂರನೆಯವನಾಗಿ ಆದಿಮಾಯೆಯ ಮಗನಾಗಿ ಅವನಿಗೂ ಸ್ವಂತಿಕೆ ಉಂಟು. ಸ್ಥಾಪಿಸಬಹುದಾದದ್ದನ್ನು ಸ್ಥಾಪಿಸಿ ಅವನಲ್ಲಿ ಹಿರಿತನ ಉಂಟುಂತಾದ್ರೆ ಪ್ರಾಮಾಣಿಕವಾಗಿ ಒಪ್ಪುವ ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಉಂಟು. ಅವನ ಪಾಲನೆಗಿಂತ ನಿನ್ನ ಲಯವೇ ಮುಖ್ಯ. ಈಗ ಜ್ಞಾನವನ್ನು ತುಂಬುವ. ಈಗ ದೊಡ್ಡವ ಎಂಬ ಹಾಗೆ ಯಾಕೆ ಹೇಳಿದ್ದು? ನಿಮಗೆಲ್ಲ ಎರಡೆರಡು ಕಣ್ಣುಗಳನ್ನು ಹೊಂದಿದವರು. ಸರಿ, ನಾನು ಹಾಗಲ್ಲ, 3 ಕಣ್ಣುಗಳನ್ನು ಹೊಂದಿದ್ದೇನೆ. ಓಹೋ, ಮುಕ್ಕಣ್ಣನೆನಿಸಿಕೊಂಡಿದ್ದೇನೆ. ವಿಶೇಷತೆ ಉಂಟು. ಹೌದಲ್ಲ? ಪ್ರಪಂಚ ದೃಷ್ಟಿಗೆ ಅದು ಮುಚ್ಚಿಕೊಂಡಿರಬಹುದು, ಆದರೆ ಸಿಟ್ಟುಕೊಂಡು ಅದನ್ನು ತೆರೆದೆ ಎಂದಾದ್ರೆ ಸಕಲವನ್ನು ನಾಶ ಮಾಡುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಸರಿ, ಆ ಬಳಿಕ ನೋಡಿ, ನಿಮಗೆಲ್ಲ ಒಂದೊಂದು ತಲೆ, ನನಗೆ ಹಾಗಲ್ಲ, ಪಂಚಶಿರಗಳಿಂದ ಕಂಗೊಳಿಸಿ. ತಲೆ ಎಷ್ಟುಂಟು ಅಂತ ಮುಖ್ಯ ಅಲ್ಲ ಹರ. ಯಾಕೆ? ಸರಿ ಇದ್ರೆ ಒಂದು ತಲೆ ಸಾಕಾಗುವುದಿಲ್ವ? ಆದ್ರೆ ಇದು ಹಾಗಲ್ಲ. ಇದು ಆದಿಮಾಯ ಕರುಣಿಸಿದಂತಹ ಪಂಚವದನಗಳು. ಆಕೆ ಕೊಟ್ಟಂತಹ ಕರ್ತವ್ಯವನ್ನು ಏಕಕಾಲದಲ್ಲಿ ಪಂಚಶಿರಗಳಲ್ಲಿ ಹೊತ್ತು ಕಾರ್ಯಪ್ರವೃತ್ತನಾಗುವುದಕ್ಕೆ ನಾನು ಸಿದ್ಧನಿದ್ದೇನೆ. ಸರಿ ಇದ್ದ ಒಂದು ತಲೆಯನ್ನು ಮೇಲೆ ಕೆಳಗೆ ಮಾಡ್ಲಿಕ್ಕೆ ಕೆಲವು ತಲೆ ಒಟ್ಟಾದ್ರೂ ಪ್ರಯೋಜನ ಆಗುವುದಿಲ್ಲ. ತಲೆ ಹೇಗುಂಟು ಅನ್ನುವುದೇ ಪ್ರಧಾನ. ಇದು ಮಾತೆ ಅನುಮೋದಿಸಿದ ತಲೆ. ತಲೆ ಅಲ್ಲ, ತಲೆಯ ಒಳಗೆ ಬುದ್ಧಿ ಎಷ್ಟುಂಟು ಎಂಬುದನ್ನು ನಾವು ತಿಳಿಬೇಕಾಗಿದೆ. ಖಂಡಿತ. ಈಗ ನಿನ್ನದಾದಂತಹ ಸೃಷ್ಟಿಯ ಕಾರ್ಯ, ನನ್ನದಾದಂತಹ ಲಯದ ಕಾರ್ಯ, ಅಲ್ಪ ಸಮಯ ಅದಕ್ಕೆ ಸಾಕಾಗ್ತದೆ. ಪಾಲನೆ ಎನ್ನುವುದು ಹಾಗಲ್ವಲ್ಲ, ದೀರ್ಘವಾದಂತಹ ಸಮಯ ಎನ್ನುವುದು ಅದಕ್ಕೆ ಬೇಕಾಗ್ತದೆ. ಈಗ ಚಿನ್ನವನ್ನು ಮತ್ತು ಬೆಳ್ಳಿಯನ್ನು ತೂಕ ಮಾಡಿದಾಗ ಅಳತೆಯಲ್ಲಿ ಸಮಾನತೆ ಇರಬಹುದು, ಏರುಪೇರಾಗ್ತದೆ. ಹೌದಲ್ಲ? ಎಷ್ಟು ಏರುಪೇರಾದ್ರೂ ಹೆಚ್ಚು ಮೌಲ್ಯಯುತವಾದದ್ದು ಯಾವುದು? ಚಿನ್ನವೇ. ಚಿನ್ನ ಅಲ್ವಾ? ಹಾಗಾದ ಕಾರಣವೇ ಹರಿಹರರಾದಂತಹ ನಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸುವುದಕ್ಕಾಗಿ ನಿನ್ನಲ್ಲೇ ಐಕ್ಯನಾಗಬೇಕು ಎನ್ನುವಂತಹ ಮನವಲ್ಲಿ, ನಿನ್ನಲ್ಲಲ್ಲ ಇವನಲ್ಲಿ, ಅವನಲ್ಲಿ. ಹೌದು. ಹಾಗಾದ ಕಾರಣ ಅವಕಾಶ ಮಾಡಿಕೊಡ್ಬೇಕು. ರಾಜಸ ತಾಮಸದ ಸಂಗಮಕ್ಕಿಂತ ರಾಜಸ ಸಾತ್ವಿಕದ ಸಂಗಮವೇ ನಿಜವಾದ ಅಧಿಕಾರಶಾಹಿತ್ವ ಅಂತ ಕಾಣಿಸ್ತಿಂತಾದ್ರೆ ಅವಕಾಶ ಇದೆ. ಹೀಗೆ ನಾನೇನು ಭೀತಿಗೆ ಒಳಗಾಗುವನಲ್ಲ, ಹೆದರಬೇಡ. ಒಪ್ಪುವುದಿಲ್ವಲ್ಲ? ನಿನ್ನ ಬೆನ್ನಿಗೆ 4 ಬಾರಿಸಿ ಆದರೂ ಕೇಳಿಸಿ ಅನುಜತನ. ಯುದ್ಧ ವಾದ ಆದಿಮಾಯೆಯ ಮಕ್ಕಳಾಗಿ ನಮಗೆ ಭೂಷಣವಲ್ಲ ಬ್ರಹ್ಮ. ನಾವೇನು ಎನ್ನುವುದನ್ನು ತಿಳಿಯಬೇಕಿದ್ರೆ ಅಂತಸ್ತತ್ವವೇ ಪ್ರಧಾನ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದಲ್ಲಿದ್ದ ಸಕಲವು ಅಂಶಭೂತವಾಗಿ ನಮ್ಮ ಉದರದಲ್ಲಿ ಐಕ್ಯ ಹೊಂದಿದೆ ಎನ್ನುವುದು ಸ್ಪಷ್ಟ. ಮೂಲ ವಸ್ತುವಿನ ಅನ್ವೇಷಣೆ ಮಾಡೋಣ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವನೇ ದಡ್ಡವ. ಹರಿನಿರೂಪ. ಸರಿ ಸರಿ, ಶೋಧನೆ ಮಾಡು. ನಿನ್ನ ಕ್ಷೇತ್ರಕ್ಕ ನೋಡುವ. ಈ ಸಲ ಒಮ್ಮೆ ನಿನ್ನ ಕ್ಷೇತ್ರಕ್ಕೆ ಬರಬೇಕು. ಒಳಬರಿದಂತಹ ಇವ ಮತ್ತೆ ಹೊರಬರಕೂಡದು. ನನ್ನ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳಬೇಕು. ಅದಕ್ಕೆ ಬೇಕಾಗಿ ನನ್ನಲ್ಲಿರುವಂತಹ ನವದ್ವಾರಗಳನ್ನು ಬೇಡ, ನನಗಿಂತ ಕನಿಷ್ಠ ಇವ ಅಧೋದ್ವಾರವನ್ನು ತೆರೆದಿರಿಸ್ತೇನೆ. ನೋಡು,
ಚಂಡ. ಹಾಗೆ ಹೋದ ಒಂದು ಕಲ್ಪದಲ್ಲಿ ಲಯವಾಗಿದ್ದ ಪ್ರಪಂಚದಲ್ಲಿದ್ದ ಸಕಲವು ನಿನ್ನ ಈ ಹೊಟ್ಟೆಯಲ್ಲೇ ಇದೆ. ಇರ್ಲಿಕ್ಕೆ ಉಂಟೆ, ಒಂದು ಈ ಸಲ ತಲೆ ಎತ್ತುವ ಹಾಗೆ ಇಲ್ಲ. ಹೌದು ಜಡ್ಡ ಯಾಕೆ ಹಾಗೆ ಅಂತ ಶೋಧಿಸುತ್ತಾ ಮುಂದೆ ಸಾಗಿದೆ. ಹೋದ ಕಲ್ಪದ ಒಬ್ಬ ಬ್ರಹ್ಮ ನೋಡಬೇಕಿತ್ತು ನೀನು ಆ ಬ್ರಹ್ಮನನ್ನು. ಅಯ್ಯೋ ಅವನ ಅವಸ್ಥೆಯೇ, ಅವ ತಲೆಯೇ ಎತ್ತುವುದಿಲ್ಲ. ಜಡ್ಡ ಹರಣಿದ್ದಾನೆ, ವಾದದಿ ಫಲ ಇಲ್ಲ, ಅವನದ್ದು ಸುದ್ದಿಯೇ ಇಲ್ಲ. ಹಾಗಿದ್ರೆ ಸೃಷ್ಟಿಕರ್ತ ಇದ್ದಾನೆ, ಲಯಕರ್ತ ಇದ್ದಾನೆ, ಪಾಲನಾಧಿಕಾರಿ ಇರುವುದು ಬೇಡವೇ? ಬೇಕಲ್ಲ. ಶೋಧನೆ ಮಾಡಿದೆ, ಇನ್ನೊಬ್ಬ ಹರಿಯನ್ನು ಬ್ರಹ್ಮನ ಉದರದಲ್ಲಿ ನಾ ಕಾಣೆ. ಕಲ್ಪಾಂತದಲ್ಲಿ ಮೂರು ಮೂರ್ತಿಗಳಿಗೂ ಲಯ ಎನ್ನುವುದು ಇದೆ ಎಂದಾದ ಬಳಿಕ ಹರಿ ಬೇಕಲ್ವಾ? ಅದೇ ಹರಿಗೆ ಲಯ ಇಲ್ಲವೇ? ಇರಬೇಕಲ್ಲ. ಅಲ್ಲ, ಅಲ್ಲಿ ಇಲ್ಲಲ್ಲ. ಅದು ಯಾಕೆ ಹಾಗಾಯಿತು? ಅದನ್ನೇ ಶೋಧಿಸುತ್ತಾ ಮುಂದುವರಿದಾಗ ಮಧ್ಯ ಭಾಗದಲ್ಲಿ ನಿಂತೊಮ್ಮೆ ಸುತ್ತಲೂ ಈಕ್ಷಿಸಿದೆ ಬ್ರಹ್ಮ. ಬಂಗಾರಮಯವಾಗಿಯೇ ನಿನ್ನ ಉದರ ಗೋಚರಿಸುತ್ತಾ ಉಂಟು. ತಟ್ಟನೆ ನಿನಗೊಂದು ನಾಮಕರಣದ ವ್ಯವಸ್ಥೆ. ನಾಮಕರಣ? ಹೌದು. ಹೆಸರಿಡುವುದು ಯಾರು ಯಾರಿಗೂ? ಅಪ್ಪ ಮಗನಿಗೆ ನೀ ಅಪ್ಪ ಆಗತ್ತೀಯ, ತಂದೆ ಆಗ್ತೀಯಾ? ನಾರಾಯಣನ ಬಾಯಿಯಿಂದ ಅಂತ ವಾಕ್ಯ ಬರ್ತದೆ ಅಂತಾದ್ರೆ ಭವಿಷ್ಯದಲ್ಲಿ ಮಗ ಆಗ್ಲಿಕ್ಕೆ ಉಂಟೋ ಏನೋ? ಬ್ರಹ್ಮ ಅಲ್ಲ ಅಲ್ಲ, ನಮ್ಮ ಊಹನೆ ಅಷ್ಟೇ. ಬಿಟ್ಟು ಬಿರುದು ಅಂತ ಸ್ವೀಕಾರ ಮಾಡಿ. ಹೇಗೆ? ಹಿರಣ್ಯಮಯವಾಗಿರುವ ಕಾರಣ ನಿನ್ನ ಉದರ, ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಸಂತೋಷವಾಯಿತು. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇನಿದ್ರು ಕೂಡ ಅದು ಬ್ರಹ್ಮದೇವರು. ಸರಿ, ಪಡೆದುಕೊಂಡಿದ್ದೇನೆ. ಒಂದಷ್ಟು ಸೇರಿಸಿ ಕೊಡ್ತೇನೆ. ನೋಡೋಣ. ಸರಿ, ನೀ ಬಂದದ್ದು, ನೀ ಬಿಟ್ಟದ್ದು ಅಧೋದ್ವಾರ. ಅದನ್ನೇ ಯಾಕೆ ಬಿಟ್ಟೆ? ಹಾಗಾಗಿ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಸಂತೋಷವಾಯಿತು. ಶ್ರೀಹರಿಗೆ ಮಾನ ಅಪಮಾನ ಸಮಾನ. ಆದ್ದರಿಂದ ಸರ್ವಾಂಗದಲ್ಲಿಯೂ ಏಕತ್ವವನ್ನು ಕಾಣಿಸುವ ಏಕತತ್ವದ ಪ್ರತೀಕವಾಗಿ ನಾನು ಅದನ್ನು ಸ್ವೀಕರಿಸಿದ್ದೇನೆ. ಆದ್ರೆ ನೀ ನನ್ನ ಕ್ಷೇತ್ರಕ್ಕೆ ಬರುವುದು ಬೇಡವೇ? ನೋಡೋಣ ನೋಡೋಣ, ಶೋಧಿಸುವುದಕ್ಕೊಂದು ದಾರಿ ತೋರಿಸಿ. ಹೌದಲ್ಲ? ಪ್ರಮತ್ತನಾಗಿದ್ದಾನೆ ವಿಧಾತ. ಮತ ವಂಚಿತನಾಗಬೇಕು ಅಂತಿದ್ರೆ ಇರುವುದೊಂದೇ ಉಪಾಯ, 9 ದ್ವಾರಗಳ ಬಂಧನ. ಹರಿಯಿಂದ ಸಾಧ್ಯವೇ? ಸಾಧ್ಯ. ನಾನೇ ಪರಮಾತ್ಮ, ಪರಂ ತತ್ವ, ಪರಂಜ್ಯೋತಿ, ಪರಂ ಧಾಮ, ಪರಾತ್ಪರ ಮೂರ್ತಿ ಎನ್ನುವುದನ್ನು ವಿಧಾತನ ಸ್ಮೃತಿ ಪಟಲಕ್ಕೆ ವೇದ್ಯಗೊಳಿಸುವುದಕ್ಕೆ ಬೇಕಾಗಿ 9 ದ್ವಾರಗಳನ್ನು ಮುಚ್ಚಿ ಸಾಮಾನ್ಯನಿರಬಹುದು ಎನ್ನುವಂತಹ ಭಾವನೆಯಿಂದಲೇ ಉದರ ಪ್ರವೇಶ ಮಾಡಿದೆ. ಆಶ್ಚರ್ಯವೇ ಕಾದಿದೆಯಲ್ಲ. ನನ್ನ ಹೊಟ್ಟೆಯ ಒಳಗಿದ್ದದ್ದು ಕೇವಲ ಒಂದು ಕಲ್ಪದ್ದು, ಅದು ಜಡಸ್ಥಿತಿಯಲ್ಲಿ. ಹರಿಯ ಉದರದ ಒಳಗೆ ಕಳೆದ ಎಲ್ಲಾ ಕಲ್ಪಗಳಲ್ಲಿಯೂ ಲಯವಾಗಿರುವ ಸಕಲ ಜೀವರಾಶಿಗಳು ಚೇತನಾತ್ಮಕವಾಗಿಯೇ ತುಂಬಿಕೊಂಡಿದೆಯಲ್ಲ. ಹರಿಯೇ ಸರ್ವೋತ್ತಮನಿದ್ದಾನೆ. ಈ ವಿಚಾರವನ್ನು ಪ್ರಾಮಾಣಿಕವಾಗಿ ಅವನಿಗೆ ತಿಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಹೊರ ಸರಿಯುವ ಪ್ರಯತ್ನ ದಾರಿ ಕಾಣುತ್ತಾ ಇಲ್ಲ. ಆದಿಮಾಯಾದೇವಿಯನ್ನು ಪ್ರಾರ್ಥಿಸಿದೆ. ದಿವ್ಯವಾದ ಬೆಳಕು ಪಥ ಗೋಚರಿಸುತ್ತಾ ಉಂಟು. ಹೊರ ನಡೆಯುತ್ತೆ. ಹೊರಬರುವುದಕ್ಕೆ ಪಥ ಕಾಣದೆ ನನ್ನ ಸಂಸ್ತುತಿಯಲ್ಲೇ ನಿರತನಾಗಿದ್ದಾನೆ. ಕೆಲವೊಂದು ಸಲ ರಾಜಸ ಗುಣ ಪ್ರಮತ್ತ ಸ್ಥಿತಿಗೇರಿದ ವೇಳೆಯಲ್ಲಿ ಅವರಿಗೆ ನೀತಿ ಹೇಳಿದ್ರೆ ವಾದ ಆಗುವುದು ಬಿಟ್ರೆ, ಇಲ್ಲದಿದ್ರೆ ಅರ್ಥದಲ್ಲಿ ವಾದ ನಿಲ್ಲುವುದು ಬಿಟ್ರೆ ಪೂರ್ತಿ ಆಗುವುದೇ ಇಲ್ಲ. ಯಾಕಾಗುವುದಿಲ್ಲ ಅಂತ ಕೇಳಿದ್ರೆ, ಅವನ ರಾಜಸ ಗುಣ ಯಾವುದೇ ಪಾರಮ್ಯ ವಿಷಯವನ್ನು ಕೂಡ ಅವನಿಗೆ ಒಪ್ಪಿಸಿಕೊಳ್ಳುವುದಕ್ಕೆ ತಡೆಯಾಗಿ ನಿಲ್ಲುತ್ತದೆ. ಮತ್ತನಾದ ವಿಧಾತ ಅನುಭವ ವೇದ್ಯಗೊಂಡಿದ್ದಾನೆ. ನಾರಾಯಣನ
ಅರ್ಜುನನ ಸಾಮರ್ಥ್ಯವನ್ನು ಒಳಗೆ ಹೋಗಿ ಅರಿತವನಿದ್ದಾನೆ. ಈಗ ಒಳಗಿಂದಲೇ ಸಂಸ್ತುತಿಯಲ್ಲಿ ತೊಡಗಿದ್ದಾನೆ. ತೊಡಗಿದಂತ ಅವನಿಗೆ ನಿಜವಾದ ಪಥವನ್ನು ಕಾಣಿಸಿದವ ನಾನು. ಆದರೆ ಹೊರಬರುತ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟ. ಹೊರಬರುವುದಕ್ಕಾಗಿ ಸಂಸ್ತುತಿಗೈಯುತ್ತಾ ಇರುವಂತಹ ಅವನಿಗೆ ನಿಜ ದರ್ಶನವನ್ನು ಒದಗಿಸಬೇಕು ಅಂತಿದ್ರೆ ಹೀಗಲ್ಲ. ಅದು ನನಗೊಂದು ರೀತಿಯ ಜಾಜ್ಞಾವರಿಸ್ತಾ ಇದೆ. ಸಂಕಲ್ಪಿಸಿದ ಕ್ಷಣ ಹಾಲದ ಎಲವೊಂದು ಜಲದಿಯ ಮೇಲೆ ತೇಲಿ ಬರುತ್ತಾ ಇದೆ. ಅದರ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ಚಿಪ್ಪುತ್ತಾ ನಿದ್ರಾವಶನಾಗುತ್ತೇನೆ. ಭರದಿಂದ ಬಳಿದುಕೊಳ್ಳುವುದು ಇರದಿಗೆ ನೋಡಲು ಕಮಲಜೂ ನಾನು ಸಾಕಷ್ಟು ಬಳಲಿದ್ದೇನೆ ಎಂಬ ಕಾರಣಕ್ಕಾಗಿಯೋ ಏನೋ ತನ್ನ ನಾಭಿ ಮೂಲದಿಂದ ಹೊರಟಿರುವಂತಹ ತಾವರೆಯನ್ನೇ ನನಗೆ ಆಸನವನ್ನಾಗಿ ಒದಗಿಸಿದ್ದಾನಲ್ಲ. ಸುಖಾಸೀನನಾದೆ, ಪದ್ಮಾಸನನಾದೆ, ನಳಿನ ಕುಮಾರನಾದೆ. ಏನಿದು ವಿಚಿತ್ರ! ಹರಿಯ ಉದರ ಪ್ರವೇಶ ಮಾಡುವಾಗ ನನಗಿದ್ದದ್ದು ಒಂದು ಮುಖ, ಈಗ ನೋಡಿದರೆ ಮತ್ತೆ 4 ಮುಖಗಳು, ಮೇಲ್ಭಾಗದಲ್ಲಿ ಇನ್ನೊಂದು ಮುಖ. ಪಂಚವದನಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ಹರಿಯ ಮಹಿಮೆಯನ್ನು ಪ್ರಪಂಚ ಮುಖಕ್ಕೆ ಸಾರುವುದಕ್ಕೆ ಈ ವೈಚಿತ್ರ್ಯ. ಹರಿಯನ್ನೇ ಧ್ಯಾನಿಸ್ತಾ ಇರ್ತೇನೆ. ಜಯ 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 ಜಯ.
ದೀರ್ಘದೇಹಿಯಾದಂತಹ ಬಾಬೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇವೆ, ಯಾರಾದರೂ ಸಿಗಬಹುದು. ನನ್ನ ಕಣ್ಣುಗಳಿಗೆ ಬೇರೇನು ಕಾಣುವುದೂ ಇಲ್ಲ. ಹಾಗಿದ್ರೆ ನನ್ನನ್ನು ಹುಟ್ಟಿಸಿದವ ಯಾರು ತಿಳಿಬೇಕು. ಮುಂದುವರಿಯುತ್ತೇನೆ. ಯಾರು ನೀನು? ನೀನು ಯಾರು? ನೀನು ಎಲ್ಲಿಂದ ಬಂದೆ? ನೀನು ಎಲ್ಲಿಂದ ಬಂದೆ? ಯಾಕೆ ಬಂದೆ? ನೀನು ಯಾಕೆ ಬಂದೆ? ಯಾಕೆ ನನ್ನ ಮುಂದೆ ನಿಂದೆ? ನನ್ನ ಮುಂದೆ ನೀನು ಯಾಕೆ ನಿಂದೆ? ನಾನು ಕೇಳಿದ್ದನ್ನು ನೀನು ಕೇಳುತ್ತಾ ಇದ್ದಿ. ನನಗೆ ಇಷ್ಟೇ ಗೊತ್ತಿರುವುದು. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ನಾನು ಜಲದಲ್ಲಿ ಕಾಣಿಸಿಕೊಂಡವ. ನಾನು ಈಗಲೇ ಹುಟ್ಟಿರುವೆ. ನೀನಲ್ಲದೆ ಬೇರೆ ಯಾರೂ ಇಲ್ಲ. ಕತ್ತಲೆಯಲ್ಲಿ ಯಾರೂ ಕಾಣುವುದಿಲ್ಲ. ನಾವಿರುವರೇ ಈ ಜಲದ ಮಧ್ಯೆ ಇದ್ದೇವೆ ಎಂದಾದರೆ ಇನ್ನು ಮುಂದೆ ನಾವಿರುವರು ಒಂದಾಗಿ ಮುಂದುವರಿಯೋಣ. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹೆಚ್ಚಾಗುತ್ತಾ ಇದೆ. ಪ್ರೀತಿ ವಾತ್ಸಲ್ಯ ನಿನ್ನಲ್ಲಿ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎಂದರ. ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎಂದರ. ತಮ್ಮ ಸಾಕಾಗುವುದಿಲ್ಲ. ನಾವು ಜಲದಲ್ಲೇ ಹೀಗೆ ಮುಂದುವರಿಯುವಾಗ ಮೂರನೇ ಓರ್ವ ಕಾಣಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನಾನು ಹಿರಿಯವ, ಮೊದಲು ನನಗೆ ಹೆಸರಾಗಬೇಕು. ಹೆಸರಿರಿಸುವುದಕ್ಕೆ ಬೇರೆ ಯಾರು ಇಲ್ಲ. ಯಾರು ಕಾಣುತ್ತಾ ಇಲ್ಲ ಇಲ್ಲಿ. ನೀನೇ ನನಗೊಂದು ಹೆಸರನ್ನು ಸೂಚಿಸು. ನಾನೇ ಹೆಸರಿಡಬೇಕು. ಅಣ್ಣ. ನಿನ್ನನ್ನು ಪರೀಕ್ಷಿಸಿ ನಿನಗೆ ನಾಡಿಡುವ ಹೆಸರೇನು ಅಲ್ಲಯ್ಯ? ನೀನು ಮಧು. ಮಧು. ನಿನ್ನನ್ನು ಸರಿಯಾಗಿ ನಾನು ಈಕ್ಷಿಸಿದ ನನ್ನ ಹೆಸರಿಗೆ ಪೂರಕವಾದಂತಹ ಒಂದು ಹೆಸರು ನಿನಗಾಗಬೇಕು. ನಾನು ಮಧು ಆದ್ರೆ ನೀನು ಕಂಠಭ. ಕಂಠಭ. ಈ ಭಾಗದಲ್ಲಿ ಏನೋ ಚುರು ಚುರು. ಅದುವೇ ಹಸಿವೆ. ನಿವಾರಿಸುವ ಬಗೆಯಲ್ಲಯ್ಯ. ಹೇಗೆ ಕಾಡ್ತಾ ಇದೆ ಜಲದಿ. ಜಲದಿಯನ್ನು ಪಡೆಯೋಣ, ಜಲದಿಯನ್ನು ಕದಡೋಣ. ಏನಾದ್ರೂ ಸಿಕ್ಕರೆ ಅವುಗಳನ್ನು ಮೆಲ್ಲೋಣ.
ಎತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ಕುಳಿತುಕೊಂಡಿರುವೆ. ಯಾರು ನೀನು ಎನ್ನುವ ಹಾಗೆ ಹೇಳು. ಬೇಡ ಮೊದಲು ಕಂಡ ಹೋರನೆಲ್ಲಿ ಹೋದ ವಿಚಾರಿಸುವವರು ಯಾರು ಬಲ್ಲ? ಯಾರು? ವೀರ, ಶೂರ, ಘನ ಗಂಭೀರರಾದಂತಹ ಮಧು ಉರಿತೋಷವಂತೆ ದಿಟವು ನಿಮ್ಮ ನಡೆ ನುಡಿ ಆಯ ಆಕೃತಿ ಇದನ್ನೆಲ್ಲ ವೀಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟವಾಯಿತು. ಪ್ರಬುದ್ಧರೇ ಪ್ರಶ್ನಾರ್ಥಕ. ಒಬ್ಬಾತನನ್ನು ನೀವು ಅಟ್ಟಿಕೊಂಡು ಬಂದಿದ್ದೀರಿ, ಹಿಡಿಯಲಾಗದೆ ನನ್ನಲ್ಲೂ ಬಂದು ಪ್ರಶ್ನೆ ಮಾಡುತ್ತಾ ಇದ್ದೀರಿ. ನೀವು ಓಟದಲ್ಲಿ ಹಿಂದೆ ಅಂತಾಯಿತಲ್ಲ. ಯಾಕೆ ಓಟದಲ್ಲಿ ಹಿಂದೆ? ನಾವು ಭಾರ ಇದ್ದವರಿಗೆ ವೇಗವಾಗಿ ಓಡುವುದಕ್ಕಾಗುವುದಿಲ್ಲ. ಇಲ್ಲ, ನಾವು ಈ ಪ್ರಪಂಚದಲ್ಲೇ ಭಾರ, ಗೊತ್ತಾಯ್ತಲ್ಲ? ನೀವು ಈ ಪ್ರಪಂಚಕ್ಕೆ ಭಾರ. ಪ್ರಪಂಚಕ್ಕೆ ಭಾರ ಅಲ್ಲ, ಪ್ರಪಂಚದಲ್ಲಿ ನಾವು ಭಾರ. ಸರಿ. ಅವ ಹಗುರ, ಹಗುರ. ನೀನು ಹಗುರ, ನಾ ಹಗುರ. ನಾ ತೇಲುವೆ, ನಾ ತೇಲುವೆ, ನೀವು ಮುಳುಗುತ್ತೀರಿ. ನೋಡು, ಮೊಣಕಾಲಿನವರೆಗೆ ನೀರು, ಅದೇ ನೀನು ನೀರಿನ ಮೇಲೆ ನಿಂತಿರುವೆ ಅಲ್ವೇ? ಆದ್ದರಿಂದಲೇ ಈ ವೇಳೆಯಲ್ಲಿ ಬಂದು ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ. ತೋರಿಸು ತೋರಿಸು ಎಂಬ ಹಾಗೆ ನೀ ಅಟ್ಟಿದವನನ್ನು ನಾ ಕಾಣೆ. ಗೊತ್ತಿಲ್ವಾ ನಿನಗೆ? ಇಲ್ಲ. ಆಕ್ಷೇಪ ಇಲ್ಲ. ಅವನ ಬಗ್ಗೆ ನೀನು ತಿಳಿದಿಲ್ಲ ಎಂದಾದರೆ ಅವನನ್ನು ಕೇಳುವುದಿಲ್ಲ. ನೀನು ಯಾರು ಅಂತ ನಿನಗೆ ಗೊತ್ತುಂಟ? ಯಾರು ಹೇಳು? ಅಖಂಡವಾದ ಈ ಜಲಧಿಯ ಅಧಿಕಾರಿ ಶ್ರೀಮನ್ನಾರಾಯಣ.
ಬಿಳಿಯ ನೀನು ಕರಿಯ. ಆತ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಅವ ಎಲ್ಲಿದ್ದಾನೆ ಹೇಳು. ಅವನನ್ನು ತೋರಿಸದೇ ಇದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ನುಂಗಿ ನೀರು ಕುಡಿತೇವೆ. ಮೊದಲು ಕಂಡವ 5 ತಲೆಯವ ಅವ ಬಂದಿದ್ದ. ತೋರಿಸು. ಯೋಚಿಸಿ. ಏನು? 5 ತಲೆಯವನೇ ಬರುವಾಗ ನನ್ನಲ್ಲಿಗೆ ಬಾಗಿ ಬಂದ. ರಕ್ಷಾ ಮಾಮಿ ಎಂದ. ಇತ್ತೆ ರಕ್ಷೆ. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ಕಕ್ಷೆಯಿಂದ ಹೊರಗೆ ಹಾಕು. ನಿಮಗೂ ಎಚ್ಚರಿಕೆ. ಬದುಕು ಬೇಕು ಅಂತಿದ್ರೆ ಬಾಗಿ ಬನ್ನಿ, ಮತ್ತೆ ನುಂಗುತ್ತೇವೆ ನುಂಗಿಯೇ ಬಿಡ್ತೇವೆ. ಇಳಿವ ತುತ್ತಲ್ಲ ಗಂಟಲಲ್ಲಿ. ಅದು ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನಮಗೆ. ಮಧ್ಯದಲ್ಲೇ ಸಿಕ್ಕಿಯೇನು. ಮಧ್ಯ ನೀರು ಹಾಕಿ ಇಳಿಸ್ತೇವೆ. ಕೊರಳ ಮಧ್ಯ. ಅದನ್ನೇ ಹೇಳಿದ್ದು, ನೀರು ಹಾಕಿ ಇಳಿಸ್ತೇವೆ. ಒಳಗೆ ಹೋದ್ರೆ ಇಷ್ಟಲ್ಲ, ಹೆಚ್ಚು ಕುಣಿಸಿಯೇನು. ಹಿಂದಿನಿಂದಲೂ ವಿಸರ್ಜಿಸಿ. ಯಾತ್ರೆ ನಿಮ್ಮತ್ತ ನಮ್ಮತ್ತ ಕಾಣಿಸ್ತೇವೆ. ಅವಸರ ಮಾಡಬೇಡ. ಆತ ಒಂದು ಮಾತು ಹೇಳಿದ್ದಾನೆ. ನಿಮ್ಮ ಗಂಟಲಿಗೆ ನಾನು ಸಿಲುಕಿಕೊಂಡೇನು. ಇಳಿಗೋತುತ್ತಲ್ಲ. ವಿಷಯ ಸತ್ಯ ಯಾಕೆ ಬಲ್ಲಯ? ವಿಪರೀತ ಆಯಾಸ ಹಸಿವೆ ಆಗಿರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ಸರಿ. ನಮ್ಮ ಆಯಾಸ ಕಡಿಮೆ ಆಗಬೇಕು ಅಂತ ಆದ್ರೆ ಕಡಿಮೆ ಪಕ್ಷ 3 ದಿನಗಳಾದ್ರೂ ಕಳೆಯಬೇಕು. 3 ದಿನ ಕಳೆದ ಮೇಲೆ ತಿನ್ನೋಣ. ಪಾಲಿನ ವ್ಯವಸ್ಥೆ ಈಗಲೇ ಮಾಡುವ. ಅಣ್ಣ ಹುಟ್ಟಿ ಕೆಲವು ದಿವಸ ಆಗಲಿಲ್ಲ, ಅಣ್ಣ ತಮ್ಮಂದಿರಲ್ಲಿ ಪಾಲ. ಒಳ್ಳೆದಿರುವಾಗಲೇ ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಂಡ್ರೆ ನಾಳೆ ಸಮಸ್ಯೆ ಆಗ್ಲಿಕ್ಕಿಲ್ಲ ನೋಡು. ಸರಿ, ನೀನು ಮಾಡಿದ ಪಾಲನ್ನು ಒಪ್ಪಿಕೊಳ್ತೇನೆ, ಮಾಡಿಬಿಡು. ಅಣ್ಣ ಹೀಗೆ ಮಾಡೋಣ. ಹೇಗೆ? ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇನ್ನೊಮ್ಮೆ ಹೇಳು. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇದು ಎರಡರಲ್ಲಿ ಕಡಿಮೆ ನನಗೆ ಆಯ್ತಲ್ಲ ಮಾರೆ. ಈಗ ಕಡಿಮೆ ಅಂತ ಈಗಲಾದ್ರೂ ಗೊತ್ತಾಯ್ತು. ಎಷ್ಟು ಬೇಗ ಗೊತ್ತಾಯ್ತು. ಹಾಗೆಲ್ಲ ಬೇಡ, ಬೇರೆ ರೀತಿಯಲ್ಲಿ ಪಾಲು ಮಾಡು. ಅಣ್ಣ ಅವನ ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನಿನಗೆ. ಸೊಂಟದಿಂದ ಕೆಳಗೆ ಏನುಂಟು ಅಂತ ಬೇಕಲ್ಲ ಮಾರೆ. ತೊಡೆಯ ಮಾಂಸ ಇಲ್ವಾ? ತೊಡೆಯ ಮಾಂಸ ರುಚಿಯೂ ಹೌದು, ಹೆಚ್ಚು ಹೌದು. ನನಗೆ ತೊಡೆಯ ಮಾಂಸದ ಮೇಲೆ ಆಸಕ್ತಿ ಅಲ್ಲ, ಅವನ ಮೆದುಳಿನ ಮಾಂಸದ ಮೇಲೆ ಆಸಕ್ತಿ. ಜಾಣನಿದ್ದಾನೆ, ಬುದ್ಧಿವಂತಿಕೆ ಮಾತುಗಳನ್ನಾಡಿದ್ದಾನೆ. ಅವನ ಮೆದುಳಿನ ಒಂದೊಂದು ತುಂಡನ್ನು ನಾವಿರುವರು ಸವಿಯಲೇಬೇಕು. ಹೀಗೆ ಮಾಡೋಣ. ಎಡಗೈ ಎಡಗಾಲು ನೀನು ಹಿಡಿ, ಬಲಗೈ ಬಲಗಾಲು ನಾನು ಹಿಡಿದ. ಈರುವರು ವಿರೋಧ ದಿಕ್ಕಿಗೆ ಅವನನ್ನು ಬಲವಾಗಿ ಎಳೆಯೋಣ. ಶರೀರ ಹೀಗೆ ಇಪ್ಪಾಗ ನಿನಗೆ ಹೆಚ್ಚು ಬಂದ್ರೆ ನಿನ್ನ ಅದೃಷ್ಟ, ನನಗೆ ಬಂದ್ರೆ ನನ್ನ ಯೋಗ. ಆಯಾಸ ಪರಿಹಾರಕ್ಕಾಗಿ ಜಲದಲ್ಲಿ 3 ದಿನ ಅಂಗಾತ ಬಿದ್ದು ಬರೋಣ. ಭಕ್ತಿಯೋಗಾದಿ
ಇಂತೆಂದ ಕೂಡ ಕಾಳಗವನ್ನೇ ಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯುಂಟು ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಹೆಚ್ಚಿನ ತೋಳ ವಿಕ್ರಮಕ್ಕೆ. 5,000 ವರುಷ ಪರ್ಯಂತ ಹೋರಾಟವನ್ನು ಮಾಡಿದ್ದೇವೆ. ಎಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡ್ತೀಯ? ಮಾಡು ಯುದ್ಧ, ಮಾಡು. ತಲೆ ಉಂಟು ನಿಮಗೆ? ಏನು ತಲೆ ಇಲ್ಲದೆ ಕಾಣಿಸುವುದಿಲ್ಲ ನಿನಗೆ? ತಲೆ ಉಂಟಲ್ಲ? ಇರ್ಲಿ ಇರ್ಲಿ, ನನಗೆ ಬೇಕು. ಅಲ್ಲ, ನಿಮ್ಮ ತಲೆ ಬೇಕು. ಬಹುಶಃ ಅವನಿಗೆ ತಲೆ ಕಡಿಮೆ ಇರಬೇಕು. ನಾನು ಹಾಗೆಲ್ಲ ಕೊಡುವುದಿಲ್ಲ ತಲೆ. ಇಲ್ಲ ಇಲ್ಲ, ಸರಿ. ಆದರೆ ನಿಮ್ಮ ವಿಕ್ರಮಕ್ಕೆ ಮೆಚ್ಚಿದ್ದೇನೆ. 5,000 ವರುಷ ಪರ್ಯಂತ ಮಾಡಿದ ಹೋರಾಟದಲ್ಲಿ ಗೆದ್ದವರು ನೀವೇ, ಸೋತವ ನಾನೇ. ಗೆದ್ದಂತಹ ನಿಮಗೆ ಏನನ್ನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಏನು ಬೇಕು, ಎಲ್ಲಿ ಬೇಕು ಕೇಳಿಕೊಳ್ಳಿ. ಅಲ್ಲೂ ಕಚ್ಚಿದ್ರೆ ಉಂಟಲ್ಲ, ಇನ್ನು ಒಂದು ಶಬ್ದ ನೀನು ಮಾತನಾಡಬಾರದು. ಎಲ್ಲಿಯಾದರೂ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ಹೊಸ ಕ್ರಮ ಆಗುವುದಿಲ್ಲ, ಅದು ನಮ್ಮ ಪರಂಪರೆ. ಒಂದು ವೇಳೆ ಗೆದ್ದವರು ಸೋತವರಿಗೆ ಕೊಡಬಹುದು. ಇಲ್ಲಿ ಗೆದ್ದವರು ಯಾರು? ನಾವು. ಗೆದ್ದವರು ಅಂದ್ರೆ ಅರ್ಥ ಏನು? ಉಳ್ಳವರು ಎನ್ನುವುದೇ ಅರ್ಥ. ಇಲ್ಲಿ ಸಾಮರ್ಥ್ಯ ಉಳ್ಳವರು ನಾವು, ಅದು ಇಲ್ಲದವ ನೀನು. ಉಳ್ಳಂತಹ ನಾವು ನಿನಗೆ ಕೊಡಬಹುದಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ನೀನು ಕೇಳಬೇಕು, ನಾವು ಕೊಡಬೇಕು. ನೀವು ಬಲ್ಲವರು, ಅದೇ ತಿಳಿದವರು. ಕೊಡುತ್ತೇವೆ ಅಂತ ಅದಿದ್ದೀರಿ. ನನಗೆ ವಿಶ್ವಾಸ ಬರ್ಬೇಕಾಗಿದ್ರೆ ಕೈ ತಟ್ಟಿ ಮಾತು ಕೊಡಿ. ಏನು ಅಂತ ಕೇಳಿದ್ದನ್ನು ಕೊಡುತ್ತೇವೆ ಎಂಬ ಹಾಗೆ. ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವೀರುವರು ಕೊಡ್ತೇವೆ. ನೀವು ಸತ್ಯ ಅಂತಾದರೆ ಪಟ್ಟನೆ ನೀಡಿರಿ ನಿಮ್ಮ ಪ್ರಾಣ. ವಂಚಿಸಿದ, ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಏ ತಮ್ಮ, ನಾನು ಅಳುವುದು ಯಾಕೆ ಬಲ್ಲಯ್ಯ? ನನ್ನ ಪ್ರಾಣ ಹೋಗ್ತದೆ ಅಂತ ನನಗೆ ಚಿಂತೆ ಅಲ್ಲ.
ನನ್ನೊಂದಿಗೆ ನನ್ನ ಪ್ರೀತಿಯ ತಮ್ಮನಾದಂತಹ ನಿನ್ನ ಪ್ರಾಣವೂ ಹೋಗ್ತದಲ್ಲ ಎನ್ನುವಂತಹ ಚಿಂತೆ. ನೀನು ಅಳ ಕೂಡಲು ಯಾಕೆ? ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರ್ತದೆ. ಯಾಕೋ? ಯಾಕೆ ಬಲ್ಲಯ್ಯ? ಕೋಮಲವಾದ ಹೃದಯವನ್ನು ಹೊಂದಿದಂತಹ ನೀನು ಸಾಯುವುದೇ ಬದಲಾಗಿ ನಾನು ಸಾಯ್ತೇನೆ, ನೀನು ಪ್ರಾಣ ತಮ್ಮ, ನೀನು ಬದುಕಿ ಉಳಿಯಬೇಕು, ನಾನು ಸಾಯ್ತೇನೆ. ಇಲ್ಲ, ನಾನೇ ಸಾಯುವುದು. ನಾನೇ ಸಾಯುವುದು? ಮುಚ್ಚುವೈ, ನಾವು ಚರ್ಚಿಸುವುದಲ್ಲ, ನಾವೀರುವರು ಬದುಕಿ ಉಳಿಯಲೇಬೇಕು. ಇದನ್ನೊಂದು ತೆಗೆಯುವ ವ್ಯವಸ್ಥೆ ಮಾಡಬೇಕು. ಅಣ್ಣ, ಅದ್ಯಾಕೆ ಅದನ್ನು ತೆಗೆಯುವುದು? ಅದು ಜನ ಸರಿ ಇಲ್ಲ. ಜನ ಸರಿ ಇಲ್ಲ. ನೋಡು, ಅವ ವಂಚಿಸಿದ್ದು ನಮ್ಮನ್ನು. ಅವ ನಗರದು ನೋಡು, ಜಾಣತನದಲ್ಲಿ ವಂಚಿಸಿದ್ದು ನೋಡು. ಸರಿ ಇಲ್ಲ. ಆದ ಕಾರಣ ಅವನನ್ನು ತೆಗೆಯುವ ಪ್ರಯತ್ನ ಮಾಡಬೇಕು. ಉಪಾಯ ನಾನು ಹೇಳ್ತೇನೆ. ಹೇಳು. ಶಹಬಾಸ್, ನಿನಗೆ ತಲೆ ಉಂಟು? ತಲೆಯೂ ಉಂಟು, ತಲೆಯಲ್ಲಿ ಕೂದಲು. ಮತ್ತೆ ಮತ್ತೆ ಎಲ್ಲ ಜಲದೇ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣವನ್ನು ಪಡ. ನನ್ನ ಯೋಗ್ಯತೆಯನ್ನರಿಯದೆ ನೀವು ಈ ರೀತಿ ವರ್ತಿಸುತ್ತಾ ಇದ್ದೀರಿ. ನಾನು ಯಾರು ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ಇದೋ ನಿಮಗೆ ದಿವ್ಯ ಜ್ಞಾನ. ಹೋಗಿ ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ನೀನಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥೈಸಿಕೊಂಡವರಿದ್ದೇವೆ. ಮಾಯೆಯು ನೀನೆ, ಮಾಯಾವಿಯೂ ನೀನೆ, ಮಾಯಾ ವಿನೋದನು ನೀನೆ, ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ಈಯುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡವರಿದ್ದೇವೆ. ಪ್ರಭು, ಮಾಡಿದ್ದು ಅಪರಾಧವಾಗಿದೆ, ನಮ್ಮನ್ನು ಕ್ಷಮಿಸಬೇಕು, ಕ್ಷಮಿಸಬೇಕು. ಶಂಖಚಕ್ರ ಗದಾಪದ್ಮವನ್ನು ಕರದಲ್ಲಿ ಪಿಡಿದು ರಾರಾಜಿಸುತ್ತಿರುವಂತಹ ಓ ವಿರಾಟ್ ವಿಶ್ವರೂಪನೇ, ನಿನ್ನನ್ನು ಕಂಡ ಮೇಲೆ ನೀನು ಏನು ನಾವು ಏನು ಎನ್ನುವುದು ವೆಚ್ಚವಾಯಿತು ತಂದೆ. ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನು ನೀನು. ಪ್ರಭು, ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಅರ್ಥವಾಗಿದೆ. ಹಾಗಾಗಿ ನಮ್ಮ ಹೆಸರು ಅಜರಾಮರವಾಗಿ ಉಳಿಯುವ ಹಾಗೆ ಕೃಪೆ ಬೀರು. ಸರಿ ಸರಿ ಮಧುಕೈಟಭರೆ, ನೀವು ಅನ್ಯರಲ್ಲ, ನನ್ನ ಮಕ್ಕಳು. ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಪ್ರಮತ್ತನಾದ ವಿಧಾತ ನನ್ನ ಉದರ ಸೇರಿದ, ಹರ ಮೊದಲೇ ಐಕ್ಯನಾದ. ಪರಿಣಾಮದಲ್ಲಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಪಿಷ. ಅದನ್ನು ತೆಗೆದು ಅಬ್ದಿಯ ಮೇಲೆ ಬಿಸುಟಾಗ ನಿಮ್ಮಿರುವರವು ಗಮ. ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಘಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸ್ತೇನೆ. ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲೂ, ಕೈಟಭನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಅಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸುತ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ದಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರ ಬಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ನಿಮ್ಮ ಪ್ರತೀಕವಾಗಿ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ನಾಮವನ್ನು ಅಜರಾಮರವಾಗಿಸುತ್ತೇನೆ. ಆ
ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತವರ್ಣಗಳಿಂದ ಮೂಡಿಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣ ರಂಜಿತವಾಗಿ ಶೋಭಿಸುತ್ತಾ ಇದೆ ಶೋಣಿತಾಪುರ. ರುಧಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದೇ ತನ್ಮೂಲಕವಾಗಿ ಪುರದ ನಿರ್ಮಾಣ ಮಾಡಲಾಗಿದೆ. ಹಾಗಿದ್ದರೆ ಇಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಎನ್ನುವುದನ್ನ ಮನಗಂಡವಳಿದ್ದೇನೆ. ಅದಕ್ಕೋಸುಗ ಹೆತ್ತಬ್ಬೆಯ ಮನದ ಇಂಗಿತವನ್ನರ್ಥ ಮಾಡಿಕೊಂಡಂಥ ನಾನು ಓರ್ವಳು ಸುಪುತ್ರಿ ಎಂದೆನಿಸಿಕೊಳ್ಳಬೇಕೆನ್ನುವ ಕಾರಣದಿಂದಲಾಗಿ ಕಾಮಿನಿಯಾದ ನಾನು ಕಾಂತಾರವನ್ನ ಸೇರಿಕೊಂಡು ಕನಕಗರ್ಭನ ಕುರಿತಾಗಿ ತಪಸ್ಸುನಾಚರಿಸುವ ಸಲುವಾಗಿ ಇತ್ತ ಕಡೆಗಾಗಿ ಆಗಮಿಸಿದವಳಿದ್ದೇನೆ. ಇಲ್ಲಿಗೆ ಬಂದಂತಹ ಕಾಲದಲ್ಲಿ ಚಿತ್ತ ಎನ್ನುವುದೇ ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳೇ ಆವರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದೆ. ಹಾಗಿದ್ದರೆ ಇಂದು ಇಂಥ ಬದಲಾವಣೆಗಳಾಗುವುದಕ್ಕೆ ಕಾರಣ ಏನು? ನಾನರ್ಥ ಮಾಡಿಕೊಂಡೆ. ಅದಕ್ಕೆ ಸೌಂದರ್ಯವೇ ಮೂಲ ಕಾರಣ. ಹೇಗಿದ್ದೇನೆ ಗೊತ್ತೇ?
ನೋಡಿಕೊಳ್ಳಬೇಕಾಗತ್ತಾ ಇದೆ. ನನ್ನನ್ನು ಕಂಡಂತಹ ಕಾಲದಲ್ಲಿ ಅದೆಷ್ಟೋ ನಾನೇ ಮಣಿಯರು ಮಾಡುವುದು ಹೇಗೆ ಗೊತ್ತೇ? ಅಯ್ಯೋಯ್ಯೋಯ್ಯೋಯ್ಯೋ, ನಾನು ಅಲ್ಲಿಂದ ಬರುವಾಗ ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಯಾಕೆ? ಆ ಪ್ರಶ್ನೆಗೆ ನನಗೆ ಈಗ ಉತ್ತರ ಎನ್ನುವುದು ಅರ್ಥವಾಗುತ್ತಾ ಇದೆ. ಅಲ್ಲಿರುವಂತಹ ಸೌಂದರ್ಯವನ್ನ ಇಲ್ಲಿ ಗಮನಿಸುವಂತಹ ಕಾಲದಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ, ಆ ಮಾತ್ಸರ್ಯದಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟೇ? ಅದು ಖಂಡಿತವಾಗಿ ಇಲ್ಲ. ಈಗ ವಿಘ್ನವಾದರೆ ಯಾರಿಂದ? ಇಳೆಯ ಕಾಮುಕರು. ನೋಡಿ, ಅಲ್ಲಿ ಒಬ್ಬ ಬರ್ತಾ ಇದ್ದಾನೆ. ಅವನು ಬರುವುದಕ್ಕಾಗಿ ನನ್ನ ಸೌಂದರ್ಯವನ್ನ ಕಂಡಂತಹ ಆತ ಕಾಮಪಾಶಕ್ಕೆ ಸಿಲುಕಿಕೊಂಡಿದ್ದಾನೆ. ನನ್ನ ಮೇಲೆ ಆತ ಮೋಹಿಸುವುದಕ್ಕೆ ಮುಂದಾದಂತಾಗಿದ್ದರೆ ಆ ಕಾಲದಲ್ಲಿ ನನ್ನ ತಪಕ್ಕೆ ವಿಘ್ನವಾಗಬಹುದು. ಮತ್ತೊಂದು ವರ್ಗವೇ ಇದೆ ಸ್ವಾಮಿ, ಸುರರಮ್ಮ ಹಾಗೆಗಳಾಗಿ ಹಾಗಿದ್ದರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಜಿಂಕೆ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದೇ? ಅಲ್ಲಿ ವ್ಯಾಘ್ರಗಳ ಭೀತಿ. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನು ಆಚರಿಸುವುದೇ? ಅಲ್ಲಿ ಗರುಡನ ಭಯ. ಇನ್ನು ಹೇಗೆ, ಯಾವ ರೀತಿ? ಅದು ಅಲ್ಲಿ ನೋಡಿ ಅಂತೆ, ಯಾವುದೋ ಒಂದು ದೊಡ್ಡ ಗುಂಪು ಧೂಳನ್ನ ಬಿಸುತ್ತಾ ಇತ್ತಗಳಿಗಾಗಿ ಧಾವಿಸುತ್ತಾ ಇದೆ. ಯಾವುದು? ಮಹಿಷಿಗಳ ಹಿಂಡು. ನನಗದುವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನು ತಪಸ್ಸನ್ನಾಚರಿಸುತ್ತೇನೆ.
ಕೋನದಲ್ಲೇ ನಾನು ಯೋಚಿಸುವುದು ಸರಿಯಲ್ಲ. ಇದೆಲ್ಲ ಜ್ಞಾನ ದೃಷ್ಟಿ, ಅದರ ಮುಖಾಂತರ ನೋಡುತ್ತೇನಂತೆ. ವೀರಭದ್ರನನ್ನು ಬಡಬೇಕೆಂಬ ಉದ್ದೇಶದಿಂದ ಮಹಿಷಿ ರೂಪವನ್ನ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇವಳ ಈ ರೀತಿಯಾದಂತಹ ತಪಸ್ಸು ಮುನಿಕುಲಕ್ಕೆ ಅಪಮಾನವನ್ನು ಎಸಗಿದೆ. ಬಿಡಲಾರೆ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸಿದ ಪರಿಣಾಮವಾಗಿ ಇವಳ ಉದರದಲ್ಲಿ ಮನುಷ್ಯನೇ ಹುಟ್ಟಲು. ಅಷ್ಟು ಮಾತ್ರವಲ್ಲ, ನಾನು ಕೊಟ್ಟಂತಹ ಶಾಪಕ್ಕೆ ತ್ರಿಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲು ಇನ್ನು ಅರಕ್ಷಣೆ ಇಲ್ಲಿದ್ದಾರೆ. ನನ್ನ ತಪಸ್ಸಿಗೆ ಯೋಗ್ಯವಾದಂತಹ ಪ್ರದೇಶವನ್ನು ಹುಡುಕುತ್ತಾ ಮುಂದೆ ಹೋಗುತ್ತಾರಂತೆ. ನಿಷ್ಠೆಗೆ ಮೆಚ್ಚಿ ಮೈದೋರಿದ್ದೇನೆ. ಎದ್ದೇಳು, ಏನು ಬೇಕು ಕೇಳಿಕೋ. ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಂಡು ಬಿಡಿದ್ದೇನೆ. ನಿಮ್ಮ ಈ ಬರೋಣವನ್ನ ಕಂಡಂತಹ ಕಾಲದಲ್ಲಿ ನನ್ನ ಮನದ ಅಭಿಷ್ಟಗಳೆಲ್ಲವೂ ಕೂಡ ಈಡೇರ್ತದೆ ಎನ್ನುವಂತಹ ಆತ್ಮವಿಶ್ವಾಸವೊಂದು ಮೂಡುತ್ತಾ ಇದೆ. ದುರಧೀರನಾದಂತಹ ಮಗನನ್ನ ಪಡೆಯಬೇಕಿರುವಂತಹ ಅಭಿಲಾಷೆಯನ್ನು ಹೊತ್ತುಕೊಂಡು ತದ್ರೀತಿಯಾದಂತಹ ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಅಭಿಷ್ಟಗಳೆಲ್ಲವೂ ಕೂಡ ಈಡೇರುವ ಹಾಗೆ ಮಾಡಿ ಭಕ್ತಾಭೀಷ್ಟ ಫಲಪ್ರಾಯಕನಲ್ವೇ ನಾನು ಒಲಿದು ನಿಂತಿದ್ದೇನೆ, ಅನುಗ್ರಹಿಸ್ತಾ ಇದ್ದೇನೆ. ನಿನ್ನ ಮನದ ಇಚ್ಛೆಯಂತೆ ಮೂರು ಲೋಕವನ್ನು ಗೆದ್ದು ಆಡುವಂತಹ ಮಗನೇ ನಿನ್ನ ಉದರದಲ್ಲಿ ಹುಟ್ಟಿ ಬರ್ತಾನೆ. ಸಂತೋಷ. ಅದೇ ಮಹಿಷನಾಗಿರ್ತಾನೆ. ನಾನೇನು ಅಪರಾಧ ಮಾಡಿದ್ದೇನು ತಂದೆ? ವಿವಾಹ ಪೂರ್ವದಲ್ಲೇ ಪುತ್ರಾಪೇಕ್ಷೆಯನ್ನು ಹೊಂದಿದೆ. ಮಹಿಷಿಯ ರೂಪವನ್ನಂತೂ ತಪಸ್ಸಿನಲ್ಲಿ ತೊಡಗಿಸಿಕೊಂಡೆ. ಪರಿಣಾಮವಾಗಿ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷನೇ ಆಗುತ್ತಾನಮ್ಮ. ಅದು ಹೇಗೆ ತಂದೆ? ನಿನ್ನ ತಪದ ಜ್ವಾಲೆಯಿಂದ ಹತ್ತಿರದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದ ಸುಪಾರ್ಶಕ ಮಹಾಮುನಿಗೆ ತೊಡಕಾಗಿ ಕುಪಿತನಾಗಿ ಶಪಿಸಿದ್ದಾನಮ್ಮ. ನಿನ್ನ ಉದರದಲ್ಲಿ ಕೋಣನೆ ಹುಟ್ಟಲಿ, ನಿಮ್ಮಿಂದ ಪರಿಹಾರ ಆದೀತು. ಋಷಿವಾಕ್ಯ ಹುಸಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಮೂರು ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೆ ಹೋಗಲೇ ವಚನವನ್ನು ಸೇರಿಸಿದ್ದಾನಮ್ಮ. ನನ್ನ ಗತಿ ಹೇಗೆ ತಂದೆ? ನೀನು ಬಯಸಿರುವುದು ಪರಾಕ್ರಮವನ್ನೇ ವಿನಃ ರೂಪವನ್ನಲ್ಲವಲ್ಲ. ಅಲ್ಲವೇ ಅಲ್ಲ. ನೋಡೋಣಾದ್ರೆ ಏನಂತಮ್ಮ, ಜಾಣನಾಗುತ್ತಾನೆ, ಮೂರು ಲೋಕವನ್ನು ಗೆದ್ದು ಆಡುತ್ತಾನೆ, ಯಶೋವಂತನಾಗುತ್ತಾನೆ. ಸಂಭೂತನಾಗಿರುವ ಕಶ್ಯಪರಿಗೆ ಎಸೆಬ ತರುಣಿಯರು 13 ಮಂದಿ. ಅವರಲ್ಲಿ ಹಿರಿಯಾಗಿ ದಿದಿದೇವೆಂದರೆ ನಾನೇ. ಮಗಳಾದಂತಹ ಮಾಲಿನಿಯು ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಸರಿ,
ಆದ್ರೆ ತಾಯಿಯದು ನನ್ನ ಕರ್ತವ್ಯ. ಮಗಳಿಗೆ ಮದುವೆಯನ್ನು ಮಾಡುವುದು, ಮದುವೆಯನ್ನು ಮಾಡಬಹುದು, ಆದ್ರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದರೆಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಆಹಾ, ತಿಳಿಯಿತು ಸ್ವಾಮಿ. ಪಾತಾಳ ಲೋಕದಲ್ಲಿ ಕಾಲಕ್ಕೆ ಕೈಯಲ್ಲಿ ವಿದ್ಯುನ್ಮಾಲ ಎಂಬವನಿದ್ದಾನಂತೆ. ಇವನೇ ಸರಿಯಾದ ವರ. ತಡ ಮಾಡುವುದಲ್ಲ, ಓಲೆಯನ್ನು ಬರೆದು ದೂತನ ಕಳಿಸ್ತೇನೆ. ಸಂತೋಷದಿಂದ ಬಾಸಿಂಗವನ್ನು ಬಿಗಿದಿದ್ದೇನೆ. ನಮ್ಮನ್ನೆಲ್ಲ ಜೊತೆ ಸೇರಿಸಿಕೊಳ್ತೇನೆ. ಆದಷ್ಟು ಶೀಘ್ರವಾಗಿ ಶೋಣಿತಾಪುರಕ್ಕೆ ನಡೆಯುತ್ತೇನೆ. ಪುರ ಯಾವುದು? ಶೋಣಿತಾಪುರ. ಹಾಗಲ್ಲ, ಶೋಣಿತಾಪುರ. ಹೌದಾ? ಇವರೆಲ್ಲ ಕಾಯುದು ನಮ್ಮನ್ನೇ ಕಾಯ್ತಾ ಇದ್ದವರು. ಆದ್ರೆ ಇಷ್ಟು ಮಂದಿ ಸೇರಿದವರು ಒಬ್ಬರು ಎದ್ದು ನಿಂತು ಬನ್ನಿ ಎನ್ನುವಾಗಿ ಕರೆಯುವರಿದ್ದಾರೆ. ಬರ್ತಾ ಇದ್ದಾರಲ್ಲ, ಅವರಲ್ಲ. ವಿದ್ಯುನ್ಮಾಲಿ, ನೀನೇ ತಾನೆ? ನಾನೇ. ಯಾಕೆ ನಿಂತು ಅಮ್ಮ ವಂದಿಸಿಕೊಂಡಿದ್ದೇನೆ. ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಬೇಕಾದಷ್ಟು ಸಿಕ್ಕಿದೆ ತಾನೆ? ಏನು ತೊಂದರೆ ಆಗ್ಲಿಲ್ಲ, ಹೊರತಾಗಿಲ್ಲ, ಏನಿಲ್ಲ. ನಿಮ್ಮವರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನೇ ಮಾಡಿದ್ದೇನೆ. ಎಲ್ಲರೂ ಆಸೀನರಾಗಿದ್ದೇವೆ. ಶುಭವಾಗಲಿ. ಪುರೋಹಿತರಿಗೆ ಬರ ಹೇಳಿದ್ದೇನೆ, ಇನ್ನು ಕೂಡ ಕಾಣುವುದಿಲ್ಲ. ಯಾರು? ಶಂಕಪ್ಪ ಭಟ್ರಲ್ವಾ? ಶುಭವಾಗಲಿ. ಏನು ಗಡಿಬಿಡಿಯಲ್ಲಿ ಕರೆಸಿದ್ದು? ಪುರೋಹಿತರು ಬರ್ಲಿಕ್ಕೆ ಜಾಗ ಎಲ್ಲಿಂದ ಹುಡುಕಿದ್ದು? ಮದುವೆ ಸ್ವಾಮಿ, ಮದುವೆ ಈ ಪ್ರಾಯದಲ್ಲಿ ಕರ್ಮದ ಮದುವೆ. ಒಂದು ಲೆಕ್ಕದಲ್ಲಿ ಒಳ್ಳೇದಾಯ್ತು. ಅವರು ತಪಸ್ಸಿ ಹೋಗಿದ್ದಾರೆ, ಮತ್ತೆ ನೀವಿಲ್ಲಿ ಕೂತ್ಕೊಂಡೆ ಅಂತ ಮಾಡಿ ಏನು ಮಾತಾಡ್ತೀರಿ ಸ್ವಾಮಿ? ನನ್ನ ಮಗಳಿಗೆ ಮದುವೆ. ಮಾಲಿನಿ? ಹೌದು. ಇಷ್ಟು ಸಣ್ಣದಿದ್ಲು, ಬೆಳೆದು ದೊಡ್ಡವಳಾಗಿದ್ದಾಳೆ ಸ್ವಾಮಿ. ಅದು ಹಾಗೆ, ಹೆಣ್ಣು ಮಕ್ಕಳಂದ್ರೆ ಹಾಗೆ, ಬಾಳೆ ಗಿಡದಾಗಿ ಒಂದು ಕೊನೆ ಹಾಕಿದ್ರೆ ಕಡಿದು ಮಾತಿಗೆ ಹೇಳಿ ಸ್ವಲ್ಪ ಹೆಚ್ಚಾಯ್ತು. ಎಲ್ಲಿಗೆ ಕೊಡುದು? ಪಾತಾಳಕ್ಕೆ ಸ್ವಾಮಿ. ಪಾತಾಳಕ್ಕ? ಇವರೆಲ್ಲ ಪಾತಾಳದವರು, ಎಲ್ಲ ನಮ್ಮ ಸಭೆ ಸ್ವಾಮಿ. ಇವರೇ ಮದುಮಗ? ಅವರು
ಅವರ ಹಳೇ ಮದುಮಗ ಸ್ವಾಮಿ. ಆದ್ರೆ ಬೇಡ ಅಂತ ಹೇಳಲಿಕ್ಕಿಲ್ಲ. ಬೇಡ ಅಂತ ಹೇಳಲಿಕ್ಕಿಲ್ಲ. ಅಲ್ಲಿಂದ ನಗು ಬಂತು ನೋಡಿ. ಹೌದು. ಆಗ್ಲಿ ಅದಲ್ಲ. ಅವರ ಮದುಮಗನನ್ನು ಸಭೆಯಲ್ಲಿ ಕುಳ್ಳಿರುತ್ತೇವ. ಅಲ್ವಾ? ಅವನಿಗೆ ಪ್ರತ್ಯೇಕವಾದಂತಹ ಸ್ಥಳವನ್ನೇ ಕೊಟ್ಟಿದ್ದೇನೆ. ತಿರುಗಿ ನೋಡಿ ಸ್ವಾಮಿ. ಇವ ಅಲ್ಲಿ ಓಣಿಯಲ್ಲಿದ್ದ ನಿದ್ದೆಯವ ಗೊತ್ತಾಯ್ತು. ಅದು ಗೊತ್ತಾಗಿದೆ. ನೀವು ತಿರುಗಿದು ಹೆಚ್ಚಾಯಿತು. ಹೌದಾ? ನಮಸ್ಕಾರ. ನಮಸ್ಕಾರ. ಹೇಗೆ ಸೌಖ್ಯ ಅಲ್ವಾ? ಎಲ್ಲರೂ ಸೌಖ್ಯ. ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಮದುವೆ ಆಗ್ಲಿಲ್ಲ. ಆಗ್ಲಿಲ್ಲ ಅಂತ ಸ್ಪಷ್ಟ ಆಯ್ತು. ಹುಡುಗಿಯನ್ನು ನೋಡಿದ್ದೀರಾ? ಇಲ್ಲ, ನೋಡ್ಲಿಲ್ಲ. ಏನು ಸ್ವಾಮಿ? ಈಗ ಹುಡುಗಿಯನ್ನು ತೋರಿಸಿಲ್ವಾ? ಮದುವೆ ಗಡಿಬಿಡಿಯಲ್ಲಿ ಈಗ ಮದುವೆ ಮರುದಿನ ಯುವಕನೊಂದಿಗೆ ಪರಾರಿಂದ ಆಗಬಾರ್ದಲ್ಲ. ಹಾಗೆ ಮಾಡ್ಲಿಕ್ಕಿಲ್ಲ ಸ್ವಾಮಿ. ನನ್ನ ಮಗಳು ಆ 4 ಜನ ಹೆಂಗಸರು ಬೇಗ ಬಂದು 4 ಜನ ಸೀರೆ ಉಡ್ಲಿಕ್ಕೆ ಗೊತ್ತಿದ್ದವರು ಮಾತ್ರ ಬನ್ನಿ. ಅದ್ಯಾಕೆ ಸ್ವಾಮಿ? ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬನ್ನಿ ಎಂಬುದಾಗಿ ಹೇಳುವುದು? ಈಗಿನ ಕಾಲದಲ್ಲಿ ತಾಯಿಯರು ಮಗಳ್ಯಾರಂತ ಗೊತ್ತಾಗದ ಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಹೇಗೆ? ತಾಯಿಗೂ ಮಗಳಿಗೂ ಒಂದೇ ಬಟ್ಟೆ. ತಾಯಿಗೆ ಹೋಲಿಸಿದ್ರೆ ಮಗಳಿಗೆ ಆಗ್ತದೆ, ಮಗಳಿಗೆ ಹೋಲಿಸಿದ್ರೆ ತಾಯಿ ಆಗ್ತದೆ. ಹೇಗೆ ಸ್ವಾಮಿ? ಕೆಳಗಿಂದ ಮೇಲೆ ಏರಿಸಿದ್ರೆ ಮೇಲಿಂದ ಕೆಳಗೆ ಇಳಿಸಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರಲಿಕ್ಕೆ ಇಲ್ಲಿ ತೂತು ಮಾಡ್ಲಿಕ್ಕೆ ಮತ್ತೆ ಸೀರೆ ಉಡುದಿಲ್ಲ. ಅಂತವರು ಸಭೆಯಲ್ಲಿ ಯಾರು ಇಲ್ಲ ಸ್ವಾಮಿ. ಯಾರು ಬೇಡ. ಇದ್ರು ಬರುವುದು ಬೇಡ. ಬೇಡ, ಬೇಡ. ನಿಮ್ಮ ಹೆಂಡತಿ ಅವಳು ದುಡ್ಡಜರ ಕಟ್ಟೆಯಲ್ಲಿ ಬಾಕಿ ಆಗಿದ್ದು. ಬರ್ಲಿ, ಬಾ, 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 ಬಾ. ಹುಡುಗ, ಇದು ಹುಡುಗಿ ಮದುಮಗಳಾಗಬಹುದಾ? ಓಹೋ, ಏನು ಚಂದ, ಏನು ಅಂದ. ಸಿಂಗಾರ ಸೀರೆ ಅಲ್ಲಿಗೆ ನಿಲ್ಲಿ. ಸಿಂಗಾರ ಸೀರೆ 100 ಆಯ್ತು. ಹುಡುಗ ಆಗ್ಬೋದಾ? ಅಮ್ಮನಿಗೆ ಆದ್ರೆ ಹಾಗಲ್ಲ, ಒಪ್ಪಿಗೆ ಇದ್ರೆ ನನಗೆ ಒಪ್ಪಿಗೆ. ಹಾಗೆ ಹುಡುಗ ಸ್ವಲ್ಪ ಚಪ್ಪ ಇದ್ದಾನೆ. ಮಾಲೆ ಕೊಡ್ಬೇಕು. ಎಲ್ಲಿಂಟು? ಮಾಲೆ ಮಾಲೆ ಹಾರ 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 ಹಾರ. ಇಲ್ಲಿಗೆ ಹಾರುದು. ಇದು ಹುಡುಗ ಹೊರಗೆ, ಹುಡುಗಿ ಒಳಗೆ. ಆಯ್ತಾ? ಓಯ್ 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 ಮದುಮಗ. ಓಯ್ ರಂಗಪ್ಪ ಪುತ್ರ, ಇಲ್ಲಿ ಬಾ. ಹುಡುಗ ಅಂತರ್ಪಟದಿಂದ ಹೊರಗೆ ಹೇಳಿದ್ದು. ನೀನು ಅವಸರದಲ್ಲಿರುವಾಗ ಹಾಗೆಲ್ಲ ಓಡಿದ್ರೆ ಆಗುದಿಲ್ಲ. ಮಾರಗುಡಿಗೆ ಹೋಗ್ಲಿಕ್ಕೆ ಹೇಳಿದ್ದಲ್ಲ. ಇಲ್ಲಿ ಬಾ. ಅದೇ ಒಳಗೆ ನಮ್ಮ ಸುದಿನಂತಾರ ಒಂದೇ ಪಾರ್ವತಿ ಪರಮೇಶ್ವರ ಅದರಿಂದ ಬರಲು ಆಮೇಲೆ ಎಲ್ಲರಲ್ಲಿಂದಲೇ ಮುಚ್ಚಿಕೊಳ್ಳಿ ಬರುತ್ತಾರೆ. ನಾನೇನ ಮಮ ಜೀವನ ಕಂಡೆ ಬದಲಾಯಿಸುವ ಜೀವನ ಮಂಗಲ ಧಾರಣೆ ಕಲಿಸುವ. ಯಾಕೆ ಸ್ವಾಮಿ ಆರತಿ ನಂದಿಸುವುದು ಅಪಶಗುಣರು? ಅದು ಆರತಿ ತಾನಾಗಿ ಹಾರಿದ್ರೆ ಮಾತ್ರ ಅಪಶಕುನ. ನಾವಾಗ ಹಾರಿಸಿದ್ರೆ ಅಪಶಕುನ ಆಗುದಿಲ್ಲ. ಆಮೇಲೆ ಬಿಡಿಯನ್ನು ಇದು ಎಂತದಮ್ಮ, ಎಣ್ಣೆ ಇಷ್ಟ ಹಾಕುದು. ಎಣ್ಣೆ ಯಾವತ್ತಿದ್ರು ಕೂಡ ಇಷ್ಟಿಷ್ಟೇ ಹಾಕ್ಬೇಕು. ನೋಡಿ, ಹುಡುಗರಿಗೆ ಎಣ್ಣೆ ಬಗ್ಗೆ ಒಳ್ಳೆ ಕ್ರಮ ಗೊತ್ತುಂಟು. ಅರಸಿನ ಎಣ್ಣೆ ಹಚ್ಚುವಂತ ಕ್ರಮ ಆದಷ್ಟು ಬೇಗ ಹೇಳ್ಬೇಕು. ಎಣ್ಣರಸಿ, ಹೊನ್ನರಸಿ, ಮುದ್ದಿನರಸಿ, ಸ್ನಾನದರಸಿ, ಪಟ್ಟದರಸಿ, ಕಂಬಳದಂತೆ ಮುಖಕ್ಕೆ ಹಚ್ಚಿನ ಎಣ್ಣೆ ಹಚ್ಚುವೆ ಹಚ್ಚುವೆ ಹಚ್ಚ 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 ಹಚ್ಚಿ ಎನ್ನ ರಸ, ಎನ್ನ ಅರಸ, ಎನ್ನ ರಸ, ಹೊನ್ನ ರಸ, ಹೊನ್ನ ರಸ, ಮುತ್ತಿನ ರಸ, ಮುತ್ತಿನ ರಸ, ಅದರ ಪ್ರಾಣದ ರಸ, ಪ್ರಾಣದ ರಸ. ಅದು ನಿಮ್ಮ ಅಲ್ವಾ ಪುರೋಹಿತ್ರೆ? ನಿಮ್ಮ ನಿಮ್ಮ ಸುಂದರ ವದನಕ್ಕೆ ಸುಂದರವಾದ ವದನಕ್ಕೆ ಅರಸಿನ ಎಣ್ಣೆ ಹಚ್ಚುವೆ. ಅರಸಿನ ಎಣ್ಣೆ ಹಚ್ಚು. ಆದಷ್ಟು ಬೇಗ. ಹೆಂಗಸರು ಬೇರೆ, ಗಂಡಸರು ಬೇರೆ. ಬೇಗ ಬೇರೆ ಸಾಲಲ್ಲಿ ಉಡುಗೊರೆ ಕೊಡ್ಬೇಕಲ್ವ? ಬಂದವರು ಯಾರು ಎದ್ದು ಬರುವುದಿಲ್ಲ ಸ್ವಾಮಿ. ಯಾಕೆ? ಆಮಂತ್ರಣದಲ್ಲಿ ಬರೆದು ಹಾಕಿದ್ದೇನೆ. ಏನು ಅಂತ? ಆಶೀರ್ವಾದ ಉಡುಗೊರೆ ಎಂಬುದಾಗಿ. ಹಾಗಿದ್ರೆ ಧನ್ಯವಾದ. ಭೋಜನ ಕೊಡ್ಲಿಕ್ಕೆ ಏನಿಲ್ಲ, ತಂದದಿದ್ರೆ ಅಲ್ಲಿ ಒಳಗೆ ತಂದು ಕೊಡಿ ಆಯ್ತಾ? ಹಾಗಂತ ನೀವು ಸುಮ್ಮನೆ ಇರಬಾರ್ದು. ನಿಮ್ಮ ಕೈ ಬೀಳಲೇಬೇಕು ಸ್ವಾಮಿ. ಹೌದಾ? ಬ್ರಹ್ಮ ಪ್ರಸಾದ ಅಲ್ವಾ? ಹೌದು. ಹೌದು. ನೀವು ಅದು ಬಿಟ್ಟಿದ್ದೀರಿ. ಪರಂಪರೆ ಬಿಡಬಾರ್ದಲ್ಲ ಪರಂಪರೆ ಅಲ್ವಾ? ಆಗಲಿ. ಇದು ನನ್ನ ಗುರುಗಳು ಕೊಟ್ಟಂತಹ ಪಟ್ಟೆ. ಇದರಲ್ಲಿ 108 ಹೊಟ್ಟೆ ಕೊಟ್ರೆ ನಾನು ಕೆಟ್ಟ ಕೊಡುದು ಮಕ್ಕಳ ಹೊಟ್ಟೆ. ಪುರೋಹಿತರ ಕೊರಳಿಂದ ವರನ ಕೊರಳಿಗೆ, ಆಮೇಲೆ ವಧುವಿನ ಕೊರಳಿಗೆ ಯಥಾಸ್ಥಾನಕ್ಕೆ ಕೊಡ್ಲಿಕ್ಕಿಲ್ವಾ? ನಾಳೆ ಅಲ್ಲಿ ಕೊಡ್ಬೇಕಲ್ವ? ಆಗಲಿ. ಮದುಮಗಳು ಮುಂದೆ ಬರಬೇಕು. ಬಾ ಮಗಳೇ, ಬಾಕಂದ. ಬಾಕಂದ. ಇಷ್ಟು ದಿನ ತಾಯಿಯ ಮನೆಯಲ್ಲಿ ಇದ್ದೀರಿ, ಗಂಡನ ಮನೆಗೆ ಹೋಗುವಂತ ಸಂದರ್ಭ. ಹಿರಿಯರಿಗೆಲ್ಲ ಕೈ ಮುಗಿದು ಬೇಡಿಕೊಳ್ಳಬೇಕು. ಓ ನನ್ನ ಬಂಧುಗಳೇ, ಓ ನನ್ನ ಬಂಧುಗಳೇ, ಗೆಳತಿಯರೇ, ಗೆಳತಿಯರೇ, ಗೆಳೆಯರಿದ್ದಾರಾ? ಇಲ್ಲ, ಹುಡುಕಬೇಡಿ. ಇಲ್ಲ. ನಾನು ಪಾತಾಳದ ವಿದ್ಯುನ್ಮಾಲಿಯವರನ್ನು ವರಿಸಿದ್ದೇನೆ. ವಿದ್ಯುನ್ಮಾಲಿಯವರನ್ನ ವರಿಸಿದ್ದೇನೆ. ನಮ್ಮ ಜೀವನ ಸುಗಮದಲ್ಲಿ ಹೋಗುವ. ಯಾಕೆ ದುರ್ಗಂಬ ಆಗುದಿಲ್ವಾ? ಒಳ್ಳೆ ರೀತಿಯಲ್ಲಿ ಸುಗಮವಾಗಿ ಸಾಗುವಂತೆ ಆಶೀರ್ವಾದ ಮಾಡಬೇಕಾಗಿ, ಆಶೀರ್ವದಿಸಬೇಕಾಗಿ ಕೋರಿಬಿಡುತ್ತೇನೆ, ಕೋರಿಕೊಳ್ಳುತ್ತಾ ಇದ್ದೇನೆ. ಅಯ್ಯೋ ಮಗಳೇ!
ಏಕಲ್ವೇ ಏಕಲ್ವೇ ಯಾರು ಪುರೋಹಿತ್ರೆ? ಏನು ಸ್ವಾಮಿ ಅಲ್ಲದು ನನ್ನ ಮಗಳನ್ನು ನಾನು ಎಷ್ಟು ಮುದ್ದಿನಿಂದ ಸಾಕಿದ್ದೇನೆ. ಯಾಕೆ ಮುದ್ದೆ ಮಾಡಿದ್ದು? ಮುದ್ದೆ ಮಾಡಿದ್ದಲ್ಲ ಸ್ವಾಮಿ, ಪ್ರೀತಿಯಿಂದ ಮಮತೆಯಿಂದ ಸಾಕಿದ್ದೇನೆ. ಆಗ ಪಾಪ ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಸ್ವಾಮಿ. ಅವ ಪುರುಷದಲ್ಲಿ ಕಲಿಸಿ ಸ್ವಾಮಿ ಇನ್ನು ಅವ ಕಳೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನೋ. ಏನ್ ಮಾಡ್ತಾನೆ? ನಾನು ಚಿಕ್ಕ ಮಗು ಇನ್ನು. ನಿಮ್ಮ ಗಂಡ ನಿಮ್ಮನ್ನು ಕರ್ಕೊಂಡು ಬಂದ್ರೆ ಏನ್ ಮಾಡಿದ್ರೆ ಅದನ್ನೆಲ್ಲ ಸಂಸಾರ ಮಾಡುದಲ್ಲ. ಹಿರಿಯರಿರುವಂತಹ ಸಭೆ ವಿದ್ವಾಂಸರಿದ್ದಾರೆ, ಎಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ಳಬೇಕು. ಓ ನನ್ನ ಬಂಧುಗಳೇ, ಓ ನನ್ನ ಬಂಧುಗಳೇ, ನಾನು ಈ ಊರಿಗೆ ಬಂದು ಒಂದು ಹುಡುಗಿ ಕೈ ಕೊಟ್ಟಿದ್ದೇನೆ. ಅದು ನೀವು ಹರಿಸಿದ್ದೇನೆ. ವರಿಸಿದ್ದೇನೆ. ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನಾನು ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗ್ತೇನೆ. ಕರ್ಕೊಂಡು ಹೋಗಿ. ಅವಳ್ಯಾರು? ಮಾಲಿನಿಯನ್ನು ಕರ್ಕೊಂಡು ಹೋಗ್ತೇನೆ. ಮಾಲಿನಿಯನ್ನು ಕರೆದುಕೊಂಡು ಹೋಗ್ತೇನೆ. ನಮ್ಮ ಜೀವನವು ಸುಗಮವಾಗಿ ಒಳ್ಳೆಯ ರೀತಿಯಲ್ಲಿ ಸಾಂಗವಾಗಿ ಸಾಗುವ ಹಾಗೆ ಆಶೀರ್ವಾದ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ, ಕೇಳಿಕೊಳ್ಳುತ್ತಾ ಇದ್ದೇನೆ. ಒಂದೇ ಮನಸ್ಸಿನಂತಿರುವ ಎರಡು ಹೃದಯಗಳು 3 ಗಂಟನ್ನು ಬೆಸೆದು 4 ಪುರುಷಾರ್ಥಗಳಲ್ಲಿ ಜೊತೆಯಾಗಿರುತ್ತಾ ಪಂಚಾಂಗದ ಶುಭ ಮುಹೂರ್ತದಿ 6 ಋತುಗಳ ಸವಿಯನ್ನು ಸವಿಯುತ್ತಾ 7 ಹೆಜ್ಜೆಗಳ ಸಪ್ತಪದಿಯನ್ನು ತುಳಿಯುತ್ತಾ ಅಷ್ಟಲಕ್ಷ್ಮಿಯರ ವರಗಳನ್ನು ಪಡೆಯುತ್ತಾ ನವರಸಗಳಲ್ಲಿ ಒಂದಾಗಿ ದಶಕಗಳಿಗೂ ಜೊತೆಯಾಗಿರಲಿ, ಜೀವನ ಸಂಜೀವನವಾಗಲಿ. ನನಗೆ ಒಂದು ಆಶೀರ್ವಾದ. ನಿನ್ನೆಂತದ್ದು? ಮದುವೆ ಆಗ್ಲಿ ಅಂತ ಬೇಗ ಒಂದು. ನಿನ್ಗೆ ಈಗ ಮದುವೆ ಮಾಡಿಸಿದ್ರೆ ನಿನ್ನ ಮೊದಲ ಹೆಂಡತಿ ನನ್ನನ್ನು ಹಿಂದೆ ಬಂದಲ್ವ? ಪ್ರತೀಕವಾಗಿ ಮಗನೂರು ಹುಟ್ಟಿಕೊಂಡಿದ್ದಾನೆ. ಆತನಿಗೆ ಮಹೇಶನೆಂಬುದಾಗಿ ಹೆಸರಿನಿರಿಸಿದ್ದೇವೆ. ಆತನ ಆಟ ಪಾಠವನ್ನು ನೋಡುತ್ತಾ ಸಂತೋಷದಿಂದ ಇರಬಹುದಿತ್ತು. ಆದ್ರೆ ಏನು ಮಾಡೋಣ, ನನ್ನದೊಂದು ಆಸೆಯಾಗಿ ಉಳಿಯಿತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ? ನಿಮಗೆ ಒದಗಿದಂತಹ ದುಃಖವೇ ನನ್ನಲ್ಲಿ ಹೇಳಿ. ಮಗನೇ, ನನ್ನ ದುಃಖವನ್ನು ಏನೆಂದು ಹೇಳಲಿ? ನನ್ನ ಮಕ್ಕಳೆಲ್ಲ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕೆ ಹೋಗಿದ್ದಾರೆ. ಆದ್ರೆ ಆ ಸುರಪರನ್ನು ಮೋಸದಿಂದ ಕೊಂದು ಹಾಕಿದ್ದಾರೆ. ಮಗನೇ, ಸ್ವರ್ಗ ಸ್ವಾಧೀನಾಗಬೇಕು ಕಂದ. ನಿಮ್ಮ ಕನಸನ್ನು ನನಸಾಗಿಸುವುದಕ್ಕಾಗಿ ಮಗನಾಗಿಸಿದ್ದಾನೆ. ಜಯಶೀಲನಾಗಿ
ಅಲ್ಲಿ ನಿನ್ನದಾದ ಅಧಿಕಾರ ಸ್ಥಾಪಿಸಿದ ಮಾತ್ರಕ್ಕೆ ನೀನೊಬ್ಬ ಪರಾಕ್ರಮೆಂದೆನಿಸಿಕೊಳ್ಳುವುದಿಲ್ಲ. ನಿನ್ನನ್ನು ವಿಚಾರಿಸಿ ಬಂದು ಸಹ ಮಾಡಿದ ಯಕ್ಷರಾಜ ಪಿಂಗಳಾಕ್ಷ. ನೀವು ಮತ್ತು ನನ್ನ ಗಂಡ ಒಟ್ಟಿಗೆ ಅದು ಅದರ ಬದಲಾಯಿತು. ಆಯ್ತಾಯ್ತಾ? ನೀನು ಮತ್ತು ನನ್ನ ಗಂಡ ಇಬ್ಬರು ಒಟ್ಟಿಗೆ ಯಾವ ಕಡೆಗೆ? ನೇರವಾಗಿ ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಹೋದವರು ಅಲ್ಲಿಂದ ನೇರ ಇಲ್ಲಿಗೆ. ಹಾಗಿದ್ರೆ ಇಲ್ಲಿಗೆ ನೇರವಾಗಿ ಬರ್ತಾ ಇದ್ದಾರೆ. ಹೌದು. ವಿಷಯ ಏನು?
ಅಂತಲ್ಲ, ಅದಕ್ಕೆ ಸ್ವರ್ಗದಲ್ಲ ವಿಶಿಷ್ಟವನ್ನು ನೋಡಿ ಅಲ್ಲಿ ಆದಂತ ಒಂದು ಶೈಲಿ ಶೈಲಿ ಅನುಕರಣೆ ಅನುಸರಣೆ ಒಳ್ಳೆಯದಾಗಿದೆ. ಅಮ್ಮ ಏನಪ್ಪ ಅಪ್ಪ ಹೇಳ್ವಿ ಅಮ್ಮ, ನಾವಿಬ್ಬರು ಸ್ವರ್ಗವನ್ನು ಸೇರಿದ್ದೆ ತಡ. ಅಲ್ಲಿರುವಂತಹ ದೇವತೆಗಳು ನಮ್ಮೊಂದಿಗೆ ಯುದ್ಧಕ್ಕಾಗಿ ಬಂದು ಮೊದಲಾಗಿ ಬಂದವವ ಯಾರು? ತಗ 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 ಅಂತ ಉರಿಯುತ್ತಾ ಬಂದ ಅಗ್ನಿ 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 ಬಂದದ್ದೇ ತಡ. ನಿಮ್ಮ ಗಂಡ 101 ಮಂತ್ರಗಳನ್ನ ಪಠಿಸಿ ಅಗ್ನಿ ಶಮನ ಮಂತ್ರ ಉಚ್ಚರಿಸಿದ್ದೆ ತಡ. ಅಗ್ನಿ ಚುಂಕ ಓಡಿ ಹೋದ ಅಗ್ನಿ ಹೋದದ್ದೇ ತಡ. ಮತ್ತೊಬ್ಬ ಬಂದ. ಯಾರು? ನೀರುಳ್ಳಿ ನಿವೃತ್ತಿ ಬಂದ. ಪೆಟ್ಟು ತಿಂದ ಓಡಿ ಹೋದ. ಇವರೆಲ್ಲ ಮುಂಭಾಗದಲ್ಲಿ ಬರುವಾಗ ನಿಮ್ಮ ಗಂಡನನ್ನು ಮುಂಭಾಗದಿಂದ ಸೋಲಿಸುವುದಕ್ಕೆ ಅಸಾಧ್ಯ ಅಂತ ತಿಳಿದು ಹಿಂದಿನಿಂದ ಒಬ್ಬ ಬಂದದ್ದು. ಯಾರು? ಏನದು? ವಾಯು. ನಿಮ್ಮ ಗಂಡ ಮುಂದೆ, ಅವರ ಹಿಂದೆ ವಾಯು, ಅವರ ಹಿಂದೆ ನಾನು. ವಾಯು ಬಂತು ಅಂತ ಗೊತ್ತಾಯ್ತು. ಅಂದ್ರೆ ಬರುವಾಗ ಧೂಳನ್ನೇ ಬಿಸಿಕೊಂಡು ಅವನು ಹಾಗೆ ಬೇಗ. ವಾಯು ಉಂಟಲ್ಲ, ಮಂದವಾಗಿ ಬೀಸಿದರೆ ಮಾತ್ರ ಮಂದ ಮಾರುತ, ಬಿಸಿಯಲ್ಲಿ ಬೀಸಿದ್ರೆ ಉಂಟಲ್ಲ ಚಂಡಮಾರುತ. ಸಾಹಿತ್ಯ ಉಳಿದು. ಹೌದು ಅಮ್ಮ. ವಾಯು ಬಂದ 2 ಬಾಣ ಬಿಟ್ಟ. ಇವ 2 ಬಾಣ ಬಿಡುವಾಗ ನಿಮ್ಮ ಗಂಡ ಬಿಡ್ತಾರ? ಇವರೊಂದು 4-5 ದಿವಸ ಆಯ್ತಲ್ಲ ಸ್ವರ್ಗಕ್ಕೆ ಹೋಗಿ. 4-5 ದಿವಸದ್ದು ಒಮ್ಮೆಲೆ ಬಿಟ್ಟು. ಅಂದ್ರೆ ಬಾಣಗಳನ್ನ ಒಮ್ಮೆಲೆ ಬಿಟ್ಟು ನಿಲ್ಲಿಕ್ಕಾಗ್ತದ? ಅಲ್ಲಿ ನಿಂತದ್ದು ನೀನಲ್ವಾ? ಅಷ್ಟು ಭಯಂಕರ ಯುದ್ಧ. ಎಲ್ಲರ ಮೂಗಿನ ಮೇಲೆ ಹೀಗೆ ಒಬ್ಬ ಆಶ್ಚರ್ಯದಿಂದ ಪರಮಾಶ್ಚರ್ಯದಿಂದ ಇಬ್ಬರು ಬರಬ್ಬರ ಅಂತ ಬಿಡುವಾಗ ವಾಯು ಎಲ್ಲಿ ಹೋದಂತ ಇಲ್ಲ. ಅವನು ಓಡ್ಲಿ. ಹೋದವರ ಸುದ್ದಿ ಹಾಕಿ ಬೇಡ ಅಷ್ಟೊತ್ತಾಗುವಾಗ ಮತ್ತೊಬ್ಬ ಬಂದ. ಯಾರು? ಕೋಣನ ಮೇಲೆ ಏರಿಕೊಂಡು ಪಾಯಸ ಕೈಯಲ್ಲಿ ಹಿಡಿದುಕೊಂಡು ಏರಿಕೊಂಡು ಬಂದವನೇ ಯಮಧರ್ಮ ಕೋಣನ ಮೇಲೆ ಬಂದದ್ದು ಸರಿ. ಕೈಯಲ್ಲಿ ಯಾವುದ? ಪಾಯಸ. ಅದು ಭಾಷಾ ಹಿಡಿದುಕೊಂಡು ಬಂದದ್ದು. ಅಮ್ಮ ಏನು ಸತ್ಯ ಹೇಳುವುದಾ? ಮತ್ತೆ ಇಷ್ಟವರೆಗೆ ಸುಳ್ಳು ಹೇಳಿದ್ದ? ಯಮ ಬರುವಾಗ ಉಂಟಲ್ಲ, ನನಗೆ ನಿಮ್ಮದೇನು ಬಿಡಿಸ್ತಾನು ಪಾಪಿ. ಯಮ ಬರುವಾಗ ನನ್ನದೇನು ನೆನಪಾಗುದಿಲ್ಲ ನಿನಗೆ? ಏನು ಕಾಯ್ತಾ ಇದ್ಯಾ? ಹಾಗಲ್ಲ, ಯಮನ ಚಿತ್ರಣ ಒಂದು ಹೀಗೆ ಅಂತ ನೋಡ್ಬಹುದಲ್ಲ. ಅದು ನನಗೆ ಗೊತ್ತಿದೆ. ಬರುವಾಗ ತಪ್ಪಿಸಬಹುದಲ್ಲ. ಅದು ನೀನು. ಅಮ್ಮ, ಯಮ ಬರುವಾಗ ನನಗೆ ಸಿಟ್ಟು ಬಂತು. ಪಾಪಿ ಮಗನನ್ನ 99 ವರ್ಷದ ಅಜ್ಜಿಯನ್ನು ಕೊಂಡೋಗಿದ್ದಾನೆ. ಪಾಪ ಹೋಗುವ ಪ್ರಾಯ ಅಲ್ಲ. ಹೋಗುವುದು ಹೋಗ್ಲಿ ಅಮ್ಮ. 1 ವರ್ಷ ಬಿಟ್ಟಿದ್ರೆ ಅಜ್ಜಿದು ಶತಕ ಆಗ್ತಿತ್ತು, ಅದು ಗೊತ್ತುಂಟಾ? ಅದು ಸಮಸ್ಯೆ. ಅದು ಸಮಸ್ಯೆ ಅದಲ್ಲ. ಮತ್ತೆ ಪಾಪ ಅಜ್ಜಿಗೊಂದು ಎಷ್ಟು ಆಸೆ ಇತ್ತು ಗೊತ್ತುಂಟಾ? ಏನು? ಸಾಯುವಕ್ಕಿಂತ ಮೊದಲು ಒಂದು ಕಾಂತಾರ ನೋಡಿ ಸಾಯ್ಬೇಕಿತ್ತು. ಅಂದ್ರೆ ಕಾನನವನ್ನ ಸುತ್ತಬೇಕು ಅಂತ ಬಹಳ ಆಸೆ ಇತ್ತು. ಇವ ಪಾಪಿ ಮಗ ಅರ್ಥದಲ್ಲಿ ಕೊಂಡೋದ. ಆ ವಿಷಯಲ್ಲೇ ನಾನು ಓಡಿಸಿ ಬಿಟ್ಟೆ. ಹೌದಾ? ಹೋಗಲಿ. ಇವ ಓಡಿ ಹೋದ. ಎಲ್ಲರೂ ಒಬ್ಬೊಬ್ಬರೇ ಆಗಿ ಸ್ವರ್ಗದಿಂದ ಓಡುವಾಗ ಕೊನೆಗೊಬ್ಬ ಬಂದ. ಯಾರು? ನಮ್ಮ ಸುರತ್ಕಲ್ನ ಕಡೆಯಿಂದ ಸುರಲೋಕದ ಕಡೆಯಿಂದ 56ರಲ್ಲಿ ಐರಾವತದಲ್ಲಿ ವಜ್ರಮುನಿಯೊಟ್ಟಿಗೆ ನಿನ್ನ ಅಪ್ಪನದು ವಜ್ರಾಯುಧದೊಂದಿಗೆ ಜಲಪಿಸುತ್ತಾ ಬಂದ ಸುರೇಂದ್ರ ಬಂದ. ನಿಮ್ಮ ಗಂಡನೆದುರು ನಿಂತ. ನಿನ್ನ ನಿರೀಕ್ಷೆಯಲ್ಲ ಇದ್ದೇನೆ, ಬಾ ಯುದ್ಧ ರಂಗಕ್ಕೆ ಎನ್ನುವ ಹಾಗೆ ಹೇಳಿದ್ದೆ ತಡ. ನಿಮ್ಮ ಗಂಡ ಆಚೆ ನೋಡ್ಲಿಲ್ಲ, ಹುಡುಕಂತ ಯುದ್ಧ ರಂಗಕ್ಕೆ. ಅವನು ಕೂಡ ಯುದ್ಧ ರಂಗಕ್ಕೆ. ಅಮ್ಮ ಕಾಮುಕಿ ಮುಖಾಮುಖಿ ಅದನ್ನ ಹೇಳು. ಮುಖಾಮುಖಿಯ ಮೂವ್ ಆಗುವಾಗ ಸ್ವಲ್ಪ ತಡ ಅದು ಹಾಗೆ. ಮುಖಾಮುಖಿ ತಿರುಬದುರಾದ್ರು ಯುದ್ಧ ನಡೆಯಿತು. ಅಮ್ಮ, ಏನು ನಡೆದಂತ ಭಯಂಕರ ಭಯಾನಕ ಕದನದಲ್ಲಿ ಎತ್ತನ್ನಮ್ಮ ಹೇಳುದು. ಅಲ್ಲಿ ಆದದನ್ನೇ ಹೇಳು. ನಿಮ್ಮ ಗಂಡ ಜೋರಾಗಿ 2 ಅವರಿಗೆ ವಾರಿಸಿದ್ದು, ಸುರಪ್ಪನನ್ನು ಸ್ವರ್ಗದಿಂದ ಓಡಿಸಿದ. ಏ ಪಾಪಿ, ನಿನಗೇನೀಗ ಸುರಪಾಲ ಓಡಿದ್ರೆ ಸಂತೋಷ ಆಗ್ಬೇಕಲ್ವೀನ? ಸುರಪ್ಪ ಪೆಟ್ಟು ತಿಂದಲ್ಲ, ಅವನು ಹಾಳಾಗಿ ಹೋಗ್ಲಿ. ಆ ವಿಷಯವನ್ನ ಹೇಳುವಾಗ ನಗನಗುತ್ತಾ ಹೇಳ್ಬೇಕು ಅಲ್ವಾರ್ದ? ಸಾಕು ಆಮೇಲಿನ ಕೈ ತೆಗಿಯ.
ಆಮೇಲಿನ ವಿಷಯ ಕೇಳ್ಬೇಕು. ಏನು? ಸುರಪ್ಪ ಓಡಿ ಹೋದ, ಸ್ವರ್ಗಪೀಠ ಬರಿದಾಯಿತು. ಎಲ್ಲರೂ ಸಂತೋಷದ ಸಮಾರಂಭದ ವರ್ತಮಾನದಲ್ಲಿ ನಲಿದ್ರು, ಕುಣಿದ್ರು. ಈ ಸಮಾರಂಭದಲ್ಲಿ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಯಾವುದು? ಗರಣಿ ಗರ ಗರಣಿ ತಿರುಗುತಾಕ್ಷಣನಿ, ಗರಣಿ ಗರ ಗರಣಿ ತಿರುಗುತಾಕ್ಷಣನಿ ಬಂದು ನಿಂತ ವೈರಿ. ಹೌದಾ? ಹೌದು. ಏನು ನನ್ನನ್ನು ತಿನ್ನುವುದಕ್ಕೆ ಬರ್ತೀಯ ಪಾಪಿ ನೀನು? ಯಾರು? ಇಲ್ಲಿ ಅಲ್ಲ, ಸ್ವರ್ಗದಲ್ಲಿ. ಅಲ್ಲಿ ಯಾರು ಬಂದದ್ದು? ರಗ ರಗ ಗರ ಗರ ಅಂತ ತಿರುಗುತ್ತಾ ಸಣ್ಣ ಇದ್ದಾನೆ, ಹೀಗೆ ರೆಕ್ಕೆ ಅಗಲ ಮಾಡಿ ನಿಂತಿದ್ದಾನೆ. ಯಾರು ಅಂತ ನೋಡ್ತೇನೆ, ಭಾರಿ ಪ್ರಚಾರದಲ್ಲಿದ್ದಾನೆ. ಯಾರದು? ಯಾರು? ಯಾರ? ಯಶ್. ಯಶ್ ಏಯ್, ನೋಡಿದ್ದೀನಿ. ಯಶ್ ಗೊತ್ತಿಲ್ವಾ? ಯಕ್ಷ. ಯಕ್ಷ. ಯಕ್ಷರಾಗ ಪಿಂಜಾಲಾಶ. ಮಾತಿಲ್ಲ, ಕತೆ ಇಲ್ಲ. ಅಲ್ಲಿಗೆ ರಗ 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 ಅಂದ್ರಿ ನಿಮ್ಮ ಗಂಡನ ಮುಖಕ್ಕೆ ಅಂದು ಬಾರಿಸಿದ್ದು. ನನ್ನವರಿಗೆ ಹೊಡೆದನ ಅವನು? ಹೌದು. ಆವಾಗ ಇವರು ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ. ಬಿಡುವುದೇ ಇಲ್ಲ ಅವರು. ಬಿಡ್ಲಿಲ್ಲ. ಸಭೆ ದೊಡ್ಡದಿತ್ತಲ್ಲ, ಬಿಟ್ರೆ ಏಸಿಗೆ ಅಲ್ಲ. ಅವನನ್ನ ಬಿಟ್ರೆ ಹೇಸಿಗೆ. ಏಸಿಗೆ ಯಾಕೆ? ಯಾಕೆ? ನನ್ನವರು ಶಕ್ತಿಗಾರರು. ಶೆಟ್ಟಿಗಾರ? ಯಾರ? ಶಕ್ತಿಗಾರ. ಶಕ್ತಿಗಾರರು ಕುಳಿತಿದ್ರ, ಎತ್ತು ನಿಂತ್ರು. ಇವು ಅಲ್ಲಿ ತನಕ ಹೋದದ್ದು. ಅಲ್ಲಿಂದಲೇ ಮತ್ತೊಮ್ಮೆ ರಗ 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 ಅಂತ ಬಂದದ್ದು. ಆವಾಗ ನಿಂತಿದ್ರ, ಅಲ್ಲಿಗೆ ಮಲಗಿದ್ರು. ಮಲಗಿ ಕೂಡ ಯುದ್ಧ ಮಾಡ್ತಾರೆ ಎನಿಸಿದೆ. ನಿಮ್ಮಷ್ಟು ಅನುಭವ ಇಲ್ಲ. ಯುದ್ಧ ಮಾಡ್ತಾರಂತ ಎನಿಸಿದೆ. ಇಲ್ಲ, ಏನು ಕಾಣುವುದಿಲ್ಲ. ಮತ್ತೆ ಹತ್ತಿರ ಹೋಗಿ ನೋಡಿದೆ, ಮುಟ್ಟಿದೆ, ತಟ್ಟಿದೆ, ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲ, ಎಂತದಾಗ್ಲಿಲ್ಲ. ಅಂದ್ರಿ ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ನೋಡಿದೆತ್ತ ತಮ್ಮ. ಏನಾಗಿದೆ? ಎಷ್ಟು ನಾಳೆಗೆ ಹೊರಗಾಕಿ ನಿಮ್ಮ ಗಂಡ, ನನ್ನ ಗಂಡ ಸತ್ತ. ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತುಕೊಂಡು ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗು ಇಡುವ ಹಾಗೆ ಆಡೇ ಹೋದಿರಲ್ಲ ಸ್ವಾಮಿ. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಯಾರು? ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸುತ್ತಾ ಇದ್ದಾರೆ. ದಿತಿ ಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ಯಾರಿದ್ದಾರೆ ನನಗೆ? ಯಾರು ಯಾರು ಎನ್ನುವ ಹಾಗೆ ನಾನು ಯಾಕೆ ಚಿಂತೆಯನ್ನು ಮಾಡಬೇಕು? ನನ್ನ ಉದರದಲ್ಲಿ ಹುಟ್ಟಿರುವಂತಹ ಮಗ ಮಹಿಷನಿದ್ದಾನೆ, ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರಿವಿ ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಕರೆದೆಯ ತಾಯಿ? ಹೌದು ಮಗನೇ. ಆ? ಕಂದ, ರಾರಾಜಿಸುವ ರಾಜಾಂಗಣದ ಕ್ರೀಡಾಂಗಣದಲ್ಲಿ ದೈತ್ಯ ವೀರರನ್ನೇ ಒಗ್ಗೂಡಿಸಿ ಕಾಂಚಂಡಾಟವಾಡುವ ಸಂದರ್ಭ ತಾಯಿ, ಮಗನೇ ಮಹಿಷ ಎಂಬ ದೀರ್ಘ ಸ್ವರವನ್ನಾಲಿಸಿ ಇತ್ತ ಕಡೆ ಓಡಾಡಿ ಬಂದಿದ್ದೇವೆ. ಎಂದಿನ ಹಾಗೆ ನೀನಿಲ್ಲ ತಾಯಿ. ಯಾವತ್ತಿನ ಹಾಗೆ ಬಂದವನಲ್ಲ ಕಂದ ನೀನು. ದೂರದಲ್ಲೇ ಕಂಡಂತಹ ನೀನು ನನ್ನನ್ನ ಎತ್ತಿ ಮುದ್ದಾಡಿಸಬೇಕಿತ್ತು. ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಪ್ಪನಿ ಹರಿಯುತ್ತಾ ಇದೆ. ತಲೆಯನ್ನ ಎತ್ತಿ ಮನೆಯಲ್ಲಿ ಬೇಕಾದ ಕುಂಕುಮ ಅಳಿಸಿ ಹೋಗಿದೆ. ಹೌದು. ಕೊರಳಲ್ಲಿ ಬೇಕಾದ ಮಂಗಳ ಸೂತ್ರ ಅಡಿದು ನೆಲವನ್ನ ಸೇರಿದೆ. ಶ್ರೇಷ್ಠ ವಸ್ತ್ರವನ್ನ ಹುಟ್ಟಿದೆ. ಏನು ಕಷ್ಟ ನಿನ್ನ ಎದೆಕರಕ್ಕೆ ಬೆಳೆದಂತಹ ನಿನ್ನ ಮಗ ಮಹಿಷನಿರುವಾಗಲು ಕಷ್ಟವೇ. ಹೌದು ಮಗನೇ. ಅಮ್ಮ, ನಮ್ಮದಾದಂತಹ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ ತಾಯಿ. ತುಂಬಾ ಜನಕ್ಕಾಗುವುದಿಲ್ಲ ಕಂದ. ಅವರಲ್ಲಿ ಹರಿಯೋ ಶಂಕರನು ಅಲ್ಲ ಮೇಲು ಸ್ವರಸೀಜೋದ್ಭವನು. ಇವರೆಲ್ಲರ ವಿಚಾರ ಬಿಡಮ್ಮ. ಬಿಡೋಣ. ನಮ್ಮವರೇನಾದ್ರು ನಿನಗೆ ಬೇಸರ ಮಾಡಿದ್ರಮ್ಮ? ಏನೆಂದು ಹೇಳಿಕೊಳ್ಳಲಿ ಕಂದ ನಮಗೊದಗಿದಂತಹ ಪರಿಭವವನ್ನ. ನಿನ್ನ ತಂದೆಯವರು 4 ಲೋಕವನ್ನ ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕಿರುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಠರವನ್ನ ಏರಿ ಕುಳಿತರಂತೆ ಮಗನೇ. ಕಂದ, ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾದವರು ಮಗನೇ. ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು ಮಗನೇ.
ಮಗನನ್ನ ಹೆರುತ್ತೇನೆ ಎಂಬ ಹಾಗೆ ಹೇಳಿ ಹೋದಂತಹ ತಂದೆಯವರು ಲೋಕವನ್ನೇ ಸೇರಿದರೆ ತಾಯಿ. ಹೌದು ಮಗನಿ, ನಮ್ಮದಾದಂತಹ ಈ ಕಷ್ಟದ ಪರಿಸ್ಥಿತಿಯನ್ನು ಕಂಡಂತಹ ಆ ದೇವತೆಗಳು ಗೈಸಿರಗಾಡುವುದಕ್ಕೆ ಮುಂದಾಗಿದ್ದಾರಮ್ಮ. ನೋಡು ಹೇಗೆ ಸಂಭ್ರಮಿಸುತ್ತಾ ಇದ್ದಾರೆ ಮಗನಿ. ಕಂದ, ನನ್ನ ತಂದೆಯ ಸಾವಿಗೆ ಕಾರಣರಾದ ಆ ದೇವತೆಗಳನ್ನ ಬಿಡಲಾರ ತಾಯಿ. ಸಾವಿಗೆ ಕಾರಣ ಸಾವಿಗೆ ಕಾರಣ ಯಕ್ಷ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಂದು ವೇಳೆ ಹೋರಾಟಕ್ಕೆ ಬಂದರೆ ಯಕ್ಷೆಯನ್ನೇ ಮಾರಿದು ಮಾರಿ ದೇವತೆಗಳಿಗೆ ಔತಣ. ಹೀಗೆ ಬಾ ಮಗನಿ, ಸಂತೋಷವಾಯಿತು ಮಗನಿ. ನಿನ್ನ ಮಾತುಗಳನ್ನು ಕೇಳುವಂತಹ ಕಾಲದಲ್ಲಿ ಆತ್ಮಾನಂದವಾಗುತ್ತಾ ಇದೆ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನಾಲಿಸುವಂತಹ ಈ ಸಮಯದಲ್ಲಿ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟಾ ಮಗನೇ? ಖಂಡಿತವಾಗೇ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತನುಡಿ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಬ್ಬ ಹಬ್ಬಿಸುತ್ತಾ ಇದ್ದಾರೆ ಸುರರು. ಹೌದಮ್ಮ, ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗ ಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೋ. ಈ ಕಾಲದವರೆಗೆ ಬೇಕಾದದ್ದನ್ನೆಲ್ಲ ಕೊಟ್ಟಿದ್ದೀಯ. ಎಲ್ಲ ಕೊಟ್ಟಿದ್ದೇನೆ. ಆದ್ರೆ ಒಂದು ಬೇಸರ, ಕಾಡಿಗೆ ನಾನು ಯಾಕಮ್ಮ ಮಗನಿ? ಸಣ್ಣವನಲ್ಲ. ನೀನಿನ್ನು ಸಣ್ಣವನಲ್ಲ ಕಂದ. ಕಾನನವನ್ನ ಸೇರಿಕೊಳ್ಳಬೇಕು. ಅಜ್ಜನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಬಂದಂತಹ ಜನಲ್ಲಿ ಬೇಕಾದಂತಹ ವರವನ್ನ ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನ ಸೇರಿಕೊಳ್ಳುವಂತಹ ಕಾಲದಲ್ಲಿ ನಿನ್ನ ಈ ಕಾಯವನ್ನು ರಕ್ಷಿಸುವುದಕ್ಕೊಂದು ಕಠಾರಿ ಅವಶ್ಯಕತೆ ಇದೆ. ಅದನ್ನ ಈ ಮಾತೆ ಕೊಡ್ತೀನಿ ಕಂದ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ತೆಗೆದುಕೋ ಮಗನಿ. ಆಶೀರ್ವಾದಿಸಮ್ಮ. ಶುಭವಾಗಲಿ ಕಂದ. ಹೋಗಿ ಬಾ ಮಗನಿ. ತಾಯಿ ಆಶೀರ್ವಾದವನ್ನು ಪಡೆದು ಕಾರಣವನ್ನು ಸೇರಿದೆ. ವಿಧಿಯನ್ನೇನೋ ಮೆಚ್ಚಿಸಿದೆ. ವರ ಸಂಗ್ರಹವೂ ಆಗಿದೆ. ಸೋಲಿತದ ಅಧಿಕಾರವನ್ನು ನನ್ನ ಪಾಲಿಗೊಪ್ಪಿಸಿದ್ದಾಳೆ. ಬಾಲ ಮೈಸನಾದ ನಾನು ರಾಜ ಮೈಸನಾಗಿ ಬರೆಯುತ್ತಾ ಇದ್ದೇನೆ. ವಿಚಾರವನ್ನ ಕೇಳಿ ಶಂಕದುರ್ಗರು ಸೇರಿದ್ದಾರೆ. ನಾಕವನ್ನ ಏರುವ ನಿರೀಕ್ಷೆ ಉಂಟು.
ಬೆಳಕು ಮಾಡುವುದಕ್ಕೆ ಬೇಕಾಗಿ ಸಾಗಲು ದೇವಸೇನೆ
ತಂದೆಯನ್ನ ಕೊಂದಂತ ಹಾಗೆ ನರಕವನ್ನು ಪಡೆಯುವ ತೆಗೆ ಸ್ವರ್ಗವನ್ನ ಬಿಡ್ತೀಯ ಅಲ್ಲ ಪೆಟ್ಟು ಐರಾವತವನ್ನೇ ಏರಿ ಬಂದರು. ಐರಾವತವೇ ಬರ್ಬೇಕಿತ್ತು, ಸ್ವಲ್ಪ ಬದಲಾವಣೆ ಆಯ್ತಷ್ಟೇ. ಹಾಗಾಗಿ ನಿನ್ನಲ್ಲಿ ಮಾತನಾಡುತ್ತಾ ಇರುವುದು ದೇವರಾಜ. 100 ಯಾಗದ ಮೂಲಕವಾಗಿ ಪಡೆದುಕೊಂಡಂತಹ ನಾಲ್ಕದ ಪೀಠವನ್ನು ಅಧರ್ಮದ ಹಾದಿಯಿಂದ ಪಡೆಯುವುದಕ್ಕೆ ಮುಂದಾದ್ರೆ ಹಿಡಿದದ್ದು ವಜ್ರಾಯುಧ ಮಾತಾಡಿದ್ದು ಮಾತಿಲ್ಲ, ಕಥೆ ಇಲ್ಲ. ನಿಮ್ಮ ಸಹಕಾರ ನಮ್ಮ ಸ್ವಾಧೀನ. ಯಾರದು ಓಡುವುದು? ಅವರ ನನಗೆ ಅರ್ಪಣ ತರ್ಪಣ. ಮಿತ್ರರೇ, ಹೋರಾಟ ಜೋರಾಗಿದೆ. ದೇಹಕ್ಕೆ ಆಯಾಸ, ವಿಶ್ರಾಂತಿ ಬೇಕಲ್ಲ, ಹಿಂಬಾಲಿಸಿ. ನಮಸ್ತೆ. ಬಂದು ಸೇರುವಂತ ಕಲಾಭಿಮಾನಿಗಳೇ, ಇಂದಿನ ಈ ಸುಂದರವಾದಂತಹ ಯಕ್ಷ ಸೇವೆಯ ಸೇವಾದಾರರಾದಂತಹ ಗೋಸೇವಾ ಮಾಸಾಚರಣೆ ಆಯೋಜನಾ ಸಮಿತಿಯ ಸರ್ವರಿಗೂ ಕೂಡ ಶ್ರೀ ಕ್ಷೇತ್ರ ಪಾವಂಜ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಸರ್ವ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾವಿದರಾದಂಥ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಚರಿಸುತ್ತಾಗಿ ಕಾರಣದಲ್ಲಿ ಅರಿತಂದನ ಮರುಗಿ ಮಾಡುವುದು ಸರದಿನು ಪವನ ಪಾದದಲ್ಲಿ ಹರಿಗಿರಿದರೆ ಹೋಗಿ ಕರುಣ ರಾಜನ
ಒದಗಿ ಬಂದಂತ ಸೋಲಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿ ಸತ್ಯಲೋಕವನ್ನೇ ಸೇರಿಕೊಳ್ಳ ಜಯ ಜಯ ಸಕಲರು ಎದ್ದೇಳಿ ಸಮಸ್ತ ದೇವತೆಗಳನ್ನು ಸೇರಿಸಿಕೊಂಡು ಇಲ್ಲಿಗೆ ಬರುವುದಕ್ಕೆ ಕಾರಣ ಇದೆ. ಏನು? ನನ್ನಿಂದಲೇ ವರವನ್ನು ಪಡೆದವ ಮಹಿಷ. ಎಲ್ಲರ ಬಾಯಲ್ಲೂ ಮಹಿಷ ಮಹಿಷ ಮಹಿಷ. ನಮ್ಮನ್ನು ಕೇಳುವವರಿಲ್ಲ ಹರಿ. ಅವನನ್ನು ನಿವಾರಿಸುವುದಕ್ಕೆ ಒಂದು ದಾರಿ ತೋರಿಸಬೇಕು. ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಸ್ಸನ್ನು ಹೊರತಾಕಿಯೇ ಇದ್ದೇನೆ. ಕೃಷ್ಣಮರ್ದನಕ್ಕೆ ಬೇಕಾಗಿ ನನ್ನ ಫಲತವನ್ನು ಹೊರಗೆಡಹಿದ್ದೇನೆ. ತೇಜಸ್ಸನ್ನು ಹೊರಗೆಡಹಿದ್ದೇನೆ. ಸುರರು ನುಡಿಸಿದರಿಸಿದೆ
ಹೇ ಪಾವನ ಚರಿತೆ ನೀನೇ ಕಾವು ಕರುಣವಿ ನಮ್ಮನೋ ಮಾತೆ ಪಾವನ ಚರಿತೆ ಭಾವ ನಾವು ಪಾಲಿಸ ಭಯವ ದೇವಿ ಪಾವನ ಚರಿತೆ ಅಮ್ಮ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೇ ನಾರಾಯಣ ನಮೋಸ್ತುತೇ ನಾರಾಯಣ ನಮೋಸ್ತುತೇ ನಾರಾಯಣ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಭವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಕೋಟಿ ದೇವತೆಗಳ ಓಜಸ್ಸು ನಭೋಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ. ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆ ಆ ತಾಯೇ. ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೇ ಘನವುದ್ದೇಶವಿದೆಯಮ್ಮ. ಅದು ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ವರಬಲದ ಪ್ರಬದ್ಧತೆಯಿಂದ ದೇವಲೋಕವನ್ನಡರಿದ. ಸುಮನ ಸಂವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ. 3 ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರ್ತಿತ್ರಯರಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಕೂಳ ಮಹಿಷನ ಕೊಂದು ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ.
ತೀರಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟದ ಕಸರನ್ನೆಲ್ಲ ಮಾಡಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಸಕಲರು ಮಣಿಯರಾಗಿ ಜಯ 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 ಎನ್ನುತ್ತ ಸಕಲರು ಮಣಿಯರಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಗದಂಬ ಇಂದ್ರಾದಿ ಸುಮನಸರೇ, ಮಹಾಮಾತೆಯ ಭಯವಾಕ್ಕನ್ನು ಕೇಳಿ ನಾವೆಲ್ಲ ಬರುವ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾದ. ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮನೇ ಶಿಷ್ಯ ವೃಂದದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದ ಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡ. ಚಕ್ರವಾದ ಕಳ ಸಂಹಾರಕ್ಕಾಗಿ ವರ ಸುದರ್ಶನ ತ್ರಿಶೂಲವನ್ನು ಸಾಗ ಕನಕ ಗರ್ಭನು ಬ್ರಹ್ಮದಂಡವ ಹಿಂದೂ ಬಳಿಕ ಸುಮನಸರು ಜಯ ಜಯ ಪದ ಕೆಳಗೆ ಜಯ 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 ಜಗದಂಬ ಜಗದಂಬ ಜಯ 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 ಜಯ
ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದವರಿದ್ದೇವೆ. ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಗೈವರೇ ಶ್ರೀದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಸ್ಯನನ್ನು ಕರೆಯುತ್ತೇನೆ. ಅದು
ಏನು ಏನಾಶ್ಚರ್ಯ! ಅಷ್ಟಭುಜವನ್ನ ಧರಿಸಿ ಕಾಡಿನ ಕೇಸರಿಯನ್ನ ಏರಿ ಹಾ? ನನ್ನವರಾದ ಸರ್ವದೂತರನ್ನೇ ಕರೆಯುತ್ತಾ ಮುಂದಾಗುತ್ತಾ ಇದೆಯಾ? ನಾನೇ ಕೊಂದಬಳು. ಏ ಹೆಣ್ಣೆ, ಏನು ವಿಚಾರಣೆಗೆ ಬಂದವರು ಸಾಮಾನ್ಯನಲ್ಲ. ಏನು ಮಹಾ ಮೂರು ಲೋಕದ ಅಧಿಕಾರಿ ಹಾ? ಮಹಿಷ!
ಜಯ ಜಯ ಶ್ರೀರಂಗಿ ಕಾಯುರವರ್ತಿನಿ ರಮ್ಯಕ್ಕೆ ಬರ್ತಿನಿ ಶ್ರೀರಸುನಿ ರಮ್ಯಕ್ಕೆ ಬರ್ತಿನಿ ಶ್ರೀರಸುನಿ ರಮ್ಯಕ್ಕೆ ಬರ್ತಿನಿ ಪರಿತ್ರಾಣ ಪರಾಯಣೆ ಸರ್ವಸ್ಯಾದ್ಯ ಹರೇ ದೇವಿ ನಾರಾಯಣ ನಮೋ ಸುರಪಾಲ ಸುರಪ ಬಯಲಿನಗಿಲ್ಲ ಮುಂದಕ್ಕೆ ಹರುಷ ಕವರು ಪಾಲಿಸು ಮರೆಯದೋ ಕರಗವನು ನೀರತಾಮರದಿ ಮರೆಯದೋ ಕರಗವನು ನೀರತಾಮರದಿ ಸುರಪ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ಹರಿದು ಬರುತ್ತೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಲ್ಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕ ಬಂದಾಳು. ಕಡದಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನನಗೆ
ಶುಂಭಜೀವನೇ ನಲವಿನ ತೆಗೆದಿ ಮೃಗ ಮಾಂಸವನ್ನು ಬೆಲುದ ಮೃಗಗಳು ಬೇಟೆ ವಿಶೇಷತೆ ಬೇಟೆ ಮಾಡುತ್ತಾ ಮುಂದುವರಿದು ಹೋಗುವಂತಹ ಸಮಯದಲ್ಲಿ ದೂರದಲ್ಲಿ ಒಂದು ಕೇಸರಿಯ ಹಾಯಾಗಿ ಬಲವಿತ್ತು. ಕೇಸರಿ ಏನು ಮಾಡಿದೆ? ಅದನ್ನು ಕೊಲ್ಲಬೇಕೆಂದು ಹೋದೆ. ಕಠಾರಿಯನ್ನು ಜಳಪಿಸುತ್ತು. ಹತ್ತಿರ ಹೋಗಿ ನೋಡ್ತೇನೆ ಅಣ್ಣ, ಏನು ನಾನು ಭಾವಿಸಿದ್ದು ಒಂದೇ ಕೇಸರಿ ಎನ್ನುವ ಹಾಗೆ. ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಸಾವಿರ ಕೇಸರಿಗಳ ಹಿಂಡು. ನೀನು ಮೊದಲೇ ಯೋಚಿಸಬೇಕಿತ್ತು ಯಾವುದನ್ನು ಕೆಣಕುವುದಕ್ಕೆ ಹೋಗುವುದು ಎನ್ನುವುದಾಗಿ. ಸುತ್ತಮುತ್ತ ಎತ್ತ ನೋಡಿದರು ಸರ್ವಂ ಕೇಸರಿಮಯಂ. ಆವಾಗಲೇ ಅರ್ಥ ಮಾಡಿಕೊಂಡೆ ಯಾವುದಾದರೂ ಆದಿತು ಈ ಕೇಸರಿಗಳ ವಿಷಯಕ್ಕೆ ಹೋದ್ರೆ ಉಳಿಗಾಲ ಇಲ್ಲ ಎಂಬುದು ಸ್ಪಷ್ಟವಾಯಿತು. ಮತ್ತಾದ್ರೂ ಅರ್ಥ ಆಯ್ತಲ್ಲ. ಅರ್ಥ ಆಗುವಾಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಮುಂದುವರಿದು ಹೋದೆ. ಸೊಕ್ಕಿನ ಕಾಲ ಕೋಡು ಹಿಡಿದೆ, ನೆಲಕ್ಕೆ ಬಡಿದೆ, ಮಾಂಸವನ್ನು ತಿಂದೆ, ರಕ್ತವನ್ನು ಮೆಂದೆ. ಅಮ್ಮ ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಒಂದು ಮದ ತುಂಬಿದ ಸೊಂಡಿಲನ್ನೆತ್ತಿ ಮುಂದೆ ಬಂತು. ಭಯ ಪಡ್ಲಿಲ್ಲ. ವೇಗದಿಂದ ಧಾವಿಸಿದೆ. ಅದರ ಸೊಂಡಿಲಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಆಮೇಲೆ ಹೊಟ್ಟೆ ತುಂಬಿದಾಗ ಅಣ್ಣ ನೆನಪಾಯಿ ಅತ್ತ ಇತ್ತ ನೋಡ್ತಾನೆ. ತಮ್ಮ ಮನೆಗಡೆಯಿಂದ ಚಿಗರಗಳು ಮಾರಿ ಒಂದನ್ನು ಬಿಡ್ಲಿಲ್ಲ. ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೇನೆ. ಅಮ್ಮ ಬೇಟೆ ಪರಿಣಾಮ ಆಯಾಸ ಏನು ಸೆಕೆ ಅಮ್ಮ. ಅಣ್ಣ ಈ ಗಾಳಿಯಲ್ಲಿ ಹೋಯ್ತು. ಎಲ್ಲಿ ಹಾಳಾಗಿ ಹೋಗಿದ್ದಾನೆ ವಾಯು. ವಿಶ್ರಾಂತಿ ಬೇಕು ಬೇಕು, ಜೊತೆಗೆ ತಂಗಾಳಿ ಅವಶ್ಯಕತೆ. ತಂಗಾಳಿ ಬರಬೇಕು ಅಂತಾದ್ರೆ ಎತ್ತರವಾದಂತಹ ಪ್ರದೇಶ ಇರಬೇಕು. ಹಿಮಾದ್ರಿಯ ತುತ್ತದಲ್ಲಿ ಗೋಚರಿಸ್ತಾ ಇದೆ, ಕಾಣುತ್ತಾ ಇದೆ. ಪರಿಮಳ ಪರಿಮಳ ಸರಿ ಆಯ್ತಾ? ಪರಿಮಳ ಪರಿಮಳ ಅಲ್ಲಿಂದ ಅಲ್ಲಿಗೆ ಬಂತು. ಪರಿಮಳ ಪರಿಮಳ ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ ಕುಳಿತು ದೇವಿಯು ಪಾಡುತ್ತಿಗೆ ಗಾಯನವ ಆಲಿಸುತ್ತ ಕುಳಿತು ದೇವಿಯು ಪಾಡುತ್ತಿಗೆ ಗಾಯನವ ಆಲಿಸುತ್ತ
ಪಾಲಿಸೂತ ಸಗಮ ಪನಿಸ ಸನಿದ ಮಗರಿಸ ಗಮ ಪನಿಸ ನಿದ ಮಗರಿಸ ಸಗರಿಸ ಸಗಮ ಗರಿಸ ಸಗಮ ಮಗರಿಸ ಸಗಮ ಪನಿಸ ಮಗರಿಸ ಸಗಮ ಪನಿಸ ಮಗರಿಸ ಸಗಮ ಪನಿಸ ಸಗಮ ಪನಿಸ ಸಗಮ ಪನಿಸ ನಿದ ಮಗರಿಸ ಗಮ ಪನಿಸ 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 ಗಮ 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 ಪನಿಸ ಗಮ ಪನಿಸ ಗಮ ಪನಿಸ ಪಾಲಿಸುತ್ತ ಗಾಯನವಾ ಖಳರಾಗಲೇ ಜೊತೆಗೆ ವೀಣಾನಾದ ನಾದ ಅಮ್ಮ ದಟ್ಟವಾದಂತಹ ಈ ಕಾಡು ಸೇರಿ ನಿರ್ಭೀತಿಯಿಂದ ನಿರಾತಂಕವಾಗಿ ಸುಲಲಿತವಾಗಿ ಸುರಾಗವಾಗಿ ಸಂಗೀತವನ್ನು ಹಾಡುತ್ತಾ ವೀಣೆಯನ್ನು ನೀಡ್ತಾ ಇರುವವರು ಯಾರು ಯಾರು ಬಂದವರು ಯೋಚಿಸಿದೆ ಉತ್ತರ ಅರ್ಥ ಆಯ್ತು ಏನು ಇದು ಬೇರೆ ಯಾರು ಅಲ್ಲ ಯಾರು ಅವನೇ ನಾರದ ಎಂಬವರಿಗಿರುವೆ ತಮ್ಮ
ಇದು ಏನು ಇದು ಏನು ಅರಿಯದಾಗಿ ಹೋದು ಅರಿಯದಾಗಿ ಹೋದು ಅರಿಯದಾಗಿ ಹೋದು
ಎಂತಹ ಪ್ರೋತ್ಸಾಹ! ಪ್ರತಿದಿನ ಹೀಗೆ ಇರ್ಬೇಕು. ನಿಜವಾಗಿ ಒಂದು ಉಲ್ಲಾಸ ಬೇರೆ. ನಿನ್ನ ಕೆಲಸಕ್ಕೆ ಎಷ್ಟು ಬೇಕು. ಧನ್ಯಾಶ್ರೀ ಅಮ್ಮ ವಾ ನಮಗಲ್ವಾ? ಯಾರಿಗೆ? ಅದು ನಮಗಲ್ವಾ? ನಮಗೂ ಹೌದು, ಹಾ ಆದರೆ ಮೂಲ ಹಾ ಅವರಿಗೆ ಅವರಿಗೆ ಸಿಕ್ಕಿದ್ರೆ ನಮಗೂ ಸಿಕ್ಕ ಹಾಗಲ್ಲ. ಸತ್ಯವಾದ ಮಾತು. ಮತ್ತೆ ಅಮ್ಮ ಅಯ್ಯ ಅರರೆ ಇಲ್ಲಿ ಒಳ್ಳೆ ಸಂತಗಾರ ನೋಡಿ ಸ್ಮರುವ ಕೂರ್ಗಣಿ ಅಂತ ಹೇಳಿ ನೀನೆ ಶರದಿಂದು ಮಗಮೆ ಹರಿಣಾನೇತ್ರೆ ಚಲುವ ತರುಣಿ ಮನೆಯ ವಿಮಲ ಗಾತ್ರೆ. ಅಮ್ಮ ಅಣ್ಣ ಏನು ಚಲೋ, ಏನು ಅಂದ, ಏನು ಒಲವು, ಏನು ಅಯ್ಯಾರು, ಏನು ಒಲಪು. ಕಡಪಕಾಂತಾರ ಮಧ್ಯ ಭಾಗದಲ್ಲಿ ಅಂಬರಂದಿರುವಂತಹ ರಣವಯಾಲೆಯನ್ನೇರಿ ಏನಿ ಆರೋಹಣ ಅವರೋಹಣಕ್ಕನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ. ಕಾಲೆ ಹೋಗಾಳ ಸ್ವಲ್ಪ ಬ್ರಹ್ಮದೇವನ ಸೃಷ್ಟಿ ಕಾರ್ಯವನ್ನು ಯಾರಾದರೂ ಕೂಡ ವೆಚ್ಚುವಂತಹದ್ದೇ ಸರಿ. ಗೆತ್ತುವಲ್ಲಿಗೆ ಗೆತ್ತಿ, ಬೆತ್ತುವಲ್ಲಿಗೆ ಬೆತ್ತಿ, ತಟ್ಟುವಲ್ಲಿಗೆ ತಟ್ಟಿ ಒಂದು ಸುಂದರವಾದಂತಹ ಬೊಂಬೆಯಂತೆ ಕಣ್ಣ ಮುಂದೆ ಇರಿಸಿದ್ದಾರೆ. ಅಡಿಯನ್ನು ಮುಡಿಯನ್ನು ಕಡಿಯನ್ನು ತುಡಿಯನ್ನು ಹುಬ್ಬೆಯನ್ನು ಹುಬ್ಬೆಯನ್ನು ಚೆಲುವಿಕೆ ಚೈತನ್ಯವು ಪರಿಮಳದ ಮುತ್ತಳೆಯ ಲತಾಗಿಯ ಸುಳಿಯುವ ಲಾವಣ್ಯಕರ ವಿಭ್ರಮವು ಲಜ್ಜ ಸುಖಾರಿತ ಬರುವ ಮೊದಲ ಸುಧೇಯವು ಹೊಗಳಿದಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ಓ ಯಾರಿವಳು? ಶಿವನೇ ಬಲ್ಲ. ಓ ಶಂಕರನೇ ಬಲ್ಲ. ಓ ಸತೀಶ ಹೇಗೂ ಕಣ್ಣ ಮುಂದೆ ಇದ್ದಾಳೆ. ನೇರ ದಿಟ್ಟ ನಿರಂತರ ಹಿರಿಯವರಾದ ನಾನೇ ಮಾತಾಡಿಸುವ.
ಲಾಭ ಆದ್ರೆ ಇಬ್ಬರಿಗೆ, ಪೆಟ್ಟು ಬಿದ್ರೆ ಒಬ್ಬರಿಗೆ. ನಾನು ಹೋಗಿ ಅವಳನ್ನು ಮಾತಾಡಿಸುವುದಕ್ಕೆ ಅದಕ್ಕೆ ಹೋದ್ದು ನಾನು. ಕುತ್ತಿಗೆಯ ನರ ದೌರ್ಬಲ್ಯ ಉಂಟೆ ಹಾಗಲ್ಲೂ ಮತ್ತೆ ಅವಳ ಮುಖ ನೋಡುವಾಗ ನನಗೆ ಒಂದು ತರ ನಾಚಿಕೆ. ತಿರುಗಾಟ ಇನ್ನೂ ಉಂಟು ಬೇಕು. ನಿನ್ನ ನಾಚಿಕೆಗೆ ಬೆಂಕಿರಿತ್ತು. ಬೇಡವೇ ಬೇಡ. ಇವಳನ್ನು ಮಾತಾಡಿಸಿದೆವೆಂದಾದರೆ ಅಪಾಯ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಯಾಕೆ ತಮ್ಮ? ಬ್ರಹ್ಮ ಹೇಳಿದಂತಹ ಮಾತು ಏನು? ಬ್ರಹ್ಮಚರ್ಯ ಕೆಟ್ಟಲ್ಲಿಗೆ ನಿಮ್ಮ ಪಾಲಿಗೆ ಮರಣ. ಬಯಸಿ ಹೋದ್ರೆ ನಾವು ಸಾಯ್ತೇವೆ. ಸತ್ರೂ ದೊಡ್ಡ ವಿಷಯ ಅಲ್ಲ. ಮರು ದಿವಸ ಬೆಳ್ಳಂಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ. ಹೇಗೆ? ಒಬ್ಬಳಾಕೆ ಹುಡುಗಿಗೆ ಬೇಕಾಗಿ ಚಂಡಮುಂಡರ ಹೋರಾಟ, ಅಕಾಲ ದುರ್ಮರಣ. ನಿಲ್ಲಿಸ್ತಾರ ಮತ್ತೊಮ್ಮೆ ಮರುಕಳಿಸ್ತದೆ. ಚಂಡಮುಂಡರಿ, ನೀವು ನಮ್ಮನ್ನು ಅಗಲಿ ವರ್ಷ 10 ಸಂದರು. ನಿಮ್ಮ ನೆನಪು ಸದಾ ಸದಾ ಸದಾ. ಸ್ಮರಣೆ. ಮೌನ ಪ್ರಾರ್ಥನೆ ಬೇಕಾ? ಇವಳಿಗೆ ಗತಿ ಶುಂಭ. ಹಂಬಲಿಸಿದನು ಶಿವ 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 ಸ್ಮರಣ ಮಿಗುರಿಸಿಲು ಕೊಡಲೆ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಈಕೆಯ ತಿಳಿಯರಿದ ಶಿವ 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 ಶಿವ. ಈ ವಯೋಮಾನದಲ್ಲಿ ಈ ಸುಗ್ರೀವನಿಗೆ ಇಂತಹ ಪರಿಸ್ಥಿತಿ ಬಂದೊದಗಿತಲ್ಲ ಶಿವನೇ. ಶುಂಭನಾಚಿಯಂತೆ ಕದಂಬವನವನ್ನು ಪ್ರವೇಶ ಮಾಡಿದೆ. ಹೇಳಿ ಕೇಳಿ ಕತ್ತಲೆಯ ಮೊತ್ತವೇ ಆವರಿಸಿರಬೇಕಾದಂತಹ ಒಂದಾರಣ್ಯ ಸೂರ್ಯಕೋಟಿ ಪ್ರಕಾಶದಿಂದ ವಿಜೃಂಭಿಸುತ್ತಾ ಇದೆ ಎಂಬಾಗ ಆಶ್ಚರ್ಯಕ್ಕೆ ಅವಕಾಶವಾಯಿತು. ನೋಡಿದ್ರೆ ಬಾನಂಗಳದಿಂದ ಬಂಗಾರದ ಉಯ್ಯಾಲೆ ಭೂಮಿಯತ್ತ ಇಳಿಯಲ್ಪಟ್ಟಿದೆ. ಆ ಬಂಗಾರದ ಸರಪಣಿಗೆ ಬಂಗಾರ ಉಯ್ಯಾಲೆ ಸೇರಿಸಲ್ಪಟ್ಟಿದೆ. ಲಾವಣ್ಯವತಿಯಾದಂತಹ ನಾರಿಯೋರ್ವಳು ಹಾಡುತ್ತಾ ಹಾಡುತ್ತಾ ಇದ್ದಾಳಲ್ಲ ಶಿವನೇ, ಇವಳು ನಾರಿಯೇ? ಅಂತರಂಗ ಹೇಳ್ತಾ ಇದೆ. ನಾರಿಯಲ್ಲ, ದುಷ್ಟ ಶಿಕ್ಷಣ ಶಿಷ್ಟ ಪಾಲನೆಯಲ್ಲಿರುವಂತಹ ಗರುತರವಾದ ಉದ್ದೇಶವನ್ನು ಇರಿಸಿಕೊಂಡು ಮಹಾದೇವಿಯ ಹಿಂದೆ ಆಟವಾಡ್ತಾ ಇದ್ದಾಳೆ. ಶಿವನೇ, ಮಕ್ಕಳ ಆಟಿಗೆ ಆಗಿ ಹೋಯ್ತಲ್ಲ ಶಿವನೇ ಶುಂಭನದ್ದು. ಶುಂಭನೂ ಕೆಟ್ಟ, ನಂಬಿದಂತಹ ಪ್ರಜಾವರ್ಗದವರೆಲ್ಲರೂ ಕೂಡ ಕೆಟ್ಟು ಹೋದರು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆದರೂ ಮಂತ್ರಿಯಾಗಿ ಸಂಧಾನಕಾರನಾಗಿ ಪ್ರಯತ್ನ ಪಡಬೇಕಾದ ಕರ್ತವ್ಯ ಅನುವರ್ತೇನೆ ನೋಡೋಣ. ಜನನಿಗೆ ಭಿನ್ನಗವನು ಕರುಣದೋಳು ಉಳಿದಿಯು ಯಾಕೆ ಜೀವನದಲ್ಲಿ ಉಳಿದಿಯು ಯಾಕೆ ಸದು ಧನುಜೇ ಭರ ಬಯಕಿ ಅಮ್ಮ ಜನನಿಗೆ ಜ್ಞಾನಗವನು ಕರುಣ ದೊಡಿಯೋಡು ಮನದಲ್ಲಿ ಕುಳಿತಿರುವುದು ಜನರಲ್ಲಿ ವಂದಿಸಿಕೊಂಡಿದ್ದೇನೆ ತಾಯೇ, ವಂದಿಸಿಕೊಂಡಿದ್ದೇನೆ. ಶುಂಭನ ವಾಕ್ಯ ಸುಗ್ರೀವ ಎಂಬುದಾಗಿ ನನ್ನ ಹೆಸರು. ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಶುಂಭ ನಿನ್ನನ್ನು ಬಯಸಿದ್ದಾನೆ. 14 ಲೋಕದ ಒಡೆಯ ಶುಂಭ ಬರೆಯುತ್ತಾ ಇದ್ದಾನೆ. 14 ಲೋಕದಲ್ಲಿ ಲಾವಣ್ಯವತಿ ನಾರಿಯವಳು ನೀನೇ ಸರಿ. ಈ ಗುಂಡಾರಣ್ಯದಲ್ಲಿ ನೀನಿರುವುದು ಸರ್ವತವಲ್ಲ ಇರುವುದಂತಹ ಕಾರಣಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗಿ ಅವಳು ಹೇಳಿದ್ದಾನೆ. ಮನಮಾಡುತ್ತಾನೆ ಶಿವ ಶಿವ. ಈತ ಅಳಿದನೆಂದಾದ ನನ್ನ ವಿಚಾರವಾಗಿ ಶುಂಭನಿಗಿರುವ ಪ್ರತ್ಯೇಕ ದೋಷವಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವನೇ
ಬೆದರಿಯ ಬೇಡದನ್ನೆಲ್ಲ ನಾಳಿದು ಅದಕ್ಕೆ ಶುಭ ಅದರ ಮೊದಲಿದ್ದೀರೇ ಈ ವಿಧ ಯುದ್ಧದ ವಿಚಾರವನ್ನು ಚಟ್ಟಮುಂಡಲ್ಲಿ ತಿಳಿಸಿದ್ದೆ. ಒಳ್ಳೆಯದಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದಾನೆ. ಯುದ್ಧವೇ ಮತ್ತೆ ಇರುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಟಿರಿ. ನಮ್ಮಲ್ಲಿ ಶುಂಭ ಬಲಾಟಿರಿ. ಪ್ರತ್ಯಕ್ಷ ಶಾಂಭವೇಂದ್ರ ಕಳುಹಿಸುವುದಿಲ್ಲವಂತೆ ಸ್ಪಷ್ಟವಾಗಿ ತಿಳಿಸಿ. ಹೆಣ್ಣನ್ನು ಬಯಸಿದೆ. ಆದ್ರೆ ರಣದ ವರ್ತಮಾನವಾದೇಳು ಸುಗ್ರೀವ ಸತ್ತಲಂತೆ ಬದುಕಿದಂತೆ ಯಾರಲ್ಲಿ ದುರ್ಬಲವಂತ ವಿಶೇಷವಾದಂತಹ ಓಡಾಡಿ ಬಂದಿದ್ದೇನೆ. ಕರೆಸುವ ಕಾರಣವೇನು? ನನ್ನಿಂದ ಏನಾಗಬೇಕು? ಕಾಂತಾರದಲ್ಲಿರುವಂತಹ ಕಾವಿರಿಯ ಎಡಬುಡಿಗೆ ಕೈಯಿಕ್ಕಿ
ಮುಂದಾಡೆಯೋ. ಕೋಲಾಹಲದಿಂದ ರಥವೇ ಹೊರಟಿದ್ದೀರಿ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಬಿಟ್ಟು ಬಯಸಿದಳು. ಆಮೇಲೆ ಧೂಮ್ರಾಕ್ಷನನ್ನು ಕಳುಹಿಸಿದೆ. ನೋಟದಿಂದ ಅಳಿದು ಹೋದರೆ ಚಂಡಮುಂಡರನ್ನು ಕಳುಹಿಸಿದೆ. ಮುಂಡವನ್ನ ಚಂಡಾಡಿದಳು. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವನೇ ಇನ್ನು ನಾನೇ ಹೊರಟಿದ್ದೇನೆ. ನೀನ್ ಯಾಕೆ ಬಂದದ್ದು? ತಡೀರಿ ಪ್ರಭು ತಡೀರಿ, ಅವಸರ ಸಲ್ಲದು. ಆ ಹೆಣ್ಣಿನ ಕುರಿತಾಗಿ ಎರಡು ವಿಚಾರ. ಮನಸ್ಸಿಗೆ ಶರಕ್ಕೆ ಸಿಲುಕುತ್ತ
ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಅವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಲ್ಲ. ನೀವು ಒಬ್ಬ ವ್ಯಕ್ತಿ ಅಲ್ಲ ಪ್ರಭು, ಮಹಾನ್ ಶಕ್ತಿಯಾಗಿ ಪ್ರಪಂಚಕ್ಕೆ ಪ್ರಕಟಗೊಂಡಿರುವಿರಿ. ಅಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ತಾವೆಂದು ಯಾವುದೋ ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು, ಮನಸ್ಸಿನ ಶರಹತ್ತಿಗೆ ಸಾಕಿ ಬಿಟ್ಟಿದೆ ಹೇಳಿ. ಹಾಗೆಂದು ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾಲದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನಾಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿ ನಿಮಗಿಂದು ಇಂತಹ ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಒಂದು ನನಗರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿನ್ನ ಹಾಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸರಾಗಿ ಬಂದು ಹೇಳಿದ್ದಾದರೂ ಏನು, ಕೆಳದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹವಳನ್ನು ಕೆಳಕುವುದಕ್ಕೆ ಹೋದರೆ ಕಷ್ಟವಾದೀತು ಎಂಬುದಾಗಿ ಎಚ್ಚರಿಸಲಿಲ್ಲವೇ? ಎಚ್ಚರಿಸಿದ್ರು ಕೂಡ ಸುಮ್ಮನೆ ಇರಲಿಲ್ಲ. ಅವಳನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲ್ವಟ ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗೆ ತನುಜ ಕಾಲಗೊಪ್ಪಿಸಯಾತಕ್ಕೆ ತನುಜ ತನುಜೇಗ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವನೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮೆಯ ಗತಿ ಏನಾಯಿತು ಪ್ರಭು? ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದಂತಲ್ಲವಲ್ಲ, ತನ್ನ ನೇತ್ರಾಗ್ನೆಯಿಂದಲೇ ಸುಟ್ಟರೋತಾಳೆ ಅಂತಾದ್ರೆ ನೀನು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿ ಇದೆ ಪ್ರಭು. ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಿರುವಂತಹ ಚಂಡಮುಂಡರನ್ನು ಕೊಲ್ಲವನಿರ್ಬರೆ ಪ್ರಪಂಚ ಮೂರರಲ್ಲಿ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ವ್ರತವನ್ನು ಕೆಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚಂಡಾಟವನ್ನು ಆಡುತ್ತಾಳೆ ಅಂತಾದ್ರೆ ಹೊರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞರಾಗಿರುವಂತಹ ಸುಗ್ರೀವ ಅವಳು ನಗಾಡಿದಾಗ ಸತ್ತು ಬೀಳುತ್ತಾರೆ, ಅವಳ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರುತ್ತಾರೆ ಅಂತಾದ್ರೆ ನಿಗ್ರಹ
ಅನುಗ್ರಹ ಶಕ್ತಿ ಸಂಯುಕ್ತಿ ಅವಳು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ. ಹೌದು, ಬದುಕಿಸುವುದಕ್ಕಾಗುತ್ತದೆ, ಅನುಗ್ರಹ ಮಾಡುವುದಕ್ಕಾಗುತ್ತದೆ. ಅವಳಿಗಾಗುತ್ತದೆ ಅಂತಾದ್ರೆ ಅವಳು ಹೆಣ್ಣೆ ಹೆಣ್ಣಲ್ವೇ ಅವಳು ಅಲ್ಲ ಬಲಿಗೊಂಡಿರುವಂತವಳನ್ನು ಹೆಣ್ಣು ಅಬಲೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತರವಾದಿ ಮತ್ಯಾರವಳು ತರುಣಿ ಅಲ್ಲವಳು ಮತ್ಯಾರು ಆದಿಮಾಯೆ ಸುರನಾರಿ ನರನಾರಿ ನಾಗನಾರಿಯರನ್ನು ನಾವು ನೋಡಿದ್ದೇವೆ ಪ್ರಭು. ಆದರೆ ಈಗ ಬಂದಿರುವವಳು ಪರನಾರಿ. ಪರ ಅಂದ್ರೆ ನಮ್ಮದಲ್ಲ ಅಂತ ಅದು ಅಲ್ಲ. ಪರಂ ಅಪರಂ ಪರಂ ಅಪರಂ
ಎಲ್ಲ ಶಕ್ತಿಗಳು ನಾನೇ ಆಕಾರವನ್ನು ತಳೆದು ಬಂದಿದ್ದಾವೆ ಅಂತಾದ್ರೆ ಅವಳನ್ನು ಕಾಮಿಸುವುದಕ್ಕೆ ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲ ಬಂದಿಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಆದ್ದರಿಂದ ಅವಳ ತಳ್ಳಿ ನಮಗೆ ಬೇಡ. ನಿನ್ನ ಮಾತಿನರ್ಥ ಚೆನ್ನಾಗಿ ತಿಳಿತಾ ಇದೆ. ಅವಳು ಹೆಣ್ಣಲ್ಲ, ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದೆ. ನಾನು ಕೈಗೊಂಡ ಕಾರ್ಯವೆಲ್ಲವೂ ಕೂಡ ವ್ಯರ್ಥವಾದ್ರೆ ಮುಂದೇನು ಮಾಡ್ಬೇಕೆಂಬುದಾಗಿ ಹೇಳುತ್ತೇನೆ. ಬಿಡು ಮನದ ಮೂರ್ಖತೆ, ಬಿಡು ಬಿಡು ಮನದ ಮೂರ್ಖತೆಯ, ತ್ರೈಜಯದೊಳಗೆ ಶರಣಕ್ಕೆ ಭಕ್ತಿಯೊಂದಲಿ ಪೊಡ ಮಾಡುತ್ತ, ತ್ರೈಜಯದೊಳಗೆ ಶರಣಕ್ಕೆ ಭಕ್ತಿಯಿಂದಲಿ ಪೊಡ ಮಾಡುತ್ತ, ಪಡೆದವರ ಕಾರುಣ್ಯದಲ್ಲಿ ಜಡಜ ಬೀಜದ ಮರದ ದರದಲ್ಲಿ ಬೆಳೆದು ಸಗುವರ ಬಾಳುವುದಿರದಲ್ಲಿ ನುಡಿಗೆ ನೀತಿಯ ಹೊರೆಯೇ ಬಿಡು ಮನದ ಮೂರ್ಖತೆಯ ಗಣೇಶ. ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ, ಒಂದು ಮಹಾಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಅಳಿ ದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತ ಆಶೆ ನಿಮಗೆ ಉಂಟು ಅಂತಾದ್ರೆ ಒಂದು ಸಣ್ಣ ಕೆಲಸ ಮಾಡಬೇಕು. ಏನು ದೊರೆಯೇ? ನಿಮ್ಮ ಮನಸ್ಸಿನಲ್ಲಿರುವಂತ ಮೂಢತನ, ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿ ಆಗಿರುವಂತ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡ ಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ ಚುಂಬನಿಗೆ ನೀತಿಯ ಮಾತನ್ನ ಹೇಳ್ತಾ ಇದ್ದಿ, ನನಗರ್ಥವಾಗುವುದಿಲ್ಲ. ರಕ್ತಬೀಜ ಓದುತ್ತಾ ವೀರಾದಿ ವೀರರು ಯಾರು ಹಿಂತಿರುಗಿ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ಜೀವನದ ಮೇಲಿನ ಆಸೆ. ಹಾಗಾಗಿ ಒಂದು ವಿಚಾರ, ಅರಮನೆಯೊಳಗಿದ್ದಕ್ಕೋ, ಸೀರೆಯನ್ನು ಉಟ್ಟುಕೋ, ಬಳೆಯನ್ನು ತೊಟ್ಟುಕೋ, ಪ್ರಣಯ ದಿಗ್ವಿಜಯ ಕಾಲದಲ್ಲಿ ಹೆಗಲುಗೆ ಹೆಗಲು ಕೊಟ್ಟಿರುವಂತ ರಕ್ತ ಬೀಜದ ಮೀಸೆ ಈಗ ನಿಮಗೆ ಹೆಚ್ಚಿಗೆ ಕಾಣ್ತಾ ಉಂಟು. ಅಲ್ಲಿರುವಂತಹ ತರುಣಿಯನ್ನು ನಾನು
ರೋಮಾಂಚನವಾಗುತ್ತಾ ಇದೆ. ಇದಂತಹ ಕಾಡು, ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವನೇನು ರಕ್ತ ಬೀಜನಲ್ಲ. ಇಂತಹ ಭಯಾನಕವಾಗಿರುವಂತಹ ಗೊಂಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಸರಿ ಸರಿ, ಭೂಮಿಯಲ್ಲಿ ಕದಂಬ ಬಲ ಎಂಬುದು ಇದೆ ಎಂಬುದನ್ನು ಹೇಳಿ ಕೇಳಿ ತಿಳಿದವರು ಮಾತ್ರ ನಾವು. ಇಲ್ಲಿಗೆ ಬಂದವರು ಯಾರೂ ಇಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಲಿಲ್ಲ. ಏನೋ ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ! ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದೆಲ್ಲವಂತೆ ಕತ್ತಲಾವೃತ್ತವಾಗಿರುವಂತಹ ಅವನವಿಂದು ರಕ್ತ ತೇಜದಿಂದ ವಿಕಸಿತವಾಗಿದೆ. ಒಲವನ ಜವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಡಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ಬದಲಾವಣೆ ಯಾಕಾಯಿತು? ಯಾರಿಂದ? ದೇವಿ ಲೀಲಾಮೃತ ಸುತ್ತಲ ಕೇಳಿ ಬರುತ್ತಾ ಇವೆ ಅಂತ ಗಮನಿಸ್ತೇನೆ. ತನ್ನೊಳಗೆ ಇವಳ ತಿಳಿಯದೆ ತಾಯ್ತೆ, ಇವಳ ತಿಳಿಯದೆ ಇನಿತಾಯ್ತೆ. ಮಾಡಿದ ಅಗದ ಶುಂಭನ ಗೂಳೆ ಮುರಿದು ಮಾಡಲಿ ಅಗದ ಅಗದ ಶುಂಭನ ಗೂಳೆ ಒರೆದು ಬಾಯಿಗೆ ಕೇಳು ಇವಳು ಕೇಳು ಇವಳು ಮಾತನಾಡಿಸುವೆ ಎದುಗ ನೋಡಿದನು 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 ಕಲಿದ ಬೀಜ ಪಾಡಿದನು ಪಾಡಿದನು. ಜಯ 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 ಜಗದಂಬ ಜಗದಂಬ. या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो नमः. जय जय
ಜಯ ಜಯ ಜಗದಂಬಾ ಜಯ 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 जय जय जगदंबा ಏನು ಪಾಡಿದನು ನೋಡಿದನು ಪಾಡಿದನು ಕಲಿರಕ್ತ ಬೀಜ ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ನೋಡಿದನು ಕಲೆ ರಕ್ತ ಬೀಜ ದಿವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡು. ರಕ್ತ ಬೀಜ, ನಿನ್ನ ಜೀವನದಲ್ಲಿನ್ನೂ ನೀನು ಕಲಿಯುವುದಕ್ಕಿದೆ ರಕ್ತ ಬೀಜ, ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನನ್ನು ಎಚ್ಚರಿಸುತ್ತಾಯಿ. ಅಂಬರ ಪಥದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯ್ಯಾಲಯ, ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆ, ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿ ಆಟ, ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದ್ದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂಥವರನ್ನು ನಿಗ್ರಹಿಸುವಲ್ಲೇ ಪ್ರಳಯ ಕಾಲದ ಋತುವಿನಂತೆ ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋದುವಲ್ಲ. ನನ್ನ ದೊರೆ ಸರ್ವೇಶ್ವರಿಯಾಗಿರುವಂತಹ ಆಕೆಯನ್ನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ನನಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಾಯಿ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆ ನುರಿದು ಬಂದಿದ್ದೇನೆ, ತರುಣಿಯನ್ನು ಕರೆ ತರುತ್ತೇನೆ, ಎಳೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ನಾನು ತೋರಿಸಿದೆ ಅಂತಾದರೆ ಕೇಡು ಇವಳಿಂದ ಬದ್ಧ. ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದಿ. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಹೊಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ,
ಭಕ್ತಿಯಿಂದಲೇ ಆರಾಧಿಸುತ್ತೇನೆ. ಏಕಾಂತನಿ ಭವತೆ ನೀನೇ ನನಗೆ ಅಮ್ಮ ನೀನೇ ನನಗೆ ಶುಭ ಬಯಸಿದರೆ ಶುಭ ದಾನವ ಬಯಸಿದರೆ ಸಾನು ರಾಜವೇ ವರಿಸದೆ ಸೌರವೇ ಸಾನು ರಾಜವೇ ವರಿಸದೆ ಸೌರವೇ ಚೂಡಿಯ ಬಯಸಿದರೆ ಏಕಾಂತನಿ ಭವತಿ ನೀನೇ ನನಗೆ ಅಮ್ಮ ನೀನೇ ನನಗೆ ಜಯ 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 ಜಗದಂಬ या देवी सर्वभूतेषु शक्तिरूपेण संस्थिता नमस्तस्यै 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 नमो नमः नमस्तस्यै 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 नमो नमः नमस्तस्यै 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 नमो नमः ಜಯ ದೇವಿ ವಿರೂಪಾಕ್ಷಿ, ಜಯ ಭಕ್ತವರ ಪ್ರದೆ, ಜಯ ಶಂಕರ ವಾಮಾಂಗಿ, ಮಂಗಳೇ ಸರ್ವಮಂಗಳೇ, ಜಗಜ್ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘತರದ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇವಾಗಲಿ. ಅಮ್ಮ, ನಿನ್ನನ್ನು ಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಶೋಣಿತಾಪುರದ ಪ್ರಧಾನ ಮಾತ್ಯ ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದರೆಯಾಜ್ಞಾನುವರ್ತಿಯಾಗಿ ಬಂದಿದ್ದೇನೆ. 7 ಅಂಕನಿ ಭವಕ್ತರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದಾನೆ. ಅಮ್ಮ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ, ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದ್ರೆ ಶುಂಭ ದೊರೆಗಲ್ಲದೆ ಮತ್ತೊಬ್ಬನಿಗಿಲ್ಲ. ನನ್ನ ದೊರೆಯನ್ನು ವರಿಸುವುದಕ್ಕಾಗಿ ರಥವೇರಿ ಬರಬೇಕು. ಭಕ್ತಿಯ ಮಹಾಪೂರ್ವೆ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗೆ ಸಹ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ. ನಿನ್ನ ಒಡೆಯನಾದಂತಹ ಶುಂಭನನ್ನು ಭರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇದೆಯಾ. ಆರಂಭದಲ್ಲಿ ಕೈಗೊಂಡಂತಹ ನಿರ್ಧಾರ, ಕತ್ತಿಕಾಳಗದ ಮುಖಿಯನ್ನು ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವರ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ನಿನ್ನ ಒಡೆಯ ಶುಂಭ ಬರಲಿಲ್ಲ. ಅನುಚರನ್ನು ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಕೊಲಿಸಿದ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾಣದಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭವೊಬ್ಬ ಪ್ರಾಣ
ಇಂದ್ರಾಣಿ ಬಾದಾಹಿ ಚಾಮುಂಡಿ ಎನ್ನುವಂತಹ ಸಪ್ತ ನನ್ನ ಹಣೆಗೆ ಹೊಡೆದು ಬಿಟ್ಟವಲ್ಲ, ನನ್ನ ಪ್ರತಾಪ ಪ್ರಭಾವ ಇವತ್ತು ಗೊತ್ತಾಗಬೇಕು. ಬ್ರಹ್ಮದೇವರವರ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿ ತುಂಟಾದ್ರೆ ಕೋಟಿ ಸಂಖ್ಯೆ ರೈತರು ಹುಡ್ತಾರೆ. ಆ ಕೋಟಿ ಸಂಖ್ಯೆವನ್ನೊಮ್ಮೆ ನೋಡಿ.
ಸಂದರ್ಭತ್ತೆ ಅಚ್ಚ ಅಂಬರ ಬುಡಿಯ ಭೂಮಿಗಾಯ ಭೂಮಿ ಬುಡಿಯ ರಾಜ್ಯ ಸೇರಿ ರಾಜ್ಯ ಬುಡಿಯ ಗುತ್ತುಗಾಯ ಗುತ್ತು ಬರಗೆ ತಗ ತಂಗಡೆ ತಮ್ಮಲೆ 60 ಜೋಕುಲು ಬಾಲೆಲು ಪದ್ದೆರು ನಿಚ್ಚರು ಭಿನ್ನರ ಗಿನ್ನರಾರ ಊರು ಪರವೂರು ಈ ಪುಣ್ಯ ಮಣ್ಣಿಡು ಉಂಡಾಪಿನಂಚದ ಗರಿಗೆ ಭಾಗವತ್ತರ ಕೆಂಚ ಉಂಡಾಯಿನಂಚದ ದಿನಮಾನ ಕಟ್ಟಿಪು ತುತ್ತಿ ಸೀರ ಪಾಡಾಯಿನಂಚದ ಬಣ್ಣ ಕುರ್ಪಾಯಿನಂಚದ ಮಂಜು ಬರ್ತದ ಸೇವೆ ಏರ ಮೀರ ತಪ್ಪ ತಾಂಗ ವಿಷನಾಮೃತನ ಎತ್ತರ ಎಪ್ಪೆಲ ಮನ್ಪಿನಂಚದ ನ್ಯಾಯಕ್ಕೆ ಉಂಡೆ ಮುಪ್ಪದ ಆಲಬರ್ರ ಸಾಧ್ಯಜ್ಜಿ ವಿದ್ಯಾ ಸರಸ್ವತಿ ಇತ್ತನಂತೆಲ್ಲ ಒಂದು ನಾದ ಇತ್ತಲ್ಲ ಗಡಪರಾಜ ಪಡೆದ ಎಡ್ಡ ರೀತಿಯ ಅನುಗ್ರಹ ಎಡ್ಡ ಮದಿಪು ಆನೆ ತಿರುಗೆರ ಅಂಕುಶದ ಬಲಗೆ ಮಾಯ ತಿರುಗೆರ ಮದಿಪ್ಪುದ ಬಲಗೆ ಅಪಗಾನಗ ಈ ಪೊರ್ತುಡು ಪತ್ತಪ್ಪೆ ಜೋಕುಲು ಇನಿ ಕಾನಗ ಈ ಪೊರ್ತುಡು ಕೊರನಂಚಂದ ಸೇವೆ ಮಾಯಕಾರ ನಿನ್ನ ಮಾಯ ದೃಷ್ಟಿಯಂಗಲ್ಲ ಧರ್ಮ ತೆರಿ ನಾವು ಮಾಯ ದೃಷ್ಟಿಗೆ ತೆರಿದು ಪೋವತ್ತೆ ಅಪಗ ತಪ್ಪಿತ್ತ ತಪ್ಪಾಲ ಒಪ್ಪುಲು ಒಪ್ಪಾಲ ಇನಿ ಮಣ್ಣಡು ಕೊರನಂಚಂದ ಸೇವೆನ ಪೊರ್ಲುಡು ನಿನ್ನ ಮಟ್ಟಲಿಗೆ ಕೈಕೊಂಡು ಸರ್ವೇರ್ಲ ಉದ್ಧಾರ ಮಲ್ಪುನ ಆರಬಾರ ಪುಣ್ಯದ ಕೀರ್ತಿ ನಿಕ್ಕಿತ್ತಿನ ಬನ್ಪಿನ ಭಯಭಕ್ತಿದ ಮದಿಪ್ಪು ಸಂತೋಷಾಂಡು ಕೊರನಂಚದ ಸೇವೆನ ಅಪ್ಪೆ ಉಳ್ಳಾತಿ ಭಕ್ತಿ ನಿಕಾಲಗ ಪ್ರೀತಿ ಪೂರ್ವಕವಾದ ಮಟ್ಟೆಲ್ಗೆ ಸ್ವೀಕಾರ ಮಲ್ತೊಂಡೆ ಸಾವಿರ ಕಾಲ ಹುಟ್ಟ ಸರ್ವೇರೆಲ್ಲ ರಕ್ಷಣೆ ಮಲ್ತಿರ ಆರಬಾರ ಉಳ್ಳಾತಿಗಿತ್ತಿನ ಭಾಗವತ್ತರೆ ಆವಡಿ ಮಾನಾದಿಗೆ ಮನೆಗೂ ಕೊರ್ಪಿನಂಚಂದ ಪುಣ್ಯ ಪ್ರಸಾದ ಇದೇ ಬತ್ತೊಲ್ಲೆ ಪತ್ತಿ ಸಿರಿ ಸಿಂಗಾರ ಕೊರ್ಪಿ ನಂಬಿಕೆಗೆ ದೇವರ ಲಿಪಿ ಕಾಲ ಮುಟ್ಟ ಈಶ್ವರ ಭಟ್ಟ ಜೀವಗರಕ್ಕೆ 4-5 ಕೊಟ್ಟಿಟ್ಟು ಆಗ್ತಾ ಇವ ರಕ್ತೇಶ್ವರ ಅದನ್ನಲ್ಲಿ ತಂದು ನೀರದ ವರ್ಣ ಪಗರ ಲೆಕ್ಕ ದೈವದುನ್ನ ತಗ್ಗಲ್ ಲೆಕ್ಕ ಮಲ್ತಿಮಾಟ ಬಲಿಪಲ್ ಲೆಕ್ಕ ಎದುರು ಸಾರಥಿ ಪಿರೌಡು ಪಾಸಾಡಿ ಆದಿ ಅರುಳಿಂಚಂದದಂಬು ಬೀಜಿದ್ದ ಗಾಳಿ ರಡ್ಡ ತಂದ ದೈವ ಸಾರಥ್ಯ ಆದ ಉಂಟು ಬರ್ತದೆ ಸತ್ಯವಾಕ್ಯ ಬೆರಪಾದು ಕೊಡ್ತು ಗಾನಮಂದಾರ ಗಾನ ವಿಚಾರದೆ ಗಾನಕೋಗಿಲೆ ಯಕ್ಷಧ್ರುವ ಯಕ್ಷಕಲಾನಿಧಿ ಸ್ವರಸ್ವರ್ಣ ನಿಧಿ ಯಕ್ಷಕಲ್ಪ ವೃಕ್ಷ ಪನ್ಪಿನಂಚಂದ ಅಪ್ಪನ ಅನುಗ್ರಹ ಮಟ್ಟೆಲ್ಗೆ ದಿಕ್ಕಿನಂಚದ ಪುದಾರ್ ತೊಟ್ಟಿಗೆ 4 ಪುದಾರ್ 4 ಗುತ್ತು 4 ದೇಶ 4 ರಾಜ್ಯದ್ದು ಒದಗಾದು ಕೊಡ್ತು ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ತು ಹೋಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಅಪ್ಪೆ ಉಳ್ಳಾಲ್ತಿ ಕಾತಲ್ಗೆ ಪಟ್ಲಕ್ಕೀರ್ತಿ ಪರಂಪರೆಯನ್ನು ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿತ ಕೋಟೆ ಕರ್ಪದ ಬೆಲೆ ಇಕ್ಕಟ್ಟಿತ್ತಿನ ಒಕ್ಕಟ್ಟು ಮಲ್ಪದ ರಂಗೋಡು ಮೆರಪದ ಅಪ್ಪೆ ಉಳ್ಳಾಲ್ತಿ ದೇಹ ಶಕ್ತಿಯಾದ ರಕ್ಷಣೆ ಮತ್ತು ಬರಿಯಾಗಿ ಕತ್ತಲೆ ಸಾದಿಗೆ ಬಲ್ಪದ ಜೀಟಿಗೆ ಅಪ್ಪೆ ಹೊಯ್ನಾದ ಸಾದಿಗೆ ಕೈ ಸಾಂದಾಪೆ ಕೆಂಡದ ವರ್ಷಕ್ಕೂ ಕರ್ಪದ ಕೊಡೆಯದ ಅಪ್ಪೆ ಉಳ್ಳಾಲ್ತಿ ಕಾತೊಂದು ರಕ್ಷಣೆ ಮತ್ತು ಜೀವನ ರಕ್ಷಣೆ ಮಲ್ತ ಅಪ್ಪೆ ಉಳ್ಳಾಲ್ತಿ ಕಾತೊಂದು ಬತ್ತಲಿಗೆ ಸತ್ಯವಾಗಿ ಬೆರಪಾದು ಕೊಟ್ಟು ಕಲಾ ಸೇವೆಯನ್ನು ಮಲ್ಪನೊಟ್ಟಿ ಭಯಭಕ್ತಿ ನಿಕಾರಗ ಅಪ್ಪೆನ ಸೇವೆಯನ್ನು ಪೊರ್ಲುಡು ಮಲ್ತೊಂದು ಬರ್ತಾರೆ ಸಂತೋಷ ನಿಖಿಲೆಗೆ ಕೈಕಾಲಕ ಸುಮುಖದ ಸಾಧಿನ ಕೊಡ್ತ ಅಪ್ಪೆ ಉಳ್ಳಾಲ್ತಿ ನನ್ನ ಸೇವೆ ನಾನು ಭಾಗವತರ ಅಪ್ಪಗಾನಗ ಈ ನಿಕಾಲಗ ಈ ಮಣ್ಣಿಡು ಸೇರ್ತಿನಂತೆಂದ ಎನ್ನ ಭಕ್ತಿಯರ್ರಿ ಅಪ್ಪಗವನಗ ಒರಿಯನ್ ಲೆತ್ತಿ ಜಲ್ಗೆ ಒರಿಯನ್ ಲೆತ್ತಲ್ಗೆ ಮನ್ಪಿನಂಚದ ಅಪವಾದ ಇನ್ನಿಗೆ ಎಲ್ಲೆಗಾನಗ ಬರ್ರೆ ಬಲ್ಲೆತ್ತೆ ನೂಲು ಪಾಡಿ ತಂತ್ರದಾಯ ಬಲ್ಮೆ ಪಲ್ಪಿ ಬಲ್ಲೆ ಮೌಲ ತುಪ್ಪಿ ಸೇನವೆ ಬಂಡಾರ ಗುರಿ ಕೊಟ್ಟಾರಿ ದೇವರ ಮಲ್ಲೆ ಸೇರಿಗಾರೆ ಒರಿಯಂದಿಗೆ ಒರಿ ಎತ್ತಿಗೆ ಲೆಪ್ಪುಗು ರಾಶಿ ಮಲ್ತನ್ವೆ ಸರ್ವೇರೆಗಳ ಅಪ್ಪೆ ಉಳ್ಳಾಲ್ತಿ ಕಾತೊಂದು ಬತ್ತಲಿಗೆ ಅನ್ಪಿನ ಸತ್ಯವಾಗ ಮೇರೆ ಭಾಗವತರ ಇನ್ನಿತ ಸೇವಾದಾರ್ಯರು ರಾಜಾರಾಮ್ ಭಟ್ರೆ ಅವಳ ಸಂತೋಷದ ದಿನ ಸಂಲಾಸದ ದಿನ ಅತ್ತೆ ಅಪ್ಪಗೆ ಇದಕ್ಕಾಗ ಬಾರಿ ಗೌಜದ ಬಾರಿ ವಿಜೃಂಭಣೆದ ಸೇವೆ ಅಪ್ಪಗಾಲಗ ಪೆದ್ದಿ ಅಪ್ಪೆ ಕೆಲವು ದಿನ ಅಪ್ಪೆ ಮಿರಪೇರಿ ಕೊಡ್ತು ಸಾಂಕ್ಯಲ್ ಬಂದಾಂಡ ನಮ್ಮ ಜೀವನದುದ್ದಕ್ಕೂ ಬೇರನ್ನು ಕೊಡ್ತು ಸಾಂಕೊಂದು ಬರ್ಪಿನ ಅಪ್ಪೆ ಗೋಮಾತೆ ಅತ್ತೆ ಆ ಗೋಮಾತೆಯನ್ನು ರಕ್ಷಣೆ ಮಲ್ಪನ ಸೇವೆ ಮಲ್ಪನ ತಂಡನ್ನು ಕಟ್ಟೊಂದು ಇನಿ ಕಾನಗ ಮಾತು ಸರ್ವೇರೆಗಳ ಅಪ್ಪನ ಯೋಗ ಸೇವೆ ಮಲ್ಪನ ಯೋಗನು ಭಾಗ್ಯನು ಆದಗಾಯಿಸಿ ನಕಲು ಇನಿ ಕಾನಗ ಈ ಮಣ್ಣಿಡು ಈ ಅಪ್ಪೆ ಉಳ್ಳಾಲ್ತಿನ ಈ ಸೇವೆ ಎಲ್ಲ ತೂಪೋಡು ಪಂಪಿನ ಇಚ್ಚೆಡು ಕಟ್ಟಿನ ಕನ ಇನಿ ಕಾನಗ ಈ ಪೊಡ್ಸೋಡು ಈ ಗಲಿಗೆಡು ಸಾಕಾರ ಆದುಕೊಂಡು ಸರ್ವೇರ್ಲ ಪಗೆಲ್ದ ಪೆಲ್ಲೆನು ಬಿಡಿಯರು ರಾತ್ರಿದ ನಿದ್ರೆಯನ್ನು ಬಿಡಿಯರು ಬೆಂದದು ಸಂದದ ಇನಿಕಾನಗ ಬಾರಿ ವಿಜೃಂಭಣೆಡು ವೈಭವಡು ಸಂತೋಷಡು ಇನಿಕಾನಗ ಈ ಸೇವೆಯನ್ನು ನಡಪಾದು ಕೊರಿಯರು ನಿಗಳಿಗೆ ಸರ್ವೇರೆಗಳ ಬೇರೆ ಸಾಯಿನ ಅಪ್ಪೆ ಕುದಗಾದು ಕೊರೊಂದು ಬರ್ತದೆ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡದು ನಿಖಲು ಮಲ್ಪನ ಚಂದ ಬೇಲೆಗೆ ಪಿರವಡು ಮಾಯದ ಗಾಲಿಯಾದ ಬೇರೆ ಸಾಯನ ಕೊರದೊಂದು ಬರ್ತದೆ 1000 ಕಾಲ ಮುಟ್ಟ ಉಲ್ಲಾಸರು ಒದಗಿಸದ ಅಪ್ಪೆ ಉಳ್ಳಾಲ್ತಿ ಕಾತೊಂದು ಬತ್ತಲಿಗೆ ಬರ್ತದೆ ಸೂರ್ಯ ಸಂತೋಷ ಸ್ವೀಕಾರ ಮಾಡ್ತಾನೆ ಸಂತೋಷ ಸ್ವೀಕಾರ Oh!
ಸುರನ ಕೈಯರ ರುಡ್ಡಬಾದು ದ್ವಾಪರ ಯುಗದೊಳಗೆ ಉಣ್ಣಿಗೆ ಶ್ರೀಪತಿಗೆ ಬರೆಯಿಸಿದ ರೂಪದು ಹೊರತು ಅಕ್ಕನ ಬರೆಯೇ ದುರುಳನನ್ನು ತಿಳಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೆ ಏನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಗುಂಬಿನ ಭಾರವನ್ನು ಕಳೆದುಬಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಳು. ಸದಾಕಾಲ ನಿನ್ನನ್ನು ಕಂಡು ಪೂಜಿಸಬೇಕೆನ್ನುವ ಬಯಕೆ ಉಂಟಮ್ಮ. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಬಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಕ್ಕಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ಈ ಹೊತ್ತಿನಲ್ಲಿ ನಾನು ಐಕ್ಯಳಾಗಿದ್ದೇನೆ. ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅಲ್ಲಿ ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನನಾಗುತ್ತೇನೆ. लक्ष्मी परा नवकोटि शक्ति सहित मां पातु सर्वेश्वरी मां पातु जगदीश्वरी मां पातु माहेश्वरी ಅನುಗ್ರಹಿತವಾದಂತಹ ನಾಗಲೋಕವನ್ನು ಸುಮನಸರಂದಾಗಿ ನಾವು ಅಡರಿದವರಿದ್ದೇವೆ. ಧರ್ಮೋ ಜಯತಿ ನಾ ಅಧರ್ಮ. ಎಂದಿಗಾದರೂ ಧರ್ಮಕ್ಕೆ ಜಯವೇ ಹೊರತು ಅಧರ್ಮಕ್ಕಲ್ಲ ಎನ್ನುವುದನ್ನು ಸಾರಿದಂತಹ ಕಥಾಪ್ರಸಂಗ ಇದು. ಶ್ರೀದೇವಿ ಮಹಾತ್ಮೆ. ಇಂತಹ ಪುಣ್ಯ ಆಖ್ಯಾನವು ರಸೆಯಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಈ ಕಥೆಯ ಸಾರವೇ ಸತ್ವವಾಗಿ ಪ್ರತಿಯೊಬ್ಬರ ಮನವನ್ನು ಬೆಳಗಲಿ ಎನ್ನುವ ಹಾಗೆ ಆಶಿಸ್ತ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭ್ಯ ಸಭಾಸದರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಶರಣಿಂದೆ ಶರಣಿಂದೆ ಶ್ರೀ ಸುಬ್ರಹ್ಮಣ್ಯ ಶರಣಿಂದೆ ಶರಣಿಂದೆ ಶ್ರೀ ಸುಬ್ರಹ್ಮಣ್ಯ ಗುರು गुरु विश्वमान्य श्री सुब्रह्मण्य शरणो मयूरवाहन देव देवा शरणो मयूरवाहन देव देवा चरणಕ್ಕೆ ಮಡಿವೆವು ಕಡಿವೆವಿಲ್ಲ ಶರಣಿಂದೆ ಶ್ರೀ ಸುಬ್ರಹ್ಮಣ್ಯ
ಶ್ರೀಗಳಾದಂತಹ ಗೋ ಸೇವಾ ಮಾಸಾಚರಣೆ ಆಯೋಜನ ಸಮಿತಿ, ಗೋ ಸೇವಾ ಮಾಸಾಚರಣೆ ಸೇವಾ ಸಮಿತಿ, ಶಾಖಾ ಅರ್ತಿಗಾರು, ಕುಶಾಲಗಾರು, ಮೂಜುಗಾರು ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ಬಿಡಾರಕ್ಕೆ ಶ್ರೀದೇವಿ